ನಮಸ್ಕಾರ. ತಮ್ಮೆಲ್ರಿಗೂ 3ನೇ ದಿನದ ಕಲರ್ ನ್ಯೂಮರಾಲಜಿ ಕ್ಲಾಸಿಗೆ ಸ್ವಾಗತ. ಸೊ ನಿನ್ನೆ ಕ್ಲಾಸಲ್ಲಿ ನಾವು ಡಿಸ್ಕಸ್ಡ್ ಅಬೌಟ್ ಶೂನ್ಯ, ಬೇರೆ ಬೇರೆ ಆರ್ಗನ್ಸ್ನ ಯಾವ ಥರ ರಿಜುನೇಟ್ ಮಾಡ್ಬೋದು. ಆ ರಿಜುನೇಷನ್ ಮಾಡೋ ಪ್ರೊಸೆಸ್ಸಲ್ಲಿ ನಾವೇನು ಫುಡ್ ಆ್ಯಂಡ್ ಲೈಫ್ ಸ್ಟೈಲ್ ಈ ಥರದ ಪ್ರಿಕಾಷನ್ಸ್ ತಗೋಬೇಕು ಅಂತ ನೋಡ್ಬೋದು. ಸೊ ಇವತ್ತು ನೆಕ್ಸ್ಟ್ ನಂಬರ್ ಹೋಗೋಣ. ಸೊ ಮೊದಲನೇ ನಂಬರು ವಿಬ್ ಗಯರ್. ಸೊ ಆ ವಿಬ್ ಗಯರಲ್ಲಿ ವೈಲೆಟ್ದು ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ, ವೇವ್ ಲೆಂತ್ ಕಡಿಮೆ ಇರುತ್ತೆ. ಸೊ ಯಾವ ಪಾರ್ಟಿಕಲ್ ವೇವ್ ಲೆಂತ್ ಕಡಿಮೆ ಇರುತ್ತೋ ಅದರದ್ದು ಮಾಸು ಕಮ್ಮಿ ಇರುತ್ತೆ. ದಟ್ ಮೀನ್ಸ್ ಇಟ್ಸ್ ಲೈಟ್. ಈ ಪಂಚತತ್ವಗಳಲ್ಲಿ ಆಕಾಶ, ನೀರು, ಗಾಳಿ, ಈ ಮಣ್ಣು, ಭೂಮಿ, ಈ 5ರಲ್ಲಿ ತುಂಬ ಹಗುರ ಇರೋದು ಯಾವುದು ಅಂತಂದರೆ ಆಕಾಶ. ಸೊ ಹಾಗಾಗಿ ವೈಲೆಟ್ ಕಲರ್ನ ಯಾಕೆ ಆಕಾಶಕ್ಕೆ ಹೋಲಿಕೆ ಮಾಡ್ತೀವಿ ಅಂತಂದರೆ, ಆ ವೈಲೆಟ್ ಕಲರು ತುಂಬ ಕಡಿಮೆ ವೇವ್ ಲೆಂತ್ ಇರುತ್ತೆ, ತುಂಬ ಹಗುರ. ವೈಲೆಟ್ಗಿಂತ ಸ್ವಲ್ಪ ಭಾರ, ವೇವ್ ಲೆಂತ್ ಜಾಸ್ತಿ ಇರೋದು ಯಾವುದಂದ್ರೆ ಇಂಡಿಗೋ, ಅಂದರೆ ಡಾರ್ಕ್ ಬ್ಲೂ, ಕಡು ನೀಲಿ. ಸೊ ವೈಲೆಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವತ್ತು ನಾವು ಏನೆಲ್ಲ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ, ನಮ್ಮ ಆರೋಗ್ಯ, ನಮ್ಮ ಸಂಬಂಧಗಳು, ನಮ್ಮ ಬಿಸ್ನೆಸ್, ನಮ್ಮ ಕೊಡು ತಗೊಳ್ಳೋದು, ಈ ಪ್ರತಿಯೊಂದೂ ಇದ್ಯಾವುದು ಅದೃಷ್ಟದ ಮೇಲೆ ನಡೆಯೋದಲ್ಲ. ಇಟ್ಸ್ ಎವ್ರಿಥಿಂಗ್ ಇಸ್ ಎ ಕ್ಯಾಲ್ಕುಲೇಟಿವ್ ಲಾಜಿಕಲ್ ಮೂವ್ಸ್. ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ರಾಮ, ಕೃಷ್ಣ, ಪರಶುರಾಮ ಯಾರೇ ಭೂಮಿ ಮೇಲೆ ಹುಟ್ಟಿ ಬಂದಿದ್ದಾರೆ ಅಂದರೆ, ಆ ಮಾನವ ಜನ್ಮ ತಾಳಿದ್ದಾರೆ ಅಂದರೆ ಈ ಪಂಚಭೂತಗಳ ಶಕ್ತಿ ವೇರಿಯೇಷನ್ನ ಅನುಭವಿಸ್ಲೇಬೇಕು. ಇವತ್ತು ನಿಮ್ಗೆ ಹೊಟ್ಟೆ ಹಸುವಾಗ್ತಿದೆ, ಹಸುವಾಗ್ತಾ ಇಲ್ಲ, ಎಲ್ಲಿಗೋ ಮೈಸೂರಿಗೆ ಹೋಗ್ಬೇಕು, ಶಿವಮೊಗ್ಗಗೆ ಹೋಗ್ಬೇಕು, ದಾವಣಗೆರೆಗೆ ಬರಬೇಕು, ಈ ಥರ ಒಂದು ಚಲನೆ ಮೂವ್ ಆಗ್ತಾ ಇದ್ದೀರಾ, ಇಲ್ಲಿ ಇನ್ನೊಬ್ರಿಗೆ ಯಾರಿಗೋ ದುಡ್ಡು ಕೊಡಬೇಕು, ಗುಡ್ ತಗೋಬೇಕು, ಮೆಟೀರಿಯಲ್ ಹೋಗಿದೆ, ಮೆಟೀರಿಯಲ್ ಬಂದಿದೆ, ಇದೆಲ್ಲವುದು ಯಾವುದ್ರ ಮೇಲೆ ನಿಂತ್ಕೊಂಡಿದೆ ಅಂದರೆ ಪಂಚಭೂತಗಳ ಆಧಾರದ ಮೇಲೆ. ನೋಡಿ, ಒಬ್ರು ಹೇಳ್ತಾರೆ ಡಯಾಬಿಟಿಸ್ ಅಂತಾರೆ, ಇನ್ನೊಬ್ರು ಅಂತಾರೆ ಮಂಡಿ ನೋವು ಅಂತ, ಇನ್ನೊಬ್ಬ ಹೇಳ್ತಾರೆ ಫ್ರೀಕ್ವೆಂಟ್ ಯೂರಿನೇಷನ್ ಅಂತ. ಎಲ್ಲರೂ ಒಂದೇ ಕಾಯಿಲೆ ಹೇಳ್ಬೋದಲ್ಲ? ಇಲ್ಲಲ್ವಾ? ಬೇರೆ ಬೇರೆ. ಯಾಕಾಗಿ? ಹೊಟ್ಟೆ ನೋವು ಬಂದವನಿಗೆ ಇನ್ನೊಂದು ಕಾಯಿಲೆ ಇರಲ್ಲ, ಕತ್ತು ನೋವು ಬಂದವನಿಗೆ ಹೊಟ್ಟೆ ನೋವು ಇರಲ್ಲ. ಇದು ಹೇಗಾಗತ್ತೆ? ಇದು ಯಾವುದಕ್ಕೂ ಮಾಡರ್ನ್ ಸೈನ್ಸಲ್ಲಿ ರೀಸನಿಂಗ್ ಇರಲ್ಲ. ಬೇಕಾದ್ರೆ ನೀವು ನಿಮ್ಮ MRI ಸ್ಕ್ಯಾನಿಂಗ್ ತಗೊಂಡು ಸರ್ವೈಕಲ್ ಸ್ಪಾಂಡಿಲಿಸಿಸ್ ಯಾಕೆ ಬಂದಿದೆ, ಲಂಬರ್ ಸ್ಪಾಂಡಿಲಿಸಿಸ್ ಯಾಕೆ ಬಂದಿದೆ ಕೇಳಿ, ಸ್ಪರ್ಮ್ ಮೊರ್ಟಾಲಿಟಿ ಯಾಕೆ ಕಡಿಮೆ ಆಗಿದೆ. ಇದು ಯಾವುದನ್ನು ಕೆಮಿಕಲ್ ಬೇಸಿಸಲ್ಲಿ ಆನ್ಸರ್ ತೊಗೊಳಕ್ಕಾಗಲ್ಲ. ಎಲ್ಲದಕ್ಕೆ ಕೆಲವೊಂದು ಕೇಳ್ಬೋದು, ಇನ್ಸುಲಿನ್ ಕಮ್ಮಿ ಆಗಿದೆ, ಈಸ್ಟ್ರೋಜನ್ ಹೆಚ್ಚಾಗಿದೆ, ಗೊತ್ತಿರೋ ಕೆಮಿಕಲ್ಸನ್ನ ನಾವು ಹೇಳ್ಬೋದು. ಬಟ್ ಇದೆಲ್ಲದರ ಮೂಲ ಏನಪ್ಪ ಅಂತಂದರೆ ನಿಮ್ಮ ದೇಹದಲ್ಲಿ ಆಗ್ತಕ್ಕಂಥ ಪಂಚಭೂತಗಳ ವ್ಯತ್ಯಾಸ. ದಟ್ಸ್ ಇಟ್, ಇನ್ನೇನಿಲ್ಲ. ಇವಾಗ ನಿಮಗೆ ಉಸಿರು ತಗೋಬೇಕು, ನಿಮಗೆ ತಗೊಳ್ಳಿ ಒಂದ್ಸತಿ ಜೋರಾಗಿ ಎಷ್ಟು ತಗೋತೀರ ನೋಡೋಣ. ಇಷ್ಟು ತಗೋಬೇಕು ಗಾಳಿ. ನೀವೆಷ್ಟು ಉಸಿರನ್ನ ಜಾಸ್ತಿ ತಗೋತೀರೋ ಅಲ್ವಾ, ನಿಮ್ಗೆ ಅಷ್ಟು ಶಕ್ತಿ ಇದೆ ಅಂತ. ಯಾಕಂದ್ರೆ ನಮ್ಮ ದೇಹದಲ್ಲಿ ಪ್ರಾಣವಾಯು, ಪ್ರಾಣಶಕ್ತಿ, ಜಪಾನೀಸಲ್ಲಿ ಕೀ ಅಂತಾರೆ, ಚೈನೀಸ್ ಭಾಷೆನಲ್ಲಿ ಚಿ ಅಂತಾರೆ, ಇಂಡಿಯಾದಲ್ಲಿ ಯೋಗ ಸೈನ್ಸದಲ್ಲಿ ಪ್ರಾಣಶಕ್ತಿ ಅಂತಾರೆ. ಈ ಪ್ರಾಣಶಕ್ತಿ ಹುಟ್ಟೋದು ಎಲ್ಲಿ ಗೊತ್ತಾ? ಶ್ವಾಸಕೋಶದಲ್ಲಿ. ನೀವು ಊಟ ಮಾಡಿದ ತಕ್ಷಣ ಸ್ಟಮಕ್ಕಿಗೆ ಹೋಗುತ್ತೆ, ಡೈಜೆಸ್ಟ್ ಆಗಿ ಇಂಟೆಸ್ಟೈನ್ಗೆ ಹೋಗುತ್ತೆ, ಅಬ್ಸರ್ವ್ ಆಗಿ ಇಂಟೆಸ್ಟೈನಿಂದ ಸ್ಪ್ಲೀನಿಗೆ ಬರುತ್ತೆ. ಗುಲ್ಮ ಹೊಟ್ಟೆ ಮೇಲ್ಗಡೆ ಇರುತ್ತೆ. ಆ ಗುಲ್ಮ ಏನು ಮಾಡುತ್ತೆ ಅಂತಂದರೆ, ಆ ಫೈನೆಸ್ಟ್ ಎನರ್ಜಿ, ಆ ಡೈಜೆಸ್ಟ್ ಆಗಿರೋ ಫುಡ್ಡಿಗೆ ಎನರ್ಜಿ ಆ್ಯಡ್ ಮಾಡಿ ಫುಡ್ ಚೀಯಾಗಿ ಕನ್ವರ್ಟ್ ಮಾಡಿ ಲಂಗ್ಸಿಗೆ ಕೊಡುತ್ತೆ. ಲಂಗ್ಸ್ ಅಂದರೆ ಹೇಗೆ ಬರುತ್ತೆ ಲಂಗ್ಸಿಗೆ? ಎಲ್ಲವೂ ಬ್ಲಡ್ ಮುಖಾಂತರ. ಲಂಗ್ಸಿಗೆ ಬಂದಾದ ಮೇಲೆ ಅಲ್ಲಿ ಆ್ಯಕ್ಚುಲ್ ಆಗಿ ದಟ್ ಈಸ್ ದ ಪವರ್ ಹೌಸ್.
ನಿಮ್ಮ ಪ್ರತಿಯೊಂದು ಅಂಗಗಳಿಗೆ, ವೈಟಲ್ ಆರ್ಗನ್ಸ್, ಹಾರ್ಟ್, ಕಿಡ್ನಿ, ಸ್ಟಮಕ್, ಸ್ಕಿನ್, ಮಸಲ್, ಪ್ರತಿಯೊಂದಕ್ಕೂ ಬೇಕಾಗಿರ್ತಕ್ಕಂಥ ಶಕ್ತಿನ ಜನರೇಟ್ ಮಾಡೋ ಪವರ್ ಹೌಸ್ ಯಾರು ಅಂದರೆ ಲಂಗ್ಸ್. ಹಾಗಾಗಿ ನಿಮ್ಮ ಪವರ್ ಹೌಸಲ್ಲಿ ಆಹಾರಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆನೋ ಅಷ್ಟೇ ಪ್ರಾಮುಖ್ಯತೆ ಯಾವುದಕ್ಕಿದೆ? ಉಸಿರಿಗಿದೆ. ನಾನು ತುಂಬ ಒಳ್ಳೊಳ್ಳೇದು ಊಟ ಮಾಡ್ತೀನಿ ಸರ್. ಎಲ್ಲಿದೆಯಪ್ಪ? ಮೆಜೆಸ್ಟಿಕ್ ಹತ್ರ ಮನೆ ಮಾಡ್ಕೊಂಡಿದ್ದೀನಿ ಸರ್. ಸಿಟಿ ಮಾರ್ಕೆಟ್ ಪಕ್ಕನೇ ನಮ್ಮ ಮನೆ ಸರ್. ಜೆ ಸಿ ರೋಡ್ ಪಕ್ಕದಲ್ಲೇ ಸರ್ ನಮ್ಮ ಮನೆ. ಓಕೆ ಫೈನ್, ನೀನು ತುಂಬ ಒಳ್ಳೆ ಆಹಾರ, ಆರ್ಗ್ಯಾನಿಕ್ ಫುಡ್ ತಗೊಂಡಿದೀಯ. 50% ಆಫ್ ದಿ ಎನರ್ಜಿ ಸಿಕ್ತು ನಿಮಗೆ ಫುಡ್ ಚಿ. ಬಟ್ ಅನದರ್ 50% ಯಾರು ಗೊತ್ತಾ ಕೊಡೋದು? ಲಂಗ್ಸ್. ಒಂದು ಸಿಂಪಲ್ ಎಕ್ಸ್ಪೆರಿಮೆಂಟ್ ಮಾಡಿದೆ ಲಾಸ್ಟ್ ಮಂತಲ್ಲಿ. ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಡಯಾಬಿಟಿಸ್ ಪೇಷಂಟ್ ಇದ್ರು. ನಮ್ಮ ಮನೆ ಇರೋದು ಬೆಂಗಳೂರಿಂದ ಎಕ್ಸಾಕ್ಟ್ಲಿ 30 ಕಿಲೋಮೀಟರ್ಸ್, 35 ಕಿಲೋಮೀಟರ್ಸ್ ಆಗುತ್ತೆ. 15 ಆ ಕಡೆಗೊಂದು 15, 30 ಕಿಲೋಮೀಟರ್ಸ್ ಬೆಂಗಳೂರಿಂದ. ಆ ಮನುಷ್ಯ ಕಳೆದ 20 ವರ್ಷದಿಂದ, 25 ವರ್ಷದಿಂದ ಇಲ್ಲಿಂದ ದಿನಾ ಬೆಂಗಳೂರಿಗೆ ಹೋಗ್ತಾರೆ. ಅವರು ಬೆಳಿಗ್ಗೆ 7:30 ಬಿಟ್ಟು ಸಂಜೆ 7:30 ಬರ್ತಾರೆ. ನನಗೆ ಹೇಳ್ತಿದ್ರು, ಸರ್ ನಮ್ಮ ಡಯಾಬಿಟಿಸ್ ಕಂಟ್ರೋಲ್ ಆಗಕ್ಕೆ ಏನಾದ್ರು ಟ್ರೀಟ್ಮೆಂಟ್ ಕೊಡಿ ಬಸವರಾಜ್ ಅವರೇ ಅಂತ. ನನಗೆ ಗೊತ್ತಲ್ಲ ಎನರ್ಜಿ ಎಷ್ಟು ಕ್ರಿಯೇಟ್ ಆಗ್ತೈತೆ, ಎಷ್ಟು ಖರ್ಚಾಗ್ತೈತೆ ಅಂತ. ನಾನು ಹೇಳಿದೆ ಆಮೇಲೆ ಟ್ರೀಟ್ಮೆಂಟ್ ಕೊಡ್ತೀನಿ. ನಾನು ಹೇಳಿದೆ 1 ವಾರ ರಜೆ ಹಾಕೊಂಡು ಮನೇಲಿರಿ ಅಂದೆ. 1 ವಾರ ನಾನು ರಜೆ ಸಿಗಲ್ಲ ಅಂದರು. ಲಾಸ್ ಆಫ್ ಪೇ ಮಾಡ್ಕೊಳ್ಳಿ, ಬೇಕಾದ್ರೆ ಅದನ್ನು ಪೇ ಮಾಡ್ತೀನಿ ನಾನು. ನೀವು ಪೇ ಮಾಡೋದೇನು ಬೇಡ, ರಜೆ ಹಾಕ್ತೀನಿ. ಮತ್ತು ಊರಲ್ಲಿ ಇದ್ದೇನು ಮಾಡೋದು? ನಿಮ್ಮದು ತೋಟ ಇದೆ ಅಲ್ವಾ, ಸುಮ್ಮನೆ ಒಂದು ರೌಂಡ್ ಸುಮ್ಮನೆ ಒಂದು ಓಡಾಡ್ಕೊಂಬನ್ನಿ ಅಷ್ಟೇ, ಬೆಳಿಗ್ಗೆ ಮಧ್ಯಾಹ್ನ ಸಂಜೆ. ಅವ್ರದ್ದು ಯಾವರೇಜ್ ಬ್ಲಡ್ ಶುಗರ್ 1 ವಾರ ರಜೆ ಸಿಗೋ ರ್ಯಾಂಡಮ್ ಬ್ಲಡ್ ಶುಗರ್ ಅಂತ ಮೆಜರ್ ಮಾಡ್ತೀವಲ್ಲ, ಅದು 225. ಎಷ್ಟು? 225. 1 ವಾರ ತೋಟಕ್ಕೆ ಹೋಗಿ ಬಂದು ಬೆಂಗಳೂರು ಪೊಲ್ಯೂಷನಿಂದ ಆಚೆ ಇದ್ದಲ್ವಾ, ಅವು ಮತ್ತೆ ಮೆಜರ್ ಮಾಡೋದು 1 ವಾರ ಆದಮೇಲೆ 178. ನಾನು ಯಾವುದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ, ಯಾವುದು ಫುಡ್ ಚೇಂಜ್ ಮಾಡಿಲ್ಲ, ಯಾವುದು ಎಕ್ಸಸೈಸ್ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾಕಾಗಿ ಎಕ್ಸಾಂಪಲ್ ಹೇಳಿದೆ ಅಂದರೆ, ಹೆಚ್ಚು ಕಡಿಮೆ 50 ಯೂನಿಟ್ ಕಡಿಮೆ ಆಗಿದೆ ಅಲ್ಲಿ, ನಿಯರ್ಲಿ 50 ಯೂನಿಟ್ಸ್. ಏನೂ ಚೇಂಜ್ ಮಾಡ್ದಂಗೆ ಇಷ್ಟ ಆಗಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಆಹಾರದ ಪ್ರಾಮುಖ್ಯತೆ ಎಷ್ಟಿರುತ್ತೋ ಅಷ್ಟೇ ಪ್ರಾಮುಖ್ಯತೆ ನಮ್ಮ ಶ್ವಾಸಕೋಶ ಗಾಳಿಗಿರುತ್ತೆ. ಅದಕ್ಕೆ ನಾವು ಪ್ರಾಣವಾಯು ಅಂತೀವಿ. ಇಲ್ಲಿರೋ ಎಲ್ಲ ಬಸವ ಆಕ್ಯೂ ಅಕಾಡೆಮಿ ಸ್ಟೂಡೆಂಟ್ಸಿಗೆ ನನ್ನ ಒಂದು ಚಿಕ್ಕ ಸಲಹೆ ಏನಂದರೆ, ನೀವು ಒಂದು ಊಟಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀರೋ ಇನ್ಮೇಲೆ ಉಸಿರಾಟಕ್ಕೂ ಕೊಡಿ. ಸಾಧ್ಯ ಆದರೆ ಸ್ವಲ್ಪ ಪ್ರಾಣಾಯಾಮ ಮಾಡಿ. ಜಸ್ಟ್ ಚಿಕ್ಕ ಪುಟ್ಟದು ಒಂದು ಕಪಾಲಭಾತಿ 108 ಮಾಡಿದ್ರೆ ಸಾಕು. ಸ್ಟ್ರೆಂಥನ್ಸ್. ಒಂದು ಗ್ರೀನರಿ ಇರುತ್ತಲ್ಲ, ಪಾರ್ಕು, ತೋಟ ಅಂತ ಕಡೆ ಸುಮ್ಮನೆ ಒಂದು ರೌಂಡ್ ಓಡಾಡ್ಕೊಂಬನ್ನಿ. ಓಕೆ ಸರ್, ಅದೆಲ್ಲ ಮಾಡ್ತೀವಿ. ಕಲರ್ ಥೆರಪಿ, ನ್ಯೂಮರಾಲಜಿ ಕ್ಲಾಸ್ ಆಗಿದೆಯಲ್ಲ, ಇಲ್ಲೇನು ಮಾಡ್ಬೋದು ಸರ್? ಕಲರ್ ನ್ಯೂಮರಾಲಜಿನಲ್ಲೂ ನಿಮ್ಮ ಶ್ವಾಸಕೋಶನ ಸ್ಟ್ರೆಂಥನ್ ಮಾಡ್ಬೋದು. ಹೇಗೆ? ನಾನು ಶ್ವಾಸಕೋಶಕ್ಕೆ ಸ್ಟ್ರೆಂಥನ್ ಮಾಡ್ತೀನಿ ಅಂತೇಳಿ ಅದಕ್ಕೆ ಬಿಸಿ ಕೊಟ್ಟರೆ ತಗೊಳ ಬೇಡ ಅಂತೈತೆ. ಅದು ಡ್ರೈ ಆಗಿಬಿಟ್ಟು ಡ್ರೈ ಕಾಫ್ ಬರುತ್ತೆ. ಇಲ್ಲ ಪೃಥ್ವಿ ಕೊಡ್ತೀನಿ ಅಂತೇಳಿ ನೀವೇನಾದ್ರು ಹ್ಯುಮಿಡಿಟಿ ಎನರ್ಜಿ ಕೊಟ್ರಿ ಅಂದ್ಕೊಳ್ಳಿ, ಕಫ ಕಟ್ಟಿಬಿಡ್ತೈತೆ. ಲಂಗ್ಸಿಗೆ ಏನಾದ್ರು ಕೋಲ್ಡ್ನೆಸ್ ಎನರ್ಜಿ ಬೇಕಂತ ಕೋಲ್ಡ್ನೆಸ್ ಕೊಟ್ರಿ ಅಂದ್ಕೊಳ್ಳಿ, ವೀಸಿಂಗ್ ಆಗ್ಬಿಡ್ತೈತೆ. ಯಾರಿಗೆ ಏನು ಬೇಕು ಅದೇ ಕೊಡಬೇಕು. ದಟ್ ಈಸ್ ದ ಬ್ಯೂಟಿ ಆಫ್ ಆಯುರ್ವೇದ ಅಂಡ್ TCM. ಲಂಗ್ಸಿಗೆ ಏನು ಬೇಕಪ್ಪ? ಲಂಗ್ಸಿಗೆ ಏನು ಬೇಕು ಅಂತಂದರೆ ಜಾಗ ಬೇಕು, ಸ್ಪೇಸ್.
ಲಕ್ಷಾಂತರ ಆಲ್ವೇಲ್ಸ್ ಅಂತ ಇರ್ತವೆ ಗುಂಡಿಗೆ. ಅಲ್ಲಿ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೆ. ನಿನಗೆ ಜಾಸ್ತಿ ಜಾಗ ಇತ್ತು ಅನ್ಕೊಳ್ಳಿ, ಜಾಸ್ತಿ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೆ. ನೋಡಿ, ಲಂಗ್ಸ್ ಇಸ್ ದ ಲಾರ್ಜೆಸ್ಟ್ ಆರ್ಗನ್ ಇನ್ ದ ಬಾಡಿ. ಸ್ಟಮಕ್ ಇಷ್ಟಿರುತ್ತೆ, ಹಾರ್ಟ್ ಇಷ್ಟಿರುತ್ತೆ, ಲಿವರ್ ಇಷ್ಟಿರುತ್ತೆ, ಲಂಗ್ಸ್ ತುಂಬಾ ಸ್ಪೇಸ್ ತಗೊಳ್ತಾ ಇದೆ ದೇಹದಲ್ಲಿ. ಯಾಕಾಗಿ ಅಂತಂದ್ರೆ ನಿಮ್ಮ ಆಯುಸ್ಸು 80-100 ವರ್ಷನೇ ಇರುತ್ತೆ. ಅಷ್ಟು ಆಯುಸ್ಸನ್ನ ನೀವು ಫುಲ್ಫಿಲ್ ಮಾಡ್ಬೇಕಂತಂದ್ರೆ ಇಷ್ಟು ದೀರ್ಘ ಉಸಿರು ಬೇಕಿರುತ್ತೆ ನಿಮಗೆ. ಇಂಡಿಯನ್ ಸೈನ್ಸ್ ಪ್ರಕಾರ ನಿಮ್ಮ ಆಯುಸ್ಸನ್ನ ಮೆಜರ್ ಮಾಡೋದು ನಂಬರ್ ಆಫ್ ಬ್ರೀತ್ಸ್ ಇಂದ. ಆ ನಂಬರ್ ಆಫ್ ಬ್ರೀತ್ ಎಷ್ಟು ಡೀಪ್ ಆಗಿರುತ್ತೆ, ಎಷ್ಟು ಆಕ್ಸಿಜನ್ ನೀವು ರಿಸೀವ್ ಮಾಡ್ಕೋತೀರಾ, ನಿನ್ನ ಸಂಪೂರ್ಣ ಎನರ್ಜಿ ಎದ್ರ ಮೇಲೆ ಡಿಪೆಂಡ್ ಇರುತ್ತೆ ಅಂದ್ರೆ ಎಷ್ಟು ಆಕ್ಸಿಜನ್ ನೀನು ತಗೋತೀಯಪ್ಪ. ಅದಕ್ಕೆ ನಿಮ್ಗೆ ಒಂದ್ಸತಿ ಹೇಳಿದೆ ತಗೊಳ್ಳಿ ಅಂತ. ಜಸ್ಟ್ ಮುಂದೆ ಬರಬೇಕು. ಈ ಹೈಬ್ರಿಡ್ ಮಕ್ಕಳಿಗೆ ಉಸಿರು ತಗಂದ್ರೆ ಹಿಂಗೆ ಅಂತಾರೆ. ನಾಯಿ ಉಸಿರಾಡ್ದಂಗೆ ಆಡ್ತಾರೆ. ನಾಯಿ ಎಷ್ಟು ವರ್ಷ ಬದುಕುತ್ತೆ? ಒಂದು 10-15 ವರ್ಷ ಬದುಕುತ್ತೆ. ಆಮೆ, ಮೊಸಳೆ ಇವು ದೀರ್ಘ ಉಸಿರು ತಗೋತವೆ ನಿಧಾನವಾಗಿ. ಆ ದೀರ್ಘ ಉಸಿರು ನೀವು ತಗೋಬೇಕು ಅಂದ್ರೆ ಇವಾಗ ಆಗಲ್ಲ. ಲಂಗ್ಸು ಕಂಪ್ರೆಸ್ ಆಗ್ಬಿಟ್ಟಿದೆ. ಸ್ಮೋಕಿಂಗ್ ಮಾಡೋರಿಗೆ ಆಗುತ್ತೆ. ನಾನೇನ್ ಸ್ಮೋಕಿಂಗ್ ಮಾಡಲ್ಲ ಅಂತಾರೆ ಕೆಲವರು. ಪೊಲ್ಯೂಷನ್, ಡಸ್ಟ್, ಮತ್ತೆ ನಿಮ್ಮ ದೇಹ ಬಿಸಿ ಇಲ್ಲ ಅಂತಂದ್ರೆ ಕೋಲ್ಡ್ಗೆ ಎಕ್ಸ್ಪ್ಲೋರ್ ಆದಾಗನು ಲಂಗ್ಸ್ ಶ್ರಿಂಕ್ ಆಗುತ್ತೆ. ಬಿಸಿ ಇರಬೇಕು ದೇಹ, ಅವಾಗ ನೀವು ಕೋಲ್ಡ್ಗೆ ಎಕ್ಸ್ಪ್ಲೋರ್ ಆದ್ರೂ ಶ್ರಿಂಕ್ ಆಗಲ್ಲ. ಸೊ ಆ ಲಂಗ್ಸಿಗೆ ನೀವು ಸ್ಪೇಸ್ ಕೊಡಬೇಕು. ಕೊಟ್ರೆ ಏನಾಗ್ಬಿಡುತ್ತೆ ಸರ್? ಏನಾಗುತ್ತೆ ಗೊತ್ತಾ? ಸ್ಪ್ಲೀನಿಂದ ಫುಡ್ಚಿ ತಗೊಳುತ್ತೆ, ಲಂಗ್ಸ್ ಮ್ಯಾಕ್ಸಿಮಮ್ ಆಕ್ಸಿಜನ್ ಕೊಡುತ್ತೆ. ಇವೆರಡು ಒಂದು ಬ್ಲೂ ಪ್ರಿಂಟಿಗೆ ಹೋಗುತ್ತೆ. ಬ್ಲೂ ಪ್ರಿಂಟ್ ಯಾರು ಕೊಟ್ಟಿರ್ತಾರೆ ಗೊತ್ತಾ? ನೀವಪ್ಪ ನೀವಮ್ಮ ಕೊಟ್ಟಿರ್ತಾರೆ. ಅದನ್ನ ಟ್ರಿಪಲ್ ವರ್ಮರ್ ಮೆಕ್ಯಾನಿಸಮ್ ಅಂತಾರೆ. ನೀ ಎಷ್ಟನ್ನ ತಿನ್ನಿ, ಎಷ್ಟನ್ನ ಊಟ ಮಾಡಿ, ಎಷ್ಟನ್ನ ಉಪವಾಸಿರು, ಹೆಂಗಿರ್ತೀಯ? ನಿಮ್ಮಮ್ಮ ಇದ್ದಂಗೆ ಇರ್ತೀಯ, ನೀವಪ್ಪ ಇದ್ದಂಗೆ ಇರ್ತೀಯ. ಯಾಕೆ? ನಿನ್ನ ಮೆಟಾಬಾಲಿಸಮ್ ಅಲ್ಗಾರಿದಮ್ ಫಿಕ್ಸ್ಡ್. ಇಷ್ಟು ಹಿಂಗೆ ಡೈಜೆಸ್ಟನ್ ಆಗುತ್ತೆ ಅಂತ ಫಿಕ್ಸ್ಡ್. ಅದನ್ನ ಚೇಂಜ್ ಮಾಡಕ್ಕಾಗಲ್ಲ. ದಟ್ ಇಸ್ ಅ ಜೀನ್ಸ್ ಪ್ಯಾಟರ್ನ್. ಅವನ ಅವ್ರಮ್ಮ ಇದ್ದಂಗೆ, ಅವಳ ಅವರಪ್ಪ ಇದ್ದಂಗೆ. ಯಾಕೆ? ಆ ಪ್ಯಾಟರ್ನ್ ಹೊತ್ಕೊಂಡ್ ಲಂಗ್ಸ್ ಏನ್ ಮಾಡುತ್ತೆ? ಆಕ್ಸಿಜನ್ ತಗೊಂಡು, ಆಹಾರ ತಗೊಂಡು, ಅವೆರಡನ್ನ ಆ ಬ್ಲೂ ಪ್ರಿಂಟಿಗೆ ಹಾಕಿ ಎಕ್ಸಿಕ್ಯೂಟ್ ಮಾಡುತ್ತೆ. ಎಕ್ಸಿಕ್ಯೂಟ್ ಮಾಡಿದಾಗ ನಿಮ್ಗೊಂದು ಔಟ್ಪುಟ್ ಬರುತ್ತೆ, ಪ್ರಾಣವಾಯು, ಪ್ರಾಣಶಕ್ತಿ. ಹಾಗಾಗಿ ನೀವೆರಡನ್ನ ಚೇಂಜ್ ಮಾಡ್ಬೋದು. ಊಟನ ಚೇಂಜ್ ಮಾಡ್ಬೋದು, ಉಸಿರಾಟನ ಚೇಂಜ್ ಮಾಡ್ಬೋದು. ಬ್ಲೂ ಪ್ರಿಂಟ್ ಚೇಂಜ್ ಆಗಲ್ಲ. ಫಿಕ್ಸ್ ಆಗ್ಬಿಡಿ ಅದಕ್ಕೆ. ನಾನು ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ನನ್ನ ವೇಟ್ ಮ್ಯಾಕ್ಸಿಮಮ್ 70, ಅದು ದಾಟಲ್ಲ ಅಷ್ಟೇ. ಪಾತ ನೇಚರ್. ನಾವಪ್ಪ ನಾನು ಅವ್ರ ಎಂಡ್ ಆಫ್ ದಿ ಲೈಫ್ ತನಕ ಅವ್ರು 50 ದಾಟಿಲ್ಲ. 50, 51, 49 ಮತ್ತೆ 50. ನಂದು ಅಷ್ಟೇ 68, 69, ಮತ್ತೆ 68ವರೆ, 69 ಅಷ್ಟೇ, 69ವರೆ. ಈ ವಾತ ನೇಚರ್ ಯಾರೆಲ್ಲ ಇರ್ತಾರೋ ಅವ್ರಿಗೆ ಅರ್ಧ kg ಜಾಸ್ತಿ ಆಗೋದು, ಅರ್ಧ kg ಕಮ್ಮಿ ಆಗೋದು ಅಷ್ಟೇ. ಕಫದವ್ರು ಹಂಗಲ್ಲ, ಒಂದು 10-15 kg ಜಾಸ್ತಿ ಆಗ್ಬಿಡ್ತಾರ. ಉಪವಾಸ ಮಾಡಿ, ಊಟ ಮಾಡಿ, ಹಂಗೆ ಡಯಟ್ ಮಾಡಿ ಮತ್ತೆ ಒಂದು 10 kg ಕಡಿಮೆ ಆಗ್ಬಿಡ್ತಾರ. ದಟ್ ಈಸ್ ಕಫ ನೇಚರ್. ಅವರ ದೇಹಕ್ಕೆ ಪೋಷಣೆ ಹೆಚ್ಚಿರುತ್ತೆ. ಹಾಗಾಗಿ ಅದು ಬಾಡಿ ಕಾನ್ಸ್ಟಿಟ್ಯೂಷನ್, ದೇಹ ಪ್ರಕೃತಿ. ಅದನ್ನ ಬಿಟ್ಟು ಉಳಿದಿದ್ದು ಎಲ್ಲದನ್ನ ನೀವು ಚೇಂಜ್ ಮಾಡ್ಬೋದು. ಸೊ ಫಸ್ಟ್ ಚೇಂಜ್ ಮಾಡಬೇಕಾಗಿರೋದು ನಿಮ್ಮ ಉಸಿರಾಟ. ದಟ್ ಈಸ್ ಪ್ರಪಂಚದ 190 ದೇಶದಲ್ಲಿ ಉಸಿರಾಟನ ಚೇಂಜ್ ಮಾಡ್ತಕ್ಕಂಥ ಅದ್ಭುತ ಸೈನ್ಸ್ ಇರೋದು ಇಂಡಿಯಾದಲ್ಲಿ ಮಾತ್ರ.
ಅದು ಯೋಗ ಮತ್ತು ಪ್ರಾಣಾಯಾಮ. ಚೂರ್ ಚೂರು ಚೈನಾದಲ್ಲಿದೆ, ಕಿಗಾಂಗ್ ಎಕ್ಸರ್ಸೈಸ್ ಅಂತ ಮಾಡ್ತಾರೆ. ಇಂಡೋನೇಷ್ಯಾ ಆ ಕಡೆ ಎಲ್ಲ ಸ್ವಲ್ಪ ತಾಯ್ ಚಿ ಅಂತ ಮಾಡ್ತಾರೆ. ಬಟ್ ತಾಯ್ ಚಿ ಕಿಗಾಂಗ್ಕ್ಕಿಂತ ಯೋಗ ಅಂಡ್ ಪ್ರಾಣಾಯಾಮ ಸೋ ಸುಪೀರಿಯರ್. ಎಷ್ಟು ಸುಪೀರಿಯರ್ ಅಂದ್ರೆ ಚೈನಾದಲ್ಲಿ ಇವಾಗ ಎಲ್ಲಾ ಕಡೆ ಯೋಗ ಸೆಂಟರ್ಗಳಿದಾವೆ. US ಅಲ್ಲಿ ಎಲ್ಲಾ ಕಡೆ ಯೋಗ ಸೆಂಟರ್ಗಳಿದಾವೆ. ಯಾಕಾಗಿ? ಇದು ನಿಮ್ಮ ದೇಹನ ವಾಯುನ ಇಂಪ್ರೂವ್ ಮಾಡೋ ಟೆಕ್ನಿಕ್ ಇರೋದು ಈ ಪದ್ಧತಿಯಲ್ಲಿ. ಸಿಂಪಲ್. ಅನುಲೋಮ ವಿಲೋಮ, ಕಪಾಲಭಾತಿ, ಭಸ್ತಿಕ, ಭ್ರಮರಿ, ಇಷ್ಟೇ ಮಾಡಿದ್ರೆ ಸಾಕು. ಅದ್ಭುತವಾದ ವೈಬ್ರೇಷನ್ಸ್ನ ನೀವು ಕ್ರಿಯೇಟ್ ಮಾಡ್ಬೋದು. ಒಂದು 4 ಆಸನಗಳು ಕಡಿಮೆ ಮಾಡಿದ್ರೂ ಪರವಾಗಿಲ್ಲ. ನೀವು ಯಾವುದೇ ಕಾರಣಕ್ಕೂ ಪ್ರಾಣಾಯಾಮ ಮಾಡ್ದಂಗೆ ಇರಬಾರ್ದು. ತುಂಬಾ ಜನ ಯೋಗ ಕ್ಲಾಸ್ಗೆ ಹೋಗ್ತಾರ, ಸೂರ್ಯ ನಮಸ್ಕಾರ, ಭುಜಂಗಾಸನ, ತ್ರಿಕೋನಾಸನ ಎಲ್ಲ ಮಾಡ್ತಾರ, ಪ್ರಾಣಾಯಾಮ ನೆಟ್ಟಿಗೆ ಮಾಡಲ್ಲ. ನಾನು ಹೇಳ್ತಿರೋದು ನಿಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಪ್ರಾಣಾಯಾಮ. ಎರಡನೇದು ಇಂಪಾರ್ಟೆಂಟ್ ಯಾವ್ದು ಗೊತ್ತಾ? ಯೋಗ ಅಲ್ಲ, ಆಸನಗಳಲ್ಲ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್ ಶವಾಸನ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ನಾವೆಲ್ಲ ಹೈಪರ್ ಆಕ್ಟಿವ್ ಇದೀವಿ ಇವಾಗ. ನಿಮ್ಮ ಯೋಗದಲ್ಲೂ ಪಂಚಭೂತಗಳು ಇರೋದು, ಬೇರೆ ಏನಿಲ್ಲ ಅಲ್ಲಿ. ಹೋಗತ್ತಡ ಫ್ರೀ ಎಕ್ಸರ್ಸೈಸ್ ಮಾಡ್ತೀರಾ, ಚಲನೆ, ಅದು ವಿಂಡ್. ಸ್ವಲ್ಪ ಎಕ್ಸರ್ಸೈಸ್ ಆಸನಗಳೆಲ್ಲ ಮಾಡತ್ತಡ ಮೈ ಬಿಸಿ ಆಗುತ್ತೆ, ಅದು ಹೀಟ್. ಇನ್ನು ಸ್ವಲ್ಪ ರಿಗ್ರೆಸಿವ್ ಮಾಡತ್ತಡ ಸ್ವೆಟ್ಟಿಂಗ್ ಆಗ್ತೀರಾ, ಅದು ಹ್ಯುಮಿಡಿಟಿ. ಸಾಕಾಯ್ತಪ್ಪ ಎಲ್ಲ ಆಸನಗಳು ಮಾಡಿ ಅಂದ್ರೆ ಕೂತ್ಕೊಂಡು ಪ್ರಾಣಾಯಾಮ ಮಾಡ್ತೀರಾ, ಅದು ವಾಯು, ಡ್ರೈನೆಸ್. ಪ್ರಾಣಾಯಾಮ ಆದ್ಮೇಲೆ ಶವಾಸನ ಮಾಡ್ತೀರಾ, ಅದು ಅವಾಗ ಬಾಡಿ ಕೂಲ್ ಆಗುತ್ತೆ, ಅದು ಕೋಲ್ಡ್ನೆಸ್. ಸೊ ಒಂದು ಪ್ರಾಣಾಯಾಮದಲ್ಲಿ ಈ 5 ತತ್ವಗಳು ಬರಬೇಕು. ನೀವು ಆಸನ ಮಾಡಿ ಪ್ರಾಣಾಯಾಮ ಮಾಡ್ದಂಗಿದ್ರೆ ಉಪಯೋಗ ಇಲ್ಲ. ಆಸನ ಪ್ರಾಣಾಯಾಮ ಮಾಡಿ ಲಾಸ್ಟ್ ಶವಾಸನ ಮಾಡಿಲ್ಲ ಅಂದ್ರೂ ಉಪಯೋಗ ಇಲ್ಲ. 5 ತತ್ವಗಳು ನಿಮ್ ದೇಹ ಸೇರಬೇಕು ಅಂದ್ರೆ ದಿಸ್ ಇಸ್ ದ ಪ್ರೊಸೀಜರ್. ಬಟ್ ಜಿಮ್ಮಲ್ಲಿ ಹಂಗಿಲ್ಲ, ಎತ್ತು ಇಳಿಸು ಜಗ್ಗಿ ಮಾಡು ಓಡ್ಬಾ ಮನೆಗೆ. ವಿಂಡ್ ಬಂತು, ಹೀಟ್ ಬಂತು, ಹ್ಯುಮಿಡಿಟಿ ಬಂತು, 3 ಎನರ್ಜಿ ಬಂದಿದ್ದಲ್ಲಿ. ಇನ್ನ 2 ಇಲ್ಲ, ಬಾಡಿ ರಿಲ್ಯಾಕ್ಸ್ ಆಗ್ಲಿಲ್ಲ, ಕೂಲ್ ಆಗ್ಲಿಲ್ಲ, ನೆಕ್ಸ್ಟ್ ಪ್ರಾಣಾಯಾಮ ಮಾಡಿಲ್ಲ ಅಂದ್ರೆ ಡ್ರೈನೆಸ್, ಕೋಲ್ಡ್ನೆಸ್ ಎನರ್ಜಿ ಇಲ್ಲ. ಅದಕ್ಕೆ ತುಂಬಾ ಜನಕ್ಕೆ ಜಿಮ್ಮು, ಏರೋಬಿಕ್ಸ್ ಈ ತರ ಮಾಡಿದವರಿಗೆ ಬಾಡಿ ಹೀಟ್ ಆಗುತ್ತೆ, ಕಾನ್ಸ್ಟಿಪೇಷನ್ ಆಗುತ್ತೆ, ಏರ್ ಫಾಲ್ ಆಗುತ್ತೆ. ಹಾಗಾಗಿ ಇಲ್ಲ ಸರ್ ಜಿಮ್ಮೇ ನನಗಿಷ್ಟ ಅಂತಂದ್ರೆ ಜಿಮ್ಮು ಮಾಡಿ, ಬಟ್ ಜಿಮ್ ಆದ್ಮೇಲೆ ಸ್ವಲ್ಪ ಪ್ರಾಣಾಯಾಮ ಮಾಡಿಬಿಟ್ಟು ಬಾಡಿನ ರಿಲ್ಯಾಕ್ಸ್ ಆಗಿ ಕೂಲ್ ಮಾಡಿ, ಸಮ್ ಸ್ಟ್ರೆಚಿಂಗ್ ಎಕ್ಸರ್ಸೈಸಸ್ ಮಾಡಿ, ಎಲ್ಲ ಮುಗಿಸ್ಕೊಂಡು ಒಂದು 5-10 ನಿಮಿಷ ಏನು ಮಾಡ್ದಂಗೆ ಸುಮ್ಮನೆ ಕೂತ್ಕೊಳ್ಳಿ, ಮತ್ತೆ ಮೊಬೈಲ್ ಹಿಡ್ಕೊಂಡಲ್ಲ, ಸುಮ್ಮನೆ ರಿಲ್ಯಾಕ್ಸ್ ಆಗಿ ದೆನ್ ಮನೆಗೆ ಹೋಗಿ. ಅವಾಗ 5 ಎಲಿಮೆಂಟ್ಸ್ ಕವರ್ ಆಗ್ತವೆ. ಇಲ್ಲ ಸರ್ ನಮ್ಗೆ ಏಜ್ ಆಲ್ರೆಡಿ 60 ದಾಟ್ಬಿಟ್ಟೈತೆ, ನೀವು ಹೇಳಿದ ಯಾವುದು ಮಾಡೋಕ್ಕಾಗಲ್ಲ ನಮಗೆ ಅಂತೀರಾ, ತೊಂದರೆ ಇಲ್ಲ. ನಿಮ್ಗೋಸ್ಕರ ಒಂದು ಕಲರ್ ತಂದಿದ್ದೀನಿ, ದಟ್ ಇಸ್ ಪರ್ಪಲ್, ವೈಲೆಟ್ ಕಲರ್. ನಿಮ್ಮ ಪ್ರಾಣಶಕ್ತಿನ, ಲಂಗ್ ಎನರ್ಜಿನ ಅದ್ಭುತವಾಗಿ ಇಂಪ್ರೂವ್ ಮಾಡ್ತಕ್ಕಂಥ ಕಲರ್. ಜಾಗ ಎಲ್ಲೆಲ್ಲಿ ಬೇಕು ಅವರೆಲ್ರಿಗೂ ಕೊಡ್ಬೋದು ನೀವು. ದಿಸ್ ಇಸ್ ದ ಮಿರಾಕಲ್ ಸೈಜ್ ಅಂತಾನೆ ಹೇಳ್ಬೋದು. ಚೆಕ್ ಮಾಡ್ಕೊಳ್ಳಿ, ಬೇಕಾದ್ರೆ ನಮ್ಮ ಯೂಟ್ಯೂಬ್ ವಿಡಿಯೋಸ್ ನೋಡಿ. 15-20 ವರ್ಷದಿಂದ ಅಸ್ತಮ ಇರೋರು ಒಂದೇ ಕಲರ್ ಇಂದ ವಾಸಿಯಾಗಿದ್ದಾರೆ. ಸುಮಾರು ವಿಡಿಯೋಸ್. ಯಾವ್ದಪ್ಪದು? ಬಲಗೈ ಕಿರುಬೆರಳು, 3rd ಜಾಯಿಂಟ್ ಇಸ್ ಎ ಲಂಗ್ಸ್, ಇಲ್ಲಿ ನಂಬರ್ 1 ಅಂತ ಪರ್ಪಲ್ ಅಲ್ಲಿ ಬರೀರಿ. ಇಲ್ಲ ಮೇನ್ ಕರೆಸ್ಪಾಂಡೆನ್ಸ್ ಅಲ್ಲಿ ದಿಸ್ ಈಸ್ ಯುವರ್ ಲಂಗ್ ರಿಫ್ಲೆಕ್ಸ್, ಇಲ್ಲಿ ನಂಬರ್ 1 ಪರ್ಪಲ್ ಬರೀರಿ. 3 ದಿವಸ ಬರ್ಕೊಳ್ಳಿ, ಜಸ್ಟ್ ಸಿ ದ ಮ್ಯಾಜಿಕಲ್ ಚೇಂಜಸ್. ಏನಾಗ್ಬಿಡುತ್ತೆ ಸರ್, 3rd or 4th ಡೇಗೆ ನೀವು ಇನ್ಹೇಲರ್ ಸ್ಟಾಪ್ ಮಾಡ್ತೀರಾ. ನಿಮ್ಮ ಅಲರ್ಜಿಕ್ ಬ್ರಾಂಕೈಟಿಸ್ ಕ್ಲಿಯರ್ ಆಗುತ್ತೆ.
ನಡಿಬೇಕಾದ್ರೆ ಆಯಾಸ ಆಗ್ತಾ ಇದ್ರೆ ಕಡಿಮೆ ಆಗುತ್ತೆ. ಅದು ಹೇಗೆ ಸಾಧ್ಯ ಆಯಿತು ಅಂತಂದ್ರೆ, ನಂಬರ್ 1 ರೆಪ್ರೆಸೆಂಟ್ಸ್ ದ ಫಸ್ಟ್ ಎಲಿಮೆಂಟ್ ಆಫ್ ದಿ ಬಾಡಿ. ಫಸ್ಟ್ ಎಲಿಮೆಂಟ್ ಯಾವುದಂದ್ರೆ ಆಕಾಶ. ಅದಕ್ಕೆ ತುಂಬಾ ಲೈಟ್ ವೇಟ್ ಇರತಕ್ಕಂಥ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಯಾವುದು ಅಂದ್ರೆ ವೈಲೆಟ್ ಕಲರ್. ಅದನ್ನ ನೀವು ನಂಬರ್ 1 ಅಂತ ಬರೆದಾಗ ಲಂಗ್ಸ್ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಲಂಗ್ಸಿಗೆ ಬೇಕಾಗಿರೋದು ಅದೇ. ನೀನು ಜಾಸ್ತಿ ಆಕ್ಸಿಜನ್ ತಗೋಬೇಕು ಅಂತಂದ್ರೆ ಎದೆ ಉಬ್ಬಬೇಕು. ಯು ನೀಡ್ ಸ್ಪೇಸ್. ಆ ಸ್ಪೇಸ್ ಕಡಿಮೆ ಆಗಿ ಕೆಲವ್ರಿಗೆ ಏನಾಗ್ಬಿಟ್ಟಿರುತ್ತೆ ಗೊತ್ತಾ, ಅಕ್ಕತ್ತಿರುತ್ತಲ್ಲ ಬಿಲ್ಲು ತರ ಬಾಗಿರ್ತೈತೆ, ಹಿಂಗೆ ನೋಡಿದಿರ, ಬಿಲ್ಲು ತರ ಕತ್ತು ಬಾಗಿದೆ ಅಂತಂದ್ರೆ ಹಿಂಗಾಗಿದೆ ಅಂದ್ರೆ ಲಂಗ್ಸ್ ಜಾಗ ಕಮ್ಮಿ ಆಗ್ತಿದೆ. ಸುಮ್ನೆ ಅವ್ರು ನೋಡೇ ಹೇಳ್ಬಿಡ್ಬೋದು ಲಂಗ್ಸ್ ಹೇಗಿದೆ ಅಂತ. ಕತ್ತು ಒಂಟೆ ತರ ಮುಂದಕ್ಕೆ ಬರುತ್ತೆ, ಹಿಂಗೆ ಕ್ಯಾಮೆಲ್ ನೆಕ್ ಅಂತಾರೆ. ಓಕೆ. ಮೂರನೇದು ಗೂನು ಬೆನ್ನು. ಗೂನು ಬೆನ್ನು, ಕ್ಯಾಮೆಲ್ ನೆಕ್ಕು ಮತ್ತೆ ಬಾಗಿದ ಶೋಲ್ಡರ್ಸ್. ಇವು ಮೂರನ್ನು ಏನ್ ಹೇಳುತ್ತೆ ಅಂದ್ರೆ ನಿಮ್ಮ ಲಂಗ್ಸ್ ಅಲ್ಲಿ ಆಕಾಶ ತತ್ವ ಕಡಿಮೆ ಆಗಿದೆ, ಲಂಗ್ಸ್ ಕೆಪಾಸಿಟಿ ಕಡಿಮೆ ಆಗಿದೆ. ಬೇಗ ಟಿಕೆಟ್ ತಗೋತೀಯ, ಹುಷಾರು. ಯಾವ ಲಂಗ್ ಚೆಕಪ್ ಬೇಡ, ಈ ಮೂರೇ ನೋಡಿ. ಇನ್ನೂ ಲಂಗ್ಸ್ ಡೌನ್ ಆಯ್ತು ಅಂದ್ರೆ ಕತ್ತಿನ ಭಾಗದಲ್ಲಿ ಕಪ್ಪು ಕಲರ್ ಬರುತ್ತೆ, ಡಾರ್ಕ್ನೆಸ್. ಇದೆಲ್ಲ ಯಾವಾಗ ಆಗುತ್ತಂದ್ರೆ ಲಂಗ್ಸ್ ಅಲ್ಲಿ ಇನೇಲಿಂಗ್ ಕೆಪಾಸಿಟಿ ಕಡಿಮೆ ಆದಾಗ. ಕೆಲವರಿಗೆ ಇದೆಲ್ಲ ಏನಿರಲ್ಲ ಆದ್ರೂ ಇನೇಲಿಂಗ್ ಡೌನ್ ಇರುತ್ತೆ. ಅವ್ರಿಗೆ ಕಿಡ್ನಿ ಕೋಲ್ಡ್ನೆಸ್ ಇರುತ್ತೆ. ಇನೇಲಿಂಗ್ ಇಬ್ಬರು ರೆಸ್ಪಾನ್ಸಿಬಲ್, ಲಂಗ್ಸ್ ಜೊತೆ ಕಿಡ್ನಿನ. ಕಿಡ್ನಿನ ಯಾವ ಥರ ಎನ್ಹಾನ್ಸ್ ಮಾಡೋದು ನೆಕ್ಸ್ಟ್ ವಾಟರ್ ಎಲಿಮೆಂಟಲ್ಲಿ ನೋಡೋಣ. ಇವಾಗ ನಂಬರ್ 1 ಪರ್ಪಲ್ ಎಲ್ಲರೂ ಹಾಕೋಬಹುದು. ಇವಾಗಿರೋ ಪೊಲ್ಯೂಷನ್ಗೆ ಎಲ್ರಿಗೂ ಪರ್ಪಲ್ ಒಂದು ಬೇಕು. ಹಾಕೊಳ್ಳಿ, ನೋಡೋಣ ಏನಾಗತ್ತಂತ. ನಾವೇನೋ ಹೇಳ್ತೀವಿ, ಅದು ವರ್ಕ್ ಆಗುತ್ತೆ ಇಲ್ಲ ಯಾರಿಗೆ ಗೊತ್ತು. ಚೆಕ್ ಮಾಡೋಣ. ಬರ್ಕೊಳ್ಳಿ. ಎಲ್ಲೆಲ್ಲಿ ಜಾಗ ಬೇಕೋ ಎಲ್ಲ ಕಡೆ ಬರ್ಕೋಬಹುದು. ಸರ್ ನನ್ನ ಮಗ 5ನೇ ಕ್ಲಾಸ್ ಇದಾನ, 6ನೇ ಕ್ಲಾಸ್ ಇದಾನ, ಇಷ್ಟೇ ತಿಂತಾನೆ ಸರ್, ಊಟನೇ ಮಾಡಲ್ಲ ಅಂತ ಕೆಲವರು ಅಮ್ಮಂದ್ರು ಬರ್ತಾರೆ. ಅವರಿಗೆಲ್ಲ ಇಷ್ಟು ತಿನ್ಬೇಕು ಮಗ. ಹೇಗ್ ಮಾಡ್ಬೋದು ಅದನ್ನ? ಸ್ಟಮಕ್ ಅಲ್ಲಿ ಸ್ಪೇಸ್ ಇಲ್ಲ, ಶ್ರಿಂಕ್ ಆಗ್ಬಿಟ್ಟಿದೆ. ಸ್ಟಮಕ್ ಒಂಥರ ಬ್ಲ್ಯಾಕ್ ಹೋಲ್ ತರ ಇರಬೇಕು, ತಿಂತಿರ್ಬೇಕು. ಆ ಹೋಲ್ ಕ್ರಿಯೇಟ್ ಹೋಲ್ ಅಂದ್ರೆ ಜಾಗ ಅಲ್ವಾ, ಆ ಹೋಲ್ನ ಕ್ರಿಯೇಟ್ ಮಾಡೋದು ಎಲ್ಲಿ ಅಂದ್ರೆ ಸ್ಟಮಕ್ಗೆ ನಂಬರ್ 1 ಪರ್ಪಲ್ ಬರೆಯೋದು, ಸ್ಟಮಕ್ ರಿಫ್ಲೆಕ್ಸಿಗೆ. ಇಲ್ಲ ಸ್ಟಮಕ್ ಜಾಯಿಂಟ್, ಬಲಗೈ ಉಂಗುರ ಬೆರಳು ಮೊದಲನೇ ಜಾಯಿಂಟ್ಗೆ ಈ ತರ ನಂಬರ್ 1 ಅಂತ ಬರೆಯೋದು. ಇದನ್ನ ಬರ್ಕೋಬೇಡಿ, ಯಾಕೆ ಅಂತಂದ್ರೆ ಒಂದನ್ನ ಮೆಜರ್ ಮಾಡ್ಬೇಕು ನೀವು. ಲಂಗ್ಸ್ ಜಾಯಿಂಟಿಗೆ ಬರ್ಕೊಂಡಿದ್ದೀರಾ, ಉಸಿರಾಟ ತೊಂದರೆ ಇದೆ ಅಂದ್ರೆ ಲಂಗ್ಸ್ ಜಾಯಿಂಟಿಗೆ ಬರ್ಕೊಂಡಿರ್ತೀರಾ. ಆ ಉಸಿರಾಟ ಏನಾದ್ರು ಇಂಪ್ರೂವ್ ಆಯ್ತಾ ನೋಡಿ. ಇಲ್ಲ ಸರ್ ನನಗೆ ಉಸಿರಾಟ ಪ್ರಾಬ್ಲಮ್ ಇಲ್ಲ, ಡೈಜೆಷನ್ ಪ್ರಾಬ್ಲಮ್, ಚರಿ ತಿನ್ನಲ್ಲ ನಾನು ಅಂದ್ರೆ ಒಂದು 3 ದಿವಸ ನಂಬರ್ 1 ಬರ್ಕೊಂಡು ನಿಮ್ಮ ಹೆಪಟೈಟ್ ಇಂಪ್ರೂವ್ ಆಗಬೇಕು. ಹಂಗಾರಲ್ಲ, ಹಸುವೇನೋ ಆಗ್ತಿರುತ್ತೆ ಬಟ್ ಕಡಿಮೆ ತಿಂತಿರ್ತಾರೆ, ಲೋ ಹೆಪಟೈಟ್ ಅಂಥವ್ರು ನಂಬರ್ 1 ಪರ್ಪಲ್ನ ನೀವು ಸ್ಟಮಕ್ ಜಾಯಿಂಟಿಗೆ ಹಾಕಿ. ಇಲ್ಲಿ ಹಾಕೋದ್ರಿಂದ 2 ಆಗುತ್ತೆ. ಒಂದು, ನಿಮ್ಮ ಇನ್ಪುಟ್ ಇನ್ಕ್ರೀಸ್ ಆಗುತ್ತೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್,
ತುಂಬಾ ಜನಕ್ಕೆ ಸ್ಟಮಕ್ ಲೈನಿಂಗು ಎರೋಜನ್ ಆಗಿರುತ್ತೆ, ಅಲ್ಸರ್ಸ್ ಥರ ಆಗಿರುತ್ತೆ, ಮತ್ತೆ ಇನ್ಫ್ಲಮೇಷನ್ ಆಗಿರುತ್ತೆ. ಎಂಡೋಸ್ಕೋಪ್ ಮಾಡಿದಾಗ ಡಾಕ್ಟರ್ ತೋರಿಸ್ತಾರೆ, ಓಕೆ, ಅಲ್ಸರ್ಸು, ಇನ್ಫ್ಲಮೇಷನು, ರೆಡ್ ಆಗಿರುತ್ತೆ. ಈ ಥರ ಡೈಜೆಸ್ಟಿವ್ ಟ್ರ್ಯಾಕಲ್ಲಿ ತುಂಬ ತೊಂದರೆಗಳಿದ್ದಾಗ, ಅದರಿಂದ ಆ ಆ್ಯಸಿಡ್ ಏನಾದ್ರು ಚೂರು ಮೇಲೆ ಕೆಳಗೆ ಬಂದರೆ ಆ ಇನ್ಫ್ಲಮೇಷನ್ ಆಗಿರೋ ಜಾಗ ಉರಿ ಬರುತ್ತೆ. ಹೊಟ್ಟೆ ಉರಿ ಇರ್ಬೋದು, ಎದೆ ಉರಿ ಇರ್ಬೋದು, ಗಂಟ್ಲು ಉರಿ ಇರ್ಬೋದು. ಸೊ ಇನ್ನೊಂದು ಅದ್ಭುತವಾದ ಗುಣ ಏನಪ್ಪ ಅಂದರೆ ಪರ್ಪಲ್ಗೆ, ಪರ್ಪಲ್ ಅಂದ್ರೇನೆ ಕವರಿಂಗ್ ಅಲ್ವಾ, ಆಕಾಶ ಭೂಮಿನ ಕವರ್ ಮಾಡಿದೆ. ಅದೇ ಥರ ನಿಮ್ಮ ದೇಹದಲ್ಲಿ ಪ್ರತಿಯೊಂದು ಆರ್ಗನ್ಗೆ ಒಂದು ಕವರಿಂಗ್ ಇರುತ್ತೆ. ಅದನ್ನು ಪ್ರೊಟೆಕ್ಟಿವ್ ಲೇಯರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಲಂಗ್ಸ್ ಅಲ್ಲಿ ಪ್ಲೂರಾ ಇರುತ್ತೆ, ಹಾರ್ಟ್ಗೆ ಪೆರಿಕಾರ್ಡಿಯಂ ಅಂತ ಇರುತ್ತೆ, ಡೈಜೆಸ್ಟಿವ್ ಟ್ರ್ಯಾಕಿಗೆ ಮ್ಯೂಕಸ್ ಇರುತ್ತೆ, ಮ್ಯೂಕಸ್ ಲೇಯರ್, ದೇಹಕ್ಕೆ ಚರ್ಮ ಇರುತ್ತೆ. ಸೊ ನಿಮ್ಮ ದೇಹದ ಪ್ರತಿಯೊಂದು ಅಂಗಗಳು ಮತ್ತು ನಿಮ್ಮ ದೇಹ ಆ ಪ್ರೊಟೆಕ್ಟಿವ್ ಕವರಿಂಗ್ ಇರುತ್ತೆ ನಿಮಗೆ. ನೋಡಿ, ನಮ್ಮ ಸುತ್ತಮುತ್ತ ಎಲ್ಲ ಕಡೆನೂ ಬ್ಯಾಕ್ಟೀರಿಯಾ, ಫಂಗಸ್ ಎಲ್ಲ ಇರ್ತವೆ, ಬಟ್ ಅವು ನಿಮ್ಮನ್ನ ಅಟ್ಯಾಕ್ ಮಾಡಲ್ಲ. ಯಾಕೆ ಮಾಡಲ್ಲ? ನಿಮ್ಮ ಪ್ರೊಟೆಕ್ಟಿವ್ ಲೇಯರ್ ಸ್ಟ್ರಾಂಗ್ ಇರುತ್ತೆ. ಸ್ಕಿನ್ ಇರ್ಬೋದು, ಮೌತ್ ಇರ್ಬೋದು, ಕಣ್ಣಿರ್ಬೋದು. ಆ ಪ್ರೊಟೆಕ್ಟಿವ್ ಲೇಯರ್ನ ಸ್ಟ್ರೆಂಥನ್ ಮಾಡಿ ನಿಮ್ಮ ಇಮ್ಯುನಿಟಿನ ಇಂಪ್ರೂವ್ ಮಾಡಬೇಕು ಅಂದರೆ ನೀವು ನಂಬರ್ 1 ಪರ್ಪಲ್ ಬರಿಬೋದು. ಪರ್ಟಿಕ್ಯುಲರ್ ಆರ್ಗನಿ ಮಾಡ್ಬೇಕಂದ್ರೆ ಇವಾಗ ಸ್ಟಮಕ್ ಮ್ಯೂಕಸ್ ಲೇಯರ್ನ ಸ್ಟ್ರೆಂಥನ್ ಮಾಡ್ಬೇಕಂದ್ರೆ ಇಲ್ಲಿ. ಓಕೆ, ಇಲ್ಲ ನನಗೆ ಹಾರ್ಟ್ ಗಾಬರಿ ಆಗುತ್ತೆ, ಎದೆ ಬಿಗದಂಗಾಗುತ್ತೆ, ಚಳ್ಳನ್ನಂಗಾಗುತ್ತೆ ಅಂದರೆ ಹಾರ್ಟ್ ಪ್ರೊಟೆಕ್ಟಿವ್ ಲೇಯರ್ ಸ್ವಲ್ಪ ವೀಕ್ ಆಗಿರುತ್ತೆ, ಕೆಲವರಿಗೆ ಶಾಕ್ ಕೊಡ್ದಂಗೆ ಆಗುತ್ತೆ. ಆವಾಗ ನೀವು ಹಾರ್ಟ್ ರಿಫ್ಲೆಕ್ಸ್ ಇಲ್ಲಿ, ಇಲ್ಲ ಹಾರ್ಟ್ ಜಾಯಿಂಟ್ ಎಡಗೈ, ಕಿರುಬೆರಳು, ಥರ್ಡ್ ಜಾಯಿಂಟ್ ಇಲ್ಲಿನೇ ನಂಬರ್ 1 ಪರ್ಪಲ್ ಬರಿಬೋದು. ಸೊ ಒಂದು ಸ್ಪೇಸ್ ಕೊಡುತ್ತೆ ಇದು. ಎರಡನೇದು ಪ್ರೊಟೆಕ್ಟಿವ್ ಲೇಯರ್ನ ಸ್ಟ್ರೆಂಥನ್ ಮಾಡ್ಬಿಟ್ಟು ಕವರಿಂಗ್ ಕ್ರಿಯೇಟ್ ಮಾಡುತ್ತೆ. ಇದು ಮಾಡೋದ್ರಿಂದ ಏನ್ ಇಂಪ್ರೂವ್ಮೆಂಟ್, ಏನ್ ಬೆಟರ್ ಆಗುತ್ತೆ ಅಂದ್ರೆ ನಿಮ್ಮ ಇಮ್ಯುನಿಟಿ ಬೆಟರ್ ಆಗುತ್ತೆ, ಇಮ್ಯುನಿಟಿ ಸ್ಟ್ರೆಂಥನ್ ಆಗುತ್ತೆ. ಕೆಲವರಿಗೆ ಪದೇ ಪದೇ ಸ್ಕಿನ್ ಇನ್ಫೆಕ್ಷನ್ನು, ಪದೇ ಪದೇ ಸ್ಟಮಕ್ ಇನ್ಫೆಕ್ಷನ್ನು, ಪದೇ ಪದೇ ಲಂಗ್ಸ್ ಇನ್ಫೆಕ್ಷನ್ನು, ಪದೇ ಪದೇ ಐ ಇನ್ಫೆಕ್ಷನ್ನು, ಈ ಥರ ನಿಮ್ಮಲ್ಲಿ ಏನಾದ್ರು ತೊಂದರೆ ಇದ್ದರೆ ನೀವು ಯಾವ ನಂಬರಿಂದ ಸ್ಟಾರ್ಟ್ ಮಾಡಬೇಕು ಟ್ರೀಟ್ಮೆಂಟ್ ಅಂದರೆ ನಂಬರ್ 1 ಪರ್ಪಲ್. ಸೂಪರ್ ಆಗಿ ವರ್ಕ್ ಆಗುತ್ತೆ. ಪದೇ ಪದೇ ಇನ್ಫೆಕ್ಷನ್ ಆಗ ಯಾವುದೇ ಒಂದು ಆರ್ಗನ್ ರಿಫ್ಲೆಕ್ಸ್ಗೆ ಬರ್ದು ನೋಡಿ. ಕ್ಲಿಯರ್? ಫಸ್ಟ್ ಒಂದ್ಸತಿ ಲಂಗ್ಸಿಗೆ ಬರ್ಕೊಳ್ಳಿ, ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ಸ್ವಲ್ಪ ಜಾಸ್ತಿ ಉಸಿರು ತಗೋತಾ ಇದ್ರೆ ನಂಬರ್ 1 ಬರ್ಕೊಂಡ್ಮೇಲೆ ಚೆಕ್ ಮಾಡ್ಕೊಳ್ಳಿ. ಆಕಾಶದ್ದು ಅನದರ್ ನೇಚರ್ ಏನಪ್ಪಾ ಅಂದ್ರೆ ಫ್ಲೆಕ್ಸಿಬಿಲಿಟಿ. ಈ ಪೆನ್ನು ಗೋಡೆ ಒಳಗೆ ಹೋಗಲ್ಲ, ಯಾಕಂದ್ರೆ ಭೂಮಿ ಇದು. ನೀರೊಳಗೆ ಹೋಗುತ್ತೆ, ಅಲ್ಲಿ ಕಷ್ಟ. ಬೆಂಕಿ ಗಾಳಿನಲ್ಲಿ ಹೋಗ್ಬೇಕಂದ್ರೂ ಫ್ರಿಕ್ಷನ್ ಇರುತ್ತೆ. ಅದಕ್ಕೆ ಆಕಾಶದಿಂದ ಬೀಳೋ ಉಲ್ಕೆ ಆಗಿರ್ಬೋದು, ವಿಮಾನಗಳು ಸುಟ್ಟೋಗ್ಬಿಡ್ತವೆ. ಅಲ್ಲಿ ಫ್ರಿಕ್ಷನ್ ಎದರಿಂದ ಆಗಿರ್ತತೆ? ಗಾಳಿಯಿಂದ. ಬಟ್ ಫ್ರಿಕ್ಷನ್ನೇ ಇಲ್ಲದೆ ಇರೋದು, ಅಡೆತಡೆ ಇಲ್ಲದೆ ಇರೋದು ಯಾವುದು ಅಂದ್ರೆ ಆಕಾಶ. ನೀನ್ ಲೈಟ್ ಸ್ಪೀಡಲ್ಲಿ ಹೋಗು, ಫ್ರಿಕ್ಷನ್ ಇರಲ್ಲ, ಅಡೆತಡೆ ಇರಲ್ಲ, ರೆಸಿಸ್ಟೆನ್ಸ್ ಇರಲ್ಲ, ನಿನ್ನ ಯಾರು ತಡೆ ಒಡ್ಡಲ್ಲ. ಅದು ಆಕಾಶ. ಅದೇ ಭೂಮಿಗೆ ಹತ್ರ ಬಂದ್ರೆ ವಾಯುಮಂಡಲ ಇರುತ್ತಲ್ವಾ, ಅಲ್ಲಿ ಗಾಳಿ ಇರುತ್ತೆ, ಫ್ರಿಕ್ಷನ್ ಆಗುತ್ತೆ. ಈ ಒಂದು ನೇಚರ್ನ ನಾವು ಸುಮಾರು ಕಾಯಿಲೆಗಳಲ್ಲಿ ಬಳಸ್ಕೋಬಹುದು.
ನೀವೆಲ್ಲಿ ಆಕಾಶ ತತ್ವನ ಕೊಡ್ತೀರೋ ನಂಬರ್ 1 ಪರ್ಪಲ್ ಇಂದ, ಅಲ್ಲಿ ಫ್ಲೆಕ್ಸಿಬಿಲಿಟಿ ಕ್ರಿಯೇಟ್ ಆಗುತ್ತೆ, ರೆಸಿಸ್ಟೆನ್ಸ್ ಕಮ್ಮಿ ಆಗುತ್ತೆ, ಸ್ಟಿಫ್ನೆಸ್ ಕಮ್ಮಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫ್ರೋಜನ್ ಶೋಲ್ಡರ್, ಈ ಶೋಲ್ಡರ್ ಮೇಲಕ್ಕೆ ಎತ್ತಬೇಕು, ಇಲ್ಲ ಸರ್ ಇಷ್ಟೇ ಆಗೋದು, ಇನ್ನು ಮೇಲಕ್ಕೆ ಹೋಗಲ್ಲ. ಯಾಕೆ? ಲಾಕ್ ಆಗಿದೆ. ಇಲ್ಲಿ ಸಮೋನ್ ಈಸ್ ರೆಸಿಸ್ಟಿಂಗ್ ಯು, ಹೋಲ್ಡ್ ಮಾಡ್ತಿದೆ. ಆ ನರ, ಲಿಗಮೆಂಟ್ಸು, ಬೋನು ಹಿಡಿತಾ ಇದೆ. ಅದನ್ನು ಫ್ರೀ ಮಾಡಬೇಕು, ಫ್ಲೆಕ್ಸಿಬಲ್ ಮಾಡಬೇಕು ಅಂದರೆ ನಂಬರ್ 1 ಪರ್ಪಲ್. ಎಲ್ಲಿ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ದಿಸ್ ಇಸ್ ದ ಬಾಡಿ ರಿಫ್ಲೆಕ್ಸ್ ಅಂದರೆ ಇದು ಬಲಗೈ, ಇದು ಎಡಗೈ. ಇದು ಬಲಗೈ ಶೋಲ್ಡರು, ಇದು ಎಲ್ಬೋ, ಇದು ಆಂಕಲ್, ಇದು ರಿಸ್ಟ್. ಇದು ಎಡಗೈಯಲ್ಲಿ ಶೋಲ್ಡರ್ ಜಾಯಿಂಟ್, ಇದು ಎಲ್ಬೋ ಜಾಯಿಂಟ್ ಅಂದರೆ ಮೊಣಕೈ, ಇದು ಮಣಿಕಟ್ಟು ಅಂದರೆ ರಿಸ್ಟ್ ಜಾಯಿಂಟ್. ನಿಮಗೆ ಏನನ್ನ ಎತ್ತಿದ್ರೆ ಮೊಣಕೈ ನೋವಾಗುತ್ತೆ ಅಂದ್ರೆ ನಂಬರ್ 1 ಇಲ್ಲಿ ಬರೀರಿ. ಶೋಲ್ಡರ್ ಮೇಲಕ್ಕೆ ಎತ್ತಕ್ಕಾಗಲ್ಲ ಅಂದ್ರೆ ಇಲ್ಲಿ ಬರೀರಿ. ಮುಂಗೈ ಆಡ್ತಾ ಇಲ್ಲ ಅಂದ್ರೆ ಇಲ್ಲಿ ಬರೀರಿ. ದಿಸ್ ಈಸ್ ದ ಏರಿಯಾ. ರಿಸ್ಟು, ಇದು ಬಂದ್ಬಿಟ್ಟು ಎಲ್ಬೋ, ಇದು ಬಂದ್ಬಿಟ್ಟು ಶೋಲ್ಡರ್. ಶೋಲ್ಡರ್ ಏನೋ ತಿರ್ಸ್ತೀನಿ ಸರ್, ಕತ್ತೆ ತಿರ್ಸಕ್ಕಾಗಲ್ಲ ಅಂತೀರಾ? ಹಿಂಗೆ ಇಷ್ಟೇ ತಿರ್ಸ್ತಾರೆ ಕೆಲವರು, ಇಷ್ಟೇ. ಪೂರ್ತಿ ತಿರುಗಿಸ್ಬೇಕು ಅಂತಂದ್ರೆ ಫ್ಲೆಕ್ಸಿಬಿಲಿಟಿ ಬೇಕಲ್ವಾ? ಇಲ್ಲ ಅಂದ್ರೆ ಇವಾಗೆ ಬರ್ಕೊಳ್ಳಿ, 10 ನಿಮಿಷಕ್ಕೆ ನೀವು ತಿರ್ಸ್ತೀರ ಗೋಣನ. ಹೇಗೆ? ಇದು ತಲೆ ಅಲ್ವಾ, ಹಿಂದ್ಗಡೆ ಕತ್ತು. ಇಲ್ಲಿ ನಂಬರ್ 1 ಅಂತೇಳಿ ಈ ಥರ ಪರ್ಪಲಲ್ಲಿ ಬರ್ಕೊಳ್ಳಿ. ಎಲ್ರೂ ಅಲ್ಲ, ಯಾರಿಗೆ ನೆಕ್ ಸ್ಟಿಫ್ನೆಸ್ ಇರುತ್ತೆ, ಕತ್ತು ಹಿಂದಕ್ಕೆ, ಪಕ್ಕಕ್ಕೆ, ಇದಕ್ಕೆ ಸರಿಯಾಗಿ ತಿರುಗ್ತಾ ಇಲ್ಲ ಅಂದರೆ ನೀವು ಬರ್ಕೊಳ್ಳಿ. 10 ರಿಂದ 15 ನಿಮಿಷದ ಒಳಗಡೆನೆ ನಿಮ್ಮ ಕತ್ತು ಫ್ರೀ ಆಗುತ್ತೆ. ಎಲ್ಲಾದ್ರೂ ಮಾಡ್ಬೋದು ಸರ್. ನೀ ಕಟ ಕಟ ಸೌಂಡ್ ಬರುತ್ತೆ ಸರ್, ಒಂದಕ್ಕೊಂದು ಅಂಟ್ಕೊಂಡ್ಬಿಟ್ಟವ. ಇದು ಬಲಗೈ, ಇದು ಬಲಗಾಲು ನೀ, ಇದು ಎಡಗಾಲು ನೀ. ಬಲ ಮಂಡಿ, ಎಡ ಮಂಡಿ. ಯು ಕ್ಯಾನ್ ರೈಟ್ ನಂಬರ್ 1 ಪರ್ಪಲ್. ಏನಾಗುತ್ತೆ? ವಿದಿನ್ 15 ಮಿನಿಟ್ಸ್ ಅಲ್ಲಿ ನಿಮಗೆ ಕಾಲ್ ಮಡ್ಚಕ್ ಆಗಿಲ್ಲ ಅಂದ್ರೆ ಮಡಿಸ್ತೀರ. ಮುಂದ್ಗಡೆ ಬರ್ಕೋಬೇಕ, ಹಿಂದ್ಗಡೆ ಬರ್ಕೋಬೇಕಂದ್ರೆ ನಿಮ್ಗೆ ಎಲ್ಲಿ ಮಡ್ಚಕ್ ಕಷ್ಟ ಅನಿಸ್ತಿದೆ, ಮುಂಭಾಗನ ಹಿಂಭಾಗನ, ಅಲ್ಲಿ ನಂಬರ್ 1 ಪರ್ಪಲ್ ಬರೀರಿ. ಹಿಂದ್ಗಡೆ ಆದ್ರೂ ಬರಿಬೋದು, ಮುಂದ್ಗಡೆ ಆದ್ರೂ ಬರಿಬೋದು. ಇದು ಸ್ಮೂತ್ ಸರ್ಫೇಸ್, ಇದು ಹಾರ್ಡ್ ಸರ್ಫೇಸ್. ನೀ ಎಲ್ಲಿ ಅಷ್ಟು ಹಿಂದ್ಗಡೆ ಸ್ಮೂತ್ ಇರುತ್ತೆ, ಮುಂದ್ಗಡೆ ಸಾಫ್ಟ್ ಹಾರ್ಡ್ ಇರುತ್ತೆ. ನೋಡಿ, ಯಾರಿಗಾದ್ರೂ ಮಂಡಿ ಮಡ್ಚೋಣಕ್ಕೆ ಅಂದ್ರೆ ಎಸ್ಪೆಷಲಿ ಕೆಳಗಡೆ ಕುಂತು ಎದ್ದೇಳಕ್ಕಾಗಲ್ಲ, ಎದ್ದೇಳೋದಕ್ಕೆ ಗೋಡೆ ಹಿಡ್ಕೊಂಡು ಚೇರ್ ಹಿಡ್ಕೊಂಡು ಎದ್ದೇಳ್ತಿದ್ದೀರಾ, ಅವರೆಲ್ಲ ನಂಬರ್ 1 ಪರ್ಪಲ್ ಬರ್ಕೊಳ್ಳಿ. ಒಂದು ಶಾರ್ಟ್ ಬ್ರೇಕ್ ಕೊಡ್ತೀನಿ. ಬ್ರೇಕ್ ಆದ್ಮೇಲೆ ನಿಮ್ಮ ಅನುಭವ ಹೇಳಿ. ಸೂಪರ್ ಆಗಿ ವರ್ಕ್ ಆಗುತ್ತೆ. ಯು ಕ್ಯಾನ್ ಕ್ರಿಯೇಟ್ ಸ್ಪೇಸ್. ನಿಮ್ಮ ದೇಹದ ಯಾವುದೇ ಜಾಯಿಂಟ್ ಲಾಕ್ ಆಗಿದೆ, ಸ್ಟಿಫ್ ಆಗಿದೆ, ಪೇನ್ ಆಗಿದೆ, ಕಟ್ ಕಟ್ ಸೌಂಡ್ ಬರ್ತಾ ಇದೆ, ಅಲ್ಲೆಲ್ಲ ನೀವು ನಂಬರ್ 1 ಪರ್ಪಲ್ ನೋಡಿ. ಟ್ರೈ ಮಾಡಿ ನೋಡಿ. ಇದು ಎಲ್ಲಾ ಜಾಯಿಂಟ್ ಫ್ಲೆಕ್ಸಿಬಿಲಿಟಿಗೆ ನಂಬರ್ 1 ಪರ್ಪಲ್ ಯೂಸ್ ಆಗುತ್ತೆ. ಬರ್ದ್ರಾ? ಓಕೆ. ಇದು ದೈಹಿಕವಾಗಿ ಆಯ್ತು. ಮಾನಸಿಕವಾಗಿ ನೀವು ನಂಬರ್ 1 ಅನ್ನು ಯೂಸ್ ಮಾಡ್ಬೇಕಂದ್ರೆ, ಯಾರು ಹೇಳಿದ ಮಾತು ಕೇಳಲ್ಲ, ತುಂಬಾ ಮೊಂಡ್ರು ಇರ್ತಾರೆ, ಸ್ಟಬ್ಬರ್ನೆಸ್ ಇರ್ತತೆ,
ಅವರಿಗಾದ್ರೂ ನಂಬರ್ ಒನ್ ಬರಿಬೋದು, ಇಲ್ಲ ಅವ್ರ ಹತ್ರ ಮಾತಾಡ್ಬೇಕಾದ್ರೆ ನೀವೇ ನಂಬರ್ ಒನ್ ಬರ್ಕೋಬೋದು. ಎರಡೂ ವರ್ಕ್ ಆಗುತ್ತೆ. ಲಂಗ್ ರಿಫ್ಲೆಕ್ಸ್ಗೂ ಬರ್ಕೋಬೋದು, ಇಲ್ಲ ಮೊಬೈಲ್ ಸ್ಕ್ರೀನ್ ಸೇವರ್ ಇಟ್ಕೋಬೋದು, ಇಲ್ಲ ಅಂತಂದ್ರೆ ಒಂದು ಚೀಟಿಯಲ್ಲಿ ನಂಬರ್ ಒನ್ ಪರ್ಪಲ್ ಅಂತ ಬರೆದು ಇಟ್ಕೊಂಡು ಹೋಗಿ. 100 ಆಫ್ ಸಕ್ಸಸ್ ಸ್ಟೋರೀಸ್ ನಾವು ಕೇಳಿದ್ವಿ ಲಾಸ್ಟ್ ಕಳೆದ 7-8 ವರ್ಷದಲ್ಲಿ. ನೂರಾರು ಜನ ಫೀಡ್ಬ್ಯಾಕ್ ಕೇಳಿದ್ದಾರೆ. ಯಾವುದೋ ಗೌರ್ಮೆಂಟ್ ಆಫೀಸಲ್ಲಿ ನಮ್ಮ ಫೈಲ್ ಪೆಂಡಿಂಗ್ ಇತ್ತು, ಮೂವೇ ಆಗ್ತಿದ್ದಿಲ್ಲ, ನಾವು ಹೇಳಿದ್ರೆ ಕೇಳ್ತಾನೆ ಇರಲಿಲ್ಲ, ನಂಬರ್ ಒನ್ ಪರ್ಪಲ್ ಬರ್ಕೊಂಡು ಹೋದ್ವಿ, ಕೆಲಸ ಆಯ್ತು. ಯಾಕಾಗಿ ಅಂದ್ರೆ ನಂಬರ್ ಒನ್ ಪರ್ಪಲ್ ಅಂದ್ರೆ ನಿಮ್ಗೆ ಅಡೆತಡೆನೇ ಇರಲ್ಲ, ಫ್ರಿಕ್ಷನ್ ಇರಲ್ಲ, ಅಕ್ಸೆಪ್ಟ್ ಮಾಡ್ಕೋತಾರೆ. ಆಕಾಶಕ್ಕೆ ನೋಡಿ, ಏನಾದ್ರೂ ಕೊಡಿ, ಇಟ್ ರಿಸೀವ್ಸ್. ಅದೇ ಗುಣ ನೀವು ಮಾಡೋ ಕೆಲಸದಲ್ಲಿ, ನಿಮ್ಮ ಬಿಹೇವಿಯರಲ್ಲಿ, ನಿಮ್ಮ ಮನಸ್ಸಲ್ಲಿ ಬರುತ್ತೆ. ತುಂಬಾ ಕಡೆ ಇದನ್ನು ಯೂಸ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಕೆಲವರು ಮನೆಯವ್ರು ಒತ್ತಾಯ ಮಾಡಿ ಮದುವೆ ಮಾಡ್ಬಿಟ್ಟಿರ್ತಾರೆ, ಗಂಡನ್ನ ಏನ್ತಿನ ಅಕ್ಸೆಪ್ಟ್ ಮಾಡ್ಕೊಂತಿರಕಲ್ಲ, ಗುರು ಅಂತಿರ್ತಾರೆ. ಸುಮ್ಮನೆ ಅವ್ರಿಗೆ ಬೆಡ್ರೂಮಲ್ಲಿ ನಂಬರ್ ಒನ್ ಹಾಕಿ, ನೆಕ್ಸ್ಟ್ ಡೇ ಕಿಲ ಕಿಲ ಅಂತ ಓಡಾಡ್ಕೊಂಡಿರ್ತಾರೆ. ದಟ್ ಈಸ್ ದ ಮ್ಯಾಜಿಕ್ ಆಫ್ ನಂಬರ್ ಒನ್ ಪರ್ಪಲ್. ಅದ್ಭುತವಾಗಿ ವರ್ಕ್ ಆಗುತ್ತೆ. ಕ್ಲಾಸಸ್ ಆದ್ಮೇಲೆ ತುಂಬಾ ಜನ ನಮ್ಮ ಸ್ಟೂಡೆಂಟ್ಸ್ ಹಂಗೆ ಮಾಡ್ತಾರೆ. ಮೊದಲು ನನ್ನ ಗಂಡ ನನ್ನ ಮಾತು ಕೇಳ್ತಿದ್ದ ಸರ್, ಇವಾಗ ನಂಬರ್ ಒನ್ ಪರ್ಪಲ್ ಹಾಕತ್ತೀನಿ, ಹೇಳಿದ್ ಕೇಳ್ತಾನೆ. ಆಗತ್ತೆ, ಆ ಅಕ್ಸೆಪ್ಟೆನ್ಸ್ ಅನ್ನೋದು ಬಂದ್ಬಿಡ್ತೈತೆ. ಫಾರ್ ಎಕ್ಸಾಂಪಲ್, ನೀವು ಮಾಡೋ ಕೆಲಸದಲ್ಲಿ ನಿಮ್ಮ ಮ್ಯಾನೇಜರು, ನಿಮ್ಮ ಬಾಸು, ನಿಮ್ಮ HODನೋ ನೀವು ಹೇಳಿದ್ ಕೇಳ್ತಾ ಇರಲ್ಲ. ನಿಮಗೆ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಲೀವ್ ಬೇಕು, ಕೇಳಿದ್ರೆ ಕೊಡಲ್ಲ ಅಂತಾರೆ. ನಂಬರ್ ಒನ್ ಪರ್ಪಲ್ ಬರ್ಕೊಂಡು ಹೋಗಿ ಕೇಳಿ, ಸಕ್ಸಸ್ ರೇಟ್ 90% ಇರುತ್ತೆ. ದಿಸ್ ಈಸ್ ಫಾರ್ ಅಕ್ಸೆಪ್ಟೆನ್ಸ್. ಮಾನಸಿಕವಾಗಿ ಒಂದನ್ನ ನೀವು ಒಪ್ಕೋಬೇಕು ಅಂದ್ರೆ ನಂಬರ್ ಒನ್ ಪರ್ಪಲ್. ಯಾರು ಒಪ್ಕೋತಾರಂದ್ರೆ ನಂಬರ್ ಒನ್ ಪರ್ಪಲ್ ಇರೋರೇ ಒಪ್ಕೊಳೋದು. ಇವಾಗ ನಾ ಯಾರಿಗಾದ್ರೂ ಹೊರಗಡೆ ಹೋಗ್ಬಿಟ್ಟು ನಾನು ಕಲರ್ ತರಕ್ ನ್ಯೂಮರಾಲಜಿ ಹೇಳ್ತೀನಿ, ಕ್ಲಾಸಿಗೆ ಬಾ ಅಂದ್ರೆ, ಆಕಾಶ ಇಲ್ಲ ಅನ್ಕೋ, ಏನ್ ಹೇಳ್ತೀನಿ ನನಗೆ ಬೇಡ ಅಂತಾನೆ. ಅದೇ ಆಕಾಶ ತರ ಚಿಂತ್ಕನ್, ಹೌದಾ ನಾನು ಸೇರ್ಕೋಬೋದಾ, ಅದರಿಂದ ಏನಾದ್ರು ಉಪಯೋಗ ಆಗುತ್ತಾ, ಟ್ರೈ ಮಾಡ್ಲ ನಾನು, ಮಾಡ್ತೀನಿ. ಇದು ಆಕಾಶ ತತ್ವ. ಸೊ ಒಂದನ್ನ ರಿಸೀವ್ ಮಾಡ್ಕೋತೀರಾ, ರಿಸೀವ್ ಮಾಡಲ್ಲ, ಅಪೋಸ್ ಮಾಡ್ತೀರಾ ಅನ್ನೋದು ನಿಮ್ಮ ಆಕಾಶ ತತ್ವದ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನ ವ್ಯವಹಾರಗಳಲ್ಲಿ, ಸಂಬಂಧಗಳಲ್ಲಿ, ಮನೆಗಳಲ್ಲಿ ಎಲ್ಲಾ ಕಡೆನೂ ಬಳಸ್ಬೋದು. ಟ್ರೈ ಮಾಡ್ತೀರಾ? ಎಸ್, ಲೆಟ್ಸ್ ಹ್ಯಾವ್ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್. ಸೊ ನಂಬರ್ ಒನ್ ಪರ್ಪಲ್ ಫಿಸಿಕಲ್ ಅಂಡ್ ಎಮೋಷನಲ್ ನೋಡಿದ್ವಿ. ಇಂಟೆಲೆಕ್ಚುಯಲ್ ಆಗಿ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ಲರ್ನಿಂಗ್ ಸ್ಕಿಲ್ಸ್, ಕ್ರಿಯೇಟಿವಿಟಿ. ನೀವೇನಾದ್ರು ಹೊಸದಾಗಿ ಕಲಿಬೇಕು ಅಂದ್ರೆ ನಿಮ್ ತಲೆ ಖಾಲಿ ಇರಬೇಕು ಅಲ್ವಾ? ಮಕ್ಳು ಯಾಕೆ ಬೇಗ ಕಲಿತಾರೆ? ತಲೆ ಖಾಲಿ ಇರುತ್ತೆ. ಬೆಳೀತಾ ಬೆಳೀತಾ ಎಲ್ಲ ಪ್ರಿಡಿಫೈನ್ ಇಟ್ಕೊಂಡ್ಬಿಟ್ಟಿರ್ತೀವಿ. ಹಂಗಾಗಿ ಏಜ್ ಆದ್ಮೇಲೆ ಸ್ವಲ್ಪ ಕಲಿಯೋದು ಲೇಟು, ಡಿಲೇ, ಟೈಮ್ ತಗೊಳುತ್ತೆ. ಮಕ್ಕಳಿಗೆ ನೀವು 5 ಲ್ಯಾಂಗ್ವೇಜ್ ಕಲಿಸಿ ಒಂದು 3-4 ತಿಂಗಳಲ್ಲಿ ಕಲ್ತ್ಬಿಡ್ತಾರೆ. ಹಾಗಾಗಿ ನಿಮ್ಮ ಮಕ್ಕಳಿಗೆ ಇಲ್ಲ ನಿಮಗೆ ಲರ್ನಿಂಗ್ ಸ್ಕಿಲ್ಸು, ಕ್ರಿಯೇಟಿವಿಟಿ ಬೇಕು ಅಂದ್ರೆ ನಂಬರ್ ಒನ್ ಪರ್ಪಲ್ ಯೂಸ್ ಮಾಡ್ಬೋದು. ಅದೇ ತರ ಸ್ಪಿರಿಚುವಲಿ ನೋಡೋದಾದ್ರೆ ನಂಬರ್ ಒನ್ ಪರ್ಪಲ್ ವಿಟ್ ಗಿವ್ಸ್ ಎಂಪ್ಟಿನೆಸ್. ಎಂಪ್ಟಿನೆಸ್ ಇಂದ ಏನು ಉಪಯೋಗ ಅಂತೀರಾ? ನಿಮ್ಗೆ ಯಾರ ಹತ್ರನೂ ಮಾತಾಡ್ಬೇಕಂದ್ರೆ ಯೋಗಿಗೆ ಭೋಗಿಗೆ ಡಿಫ್ರೆನ್ಸ್ ಏನು? ಭೋಗಿ ಏನ್ ಮಾಡ್ತಾನೆ? ನಾರ್ಮಲ್ ಮನುಷ್ಯ ಯಾರ ಹತ್ರ ಮಾತಾಡ್ಬೇಕಾದ್ರೆ ಏನ್ ಲಾಭ, ಅವನಿಂದ ನನಗೇನು, ಅವನೇನು, ಅವನ ಸ್ಟೇಟಸ್ ಏನು, ಎಲ್ಲ ತಲೆಯಲ್ಲಿ ತುಂಬ್ಕೊಂಡು ಮಾತಾಡ್ತೀವಿ. ಅದೇ ನಂಬರ್ ಒನ್ ಪರ್ಪಲ್ ಯೂಸ್ ಮಾಡಿದ್ರೆ ನಿಮ್ಮಲ್ಲಿ ಆಕಾಶ ತತ್ವ ಆಧ್ಯಾತ್ಮಿಕವಾಗಿ ಬೆಳೆದಾಗ ಎಲ್ರೂ ಒಂದೇ ತರ ನೋಡ್ತೀರ. ಅವ್ರ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಲ್ಲ ಮಾತಾಡ್ಬೇಕಾದ್ರೆ.
ಲಾಭ ನಷ್ಟ ವ್ಯವಹಾರಗಳು ನಡೆಯಲ್ಲ. ನೀವು ಅದೊಂದು ಸ್ಪಿರಿಚುವಲ್ ಸ್ಟೇಟಸ್ ಅದು. ಎಷ್ಟೋ ಜನಕ್ಕೆ ಎಷ್ಟೋ ಯೋಗ ತಪಸ್ಸು ಮಾಡಿದ್ರೆ ಅದು ಬರುತ್ತೆ. ಕೆಲವರಿಗೆ ಬರ್ತಿರುತ್ತೆ. ಎಲ್ಲರೂ ಎಲ್ಲರ ತರ ಒಂದೇ ತರನೇ ಇರ್ತಾರೆ ಅವರು. ಹಾಗಾಗಿ ಆ ಗುಣನ ನೀವು ಬೆಳೆಸ್ಕೋಬೇಕು ಅಂತಂದ್ರೆ ನಂಬರ್ 1 ಪರ್ಪಲ್ ನಿಮ್ಮ ಗೋಡೆ ಮೇಲೆ ಅಂಟಿಸ್ಕೋಬಹುದು, ಮೊಬೈಲ್ ಸ್ಕ್ರೀನ್ ಸೇವರ್ ಮಾಡ್ಕೋಬಹುದು, ಅಂಗೈಯಲ್ಲಿ ಬರ್ಕೋಬಹುದು. ಆಧ್ಯಾತ್ಮಿಕವಾಗಿ ಈ ಗುಣ ತುಂಬಾನೇ ಬೇಕಿದೆ ನಮ್ಗೆ. ತುಂಬಾ ಸ್ಟ್ರೆಸ್ ಆಗ್ತದೆ ಪ್ರತಿಯೊಂದು ವ್ಯವಹಾರದಲ್ಲಿ ಲಾಭ ಲೆಕ್ಕಾಚಾರಗಳು ಮಾಡಿ ಸಂಬಂಧಗಳು ಅಳಿಸಿ ಹೋಗ್ತಿದೆ. ಅದಾಗಬಾರ್ದು ಅಂದ್ರೆ ನೀವು ಸ್ಪಿರಿಚುವಲಿ ಬೆಳೀಬೇಕು. ಅದು ಆಕಾಶ ತತ್ವದ ಮುಖಾಂತರ. ಆವಾಗ ಪ್ರಪಂಚನೇ ನಿಮ್ಗೆ ಎಲ್ಲದೂ ಒಂದೇ ತರ ಕಾಣಿಸುತ್ತೆ. ದಟ್ ಈಸ್ ದ ಒನ್ ಆಫ್ ದಿ ಬೆಸ್ಟ್ ಸ್ಟೇಜ್. ಅಂದ್ರೆ ಕಲರ್ ನ್ಯೂಮರಾಲಜಿ, ಕಲರ್ ಥೆರಪಿಯಿಂದ ನೀವು ಆಧ್ಯಾತ್ಮಿಕವಾಗಿನೂ ಬೆಳಿಬೋದು. ಈ ಸ್ಟೇಟಸ್ ಯಾರಿಗಿರುತ್ತೆ ಹೇಳಿ? ಯಾರೊಂದು ಆಶ್ರಮ ಕಟ್ಕೊಂಡು ಎಲ್ಲ ಜೀವನದಲ್ಲಿ ಎಲ್ಲ ಬಿಟ್ಟು ಎಲ್ಲ ಧ್ಯಾನ ಗೀನ ಎಲ್ಲ ದೇವ್ರ ಜಪ ಮಾಡಿದವ್ರಿಗೆ ಈ ಸ್ಟೇಟಿಗೆ ಹೋಗ್ತಾರೆ. ಎಲ್ಲರೂ ಒಂದೇ, ಎಲ್ಲರೂ ಬಡವನು ಶ್ರೀಮಂತ, ಹೆಣ್ಣು ಗಂಡು, ಚಿಕ್ಕವನು ದೊಡ್ಡವನು ಏನಿರಲ್ಲ. ಅದನ್ನ ನೀವು ಮನೇಲಿ ಕೂತ್ಕೊಂಡೇ ತಗೋಬಹುದು. ಪರ್ಪಲ್ ನಂಬರ್ 1 ಪರ್ಪಲ್ ಇಂದ ಕೆಲವೇ ದಿನಗಳಲ್ಲಿ ನೀವು ಆ ಸ್ಟೇಟಿಗೆ ಹೋಗ್ತೀರಾ. ಇಟ್ಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಟ್ರೈ ಮಾಡಿ. ಈ ಒಂದು ಗುಣ ನಿಮ್ಮ ಸ್ಪಿರಿಚುವಲ್ ಗ್ರೋತಿಗೆ ತುಂಬಾನೇ ಸಹಕಾರಿ. ಇದು ಆಕಾಶ ತತ್ವ ನೀವು ನಿಮ್ಮಲ್ಲಿ ಅಳವಡಿಕೆ ಮಾಡ್ಕೊಂಡ್ರೆ ನಿಮ್ಗೆ ಸ್ಟ್ರೆಸ್ಸೇ ಇರಲ್ಲ. ಟೆನ್ಷನ್ ಯಾಕೆ ಹೇಳು? ಬರುತ್ತೆ ಹೋಗುತ್ತಂದ್ರೆ ಟೆನ್ಷನ್. ಅದಿರಲ್ಲ ಆಕಾಶ ತತ್ವದಲ್ಲಿ. ಖಾಲಿ ಖಾಲಿ ಇರುತ್ತೆ, ಅಕ್ಸೆಪ್ಟೆನ್ಸ್ ಇರುತ್ತೆ, ಎಂಟಿನೆಸ್ ಇರುತ್ತೆ. ಹಾಗಾಗಿ ತುಂಬಾ ರಿಲೀಫ್ ಆಗಿ ರಿಲ್ಯಾಕ್ಸ್ಡ್ ಆಗಿ ಜೀವನ ಮಾಡ್ಬೋದು. ಗಾಟ್ ಇಟ್? ಐ ವಿಶ್ ಯು ಆಲ್ ದ ಬೆಸ್ಟ್. ನೀವು ನಂಬರ್ 1 ಪರ್ಪಲ್ ಆರ್ ವೈಲೆಟ್ ಕಲರ್ ಇಂದ, ನೇರಳೆ ಬಣ್ಣದಿಂದ ನೀವು ದೈಹಿಕ, ಮಾನಸಿಕ ಮತ್ತು ಬೌದ್ಧಿಕ ಮತ್ತು ಆಧ್ಯಾತ್ಮಿಕವಾಗಿ ಆಕಾಶ ತತ್ವನ ನೀವು ನಿಮ್ಮಲ್ಲಿ ಅಳವಡಿಸ್ಕೆ ಅಕ್ಸೆಪ್ಟ್ ಮಾಡಿಸ್ಕೊಂಡು ಅಡಾಪ್ಟ್ ಮಾಡ್ಕೊಂಡು ಬೆಳಿಬೋದು. ಗಾಟ್ ಇಟ್? ಬಟ್ ಇಂಥ ಆಕಾಶ ಬಣ್ಣ ಕೆಲವೊಂದ್ಸತಿ ನಮಗೆ ಬೇಕಾಗಿರಲ್ಲ, ಬೇಡವಾಗಿರುತ್ತೆ. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಕೆಲವೊಬ್ಬರಿಗೆ ಆಕಾಶ ತತ್ವ ಜಾಸ್ತಿ ಇರುತ್ತೆ. ಅಂದ್ರೆ 1 ಅಂತೇಳಿ ಡೇಟ್ ಆಫ್ ಬರ್ತ್ ಅಲ್ಲಿ 2-3 ಸತಿ ಬಂದೋಗಿರ್ತವೆ. ಜನವರಿ 1ನೇ ತಾರೀಕು ಹುಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಮೇ 1, ಏಪ್ರಿಲ್ 1, ಈ ತರ 1 ಇಲ್ಲ 10 10ನೇ ತಿಂಗಳಲ್ಲಿ ಹುಟ್ಟಿದ್ರೆ 1 + 0 1 ಅಲ್ವಾ? ಸೊ ಯಾರೆಲ್ಲ ಡೇಟ್ ಆಫ್ ಬರ್ತ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ 1 ಬರುತ್ತೆ. ಜಸ್ಟ್ ಕ್ಯಾಲ್ಕುಲೇಷನ್ ತೋರಿಸ್ತೀನಿ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ. ಮಾಲಿಂಗ್ರಾಯರೇ, ಒಂದು ಡೇಟ್ ಆಫ್ ಬರ್ತ್ ಹೇಳಿ. ಫಾರ್ ಎಕ್ಸಾಂಪಲ್ 21/3/1985. 21 ಅಂದ್ರೆ 3, ಇದು 3, ಇದು 5, ಟೋಟಲ್ 11 ಅಂದ್ರೆ 2. ಸೊ ಈ ತರ ನಾವು ಡೇಟ್ ಆಫ್ ಬರ್ತ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. 2 + 3 3, 1 + 9 + 8 + 5 ಟೋಟಲ್ ಕೂಡಿದ್ರೆಗೇನೆ 5 ಬರುತ್ತೆ. 3 3 5 2. ಸೊ ದಿಸ್ ಈಸ್ ಯುವರ್ ಟೋಟಲ್ ಕ್ಯಾಲ್ಕುಲೇಷನ್. ಇದ್ರ ಮೇಲೆನೆ ಪ್ರತಿಯೊಂದನ್ನು ನಾವು ಅನಾಲಿಸಿಸ್ ಮಾಡೋದು, ಕ್ಯಾಲ್ಕುಲೇಟ್ ಮಾಡೋದು. 19/1/1991 ಅಂತ ಹೇಳಿದ್ದಾರೆ. 19 ಅಂದ್ರೆ 1, 1 ಅಂದ್ರೆ 1, 9 ಜೊತೆ ಯಾವ ಸಂಖ್ಯೆ ಕೂಡಿಸಿದ್ರೆ ಅದೇ ಸಂಖ್ಯೆ ಬರುತ್ತೆ. 1 1 2, 1 1 2ನ ಕೂಡಿಸಿದ್ರೆ ಟೋಟಲ್ 4 ಬರುತ್ತೆ. ಸೊ ಯಾರ ಡೇಟ್ ಆಫ್ ಬರ್ತ್ ಅಲ್ಲಿ 1 ಇರುತ್ತೆ, ಆಕಾಶ ತತ್ವ ಹೆಚ್ಚಿರುತ್ತೆ, ಅವ್ರಿಗೆ
ದೈಹಿಕವಾಗಿ ಹೇಳೋದಾದ್ರೆ ಸ್ಪೇಸ್ ಅಕ್ವೈರಿಂಗ್ ಇಶ್ಯೂಸ್ ಇರ್ತವೆ. ಅಂದ್ರೆ ಅವರ ದೇಹದಲ್ಲಿ ಗಡ್ಡೆಗಳಾಗೋ ಚಾನ್ಸಸ್ ಜಾಸ್ತಿ. ಆಕಾಶ ಅಂದ್ರೆ ಏನು, ಎಕ್ಸ್ಟ್ರಾ ಕವರಿಂಗ್. ಹಿಂಗೆ ಇತ್ತು ಅನ್ಕೊಳ್ಳಿ, ಇದು ಎಕ್ಸ್ಟ್ರಾ ಕವರ್ ಆಯ್ತು, ಎಕ್ಸ್ಟ್ರಾ ಗ್ರೋತ್. ನಾಸಲ್ ಪಾಲಿಪ್ ಆಗಿರ್ಬೋದು, ಲಿಪೋಮಾ ಆಗಿರ್ಬೋದು, ಒಬೆಸಿಟಿ ಆಗಿರ್ಬೋದು, ಆನೆಕಾಲು ರೋಗ, ಈ ತರ ಎಕ್ಸ್ಟ್ರಾ ಸ್ವೆಲ್ಲಿಂಗ್, ಎಕ್ಸ್ಟ್ರಾ ಗ್ರೋತ್, ಅದು ಆಕಾಶ ತತ್ವ ಹೆಚ್ಚು ಇದೆ ಅಂತ. ಅದು ಬೇಡ ನಮಗೆ, ಎಕ್ಸ್ಟ್ರಾ ಗ್ರೋತ್ ಬೇಡ. ಅವಾಗ ಏನ್ ಮಾಡ್ತೀವಿ, ಆಕಾಶ ತತ್ವನ ಕಡಿಮೆ ಮಾಡ್ಬೇಕಂದ್ರೆ ಅದೇ ನಂಬರ್ 1 ಡಾರ್ಕ್ ಬ್ಲೂ ಅಂದ್ರೆ ಕಡು ನೀಲಿಯಲ್ಲಿ ಬರಿತೀವಿ. ನಿಮ್ಮ ಥೈರಾಯ್ಡ್ ಸ್ವೆಲ್ಲಿಂಗ್ ಆಗಿತ್ತು ಅನ್ಕೊಳ್ಳಿ, ಗಂಟಾಗಿತ್ತು, ನೀವು ಆ ಥೈರಾಯ್ಡ್ ರಿಫ್ಲೆಕ್ಸ್ ಇಲ್ಲಿ ನಂಬರ್ 1 ಅಂತ ಡಾರ್ಕ್ ಬ್ಲೂ ಅಲ್ಲಿ ಬರಿಬಹುದು. ಪೈಲ್ಸ್, ಮೊಳಕೆ ರೋಗ ಬಂದಿರುತ್ತೆ, ಮೂಲವ್ಯಾಧಿ, ಬಲಗೈ ಕಿರುಬೆರಳು, ದಿಸ್ ಈಸ್ ಯುವರ್ ಆನಸ್ ರಿಫ್ಲೆಕ್ಸ್, ಇಲ್ಲಿ ನಂಬರ್ 1 ಪರ್ಪಲ್ ಬರಿಬಹುದು. ನಂಬರ್ 1 ಪರ್ಪಲ್ ಬರೆದಾಗ ಏನಾಗುತ್ತಂದ್ರೆ ಅದು ಆಕಾಶ ತತ್ವನ ಕಳ್ಕೊಂಡು ಶ್ರಿಂಕ್ ಆಗುತ್ತೆ. ಒಂದು ಗಡ್ಡೆನ ಶ್ರಿಂಕ್ ಮಾಡಬೇಕು, ಮುದುಡಿಸ್ಬೇಕು ಅಂತಂದ್ರೆ ನಂಬರ್ 1 ಡಾರ್ಕ್ ಬ್ಲೂ. ನೀವು ಶ್ರಿಂಕ್ ಆಗ್ಬೇಕಂದ್ರೂ ಮಾಡಬೇಕು. ಕೆಲವೊಂದು ಲೇಡೀಸ್ಗೆ ಬ್ರೆಸ್ಟ್ ತುಂಬಾ ಸೈಜ್ ಜಾಸ್ತಿ ಇರುತ್ತೆ, ಅವರು ನಂಬರ್ 1 ಬರ್ಕೊಳೋದ್ರಿಂದ ಅದು ಶ್ರಿಂಕ್ ಆಗುತ್ತೆ. ಇನ್ನು ಕೆಲವರು ಹೊಟ್ಟೆ ತುಂಬಾ ಮುಂದೆ ಬಂದಿರುತ್ತೆ, ಅವರು ಹೊಟ್ಟೆ ಭಾಗದಲ್ಲಿ ನಂಬರ್ 1 ಪರ್ಪಲ್ ಬರಿಬಹುದು, ಶ್ರಿಂಕ್ ಆಗೋದಕ್ಕೆ. ಕೆಲವರಿಗೆ ಕೆನ್ನೆ ತುಂಬಾ ಊದ್ಕೊಂಡ್ಬಿಟ್ಟಿರ್ತವೆ, ಇದನ್ನ ಶ್ರಿಂಕ್ ಮಾಡಬೇಕು, ದೆನ್ ಯು ಕ್ಯಾನ್ ರೈಟ್ ನಂಬರ್ 1 ಪರ್ಪಲ್. ಇಲ್ಲ ಕೆನ್ನೆ ತುಂಬಾ ಒಳಗೋಗಿದೆ, ಅದ್ ಮೇಲೆ ಬರಬೇಕು ಅಂದ್ರೆ ನಾನು ನಂಬರ್ 1 ಪರ್ಪಲ್ ಬರ್ಕೋತೀನಿ, ನನ್ನ ಕೆನ್ನೆ ಒಳಗೋಗಿದೆ ಅಂತ. ಸೊ ನಂಬರ್ 1 ಪರ್ಪಲ್ ಬರ್ದಾಗ ಅದು ಊತ ಬರುತ್ತೆ, ಊದ್ಕೊಳ್ಳುತ್ತೆ, ಗುಂಡಾಗಿ ಆಗತ್ತೆ, ಸ್ವೆಲ್ ಆಗುತ್ತೆ. ಅದೇ ನಂಬರ್ 1 ಡಾರ್ಕ್ ಬ್ಲೂ ಬರ್ದಾಗ ಶ್ರಿಂಕ್ ಆಗ್ತಾ ಬರುತ್ತೆ. ನೀವೇನಾದ್ರೂ ಮಾಡ್ಬೋದು, ಗಡ್ಡೆಗಳನ್ನ ಕರಗಿಸ್ಬೇಕು ಅಂದ್ರೆ ನಂಬರ್ 1 ಡಾರ್ಕ್ ಬ್ಲೂ ಮಾಡಿ, ಅದನ್ನ ಎನ್ಲಾರ್ಜ್ ಮಾಡಬೇಕು ಅಂತಂದ್ರೆ ನಂಬರ್ 1 ಪರ್ಪಲ್ ಮಾಡಿ. ನಿಮ್ಮಲ್ಲಿ ಯಾರಿಗಾದ್ರೂ ಎಂಡೋಮೆಟ್ರಿಯಂ ಥಿಕ್ನೆಸ್ ಆಗಿದ್ರೆ, ಗರ್ಭ ದಪ್ಪ ಆಗಿದ್ರೆ, ಅದನ್ನ ನಾರ್ಮಲ್ ಸೈಜ್ ತರಬೇಕು ಅಂದ್ರೆ ದಿಸ್ ಈಸ್ ಯುಟೆರಸ್, ಬಲಗೈ ಹೆಬ್ಬೆರಳು, ಇಲ್ಲಿ ನಂಬರ್ 1 ಪರ್ಪಲ್ ಬರೀರಿ, ಸಾರಿ ನಂಬರ್ 1 ಡಾರ್ಕ್ ಬ್ಲೂ. ಡಾರ್ಕ್ ಬ್ಲೂ ಬರ್ದಾಗ ಆ ಥಿಕ್ನೆಸ್ ಕಮ್ಮಿ ಆಗುತ್ತೆ. ಬಟ್ ಮಕ್ಕಳಾಗ್ಬೇಕು ಅಂದ್ರೆ ನಂಬರ್ 1 ಪರ್ಪಲ್ ಬರೀತೀವಿ. ಯುಟೆರಸ್ ಹ್ಯಾಸ್ ಟು ಇನ್ಕ್ರೀಸ್ ದ ಸೈಜ್ ಟು ಹೋಲ್ಡ್ ದ ಬೇಬಿ, ಮಗುನ ಇಟ್ಕೊಂಡು. ಮತ್ತೆ ನಂಬರ್ 5 ಎಲ್ಲೋನು ಬರೀತೀವಿ, ಮಗುನ ಗರ್ಭ ಜಾರದಂಗಿರೋದಕ್ಕೆ. ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಪ್ರತಿಯೊಂದು ಕಲರು, ಪ್ರತಿಯೊಂದು ನಂಬರ್ಗೂ ಆಯಾ ಜಾಯಿಂಟ್ ಅಲ್ಲಿ ಬರೆದಾಗ ನಿಮ್ಗೆ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ. ಬಟ್ ಅದನ್ನ ಹೆಚ್ಚಿಸ್ಬೇಕಾ ಇಲ್ಲ ಕಡಿಮೆ ಮಾಡ್ಬೇಕು ಅಂತ ಲಾಜಿಕ್ ನೀವೇ ಯೋಚನೆ ಮಾಡ್ಬೇಕು. ಅಂಡರ್ಸ್ಟುಡ್? ನಾನು ಹೇಳಿದ್ದೆ ನಂಬರ್ 1 ಪರ್ಪಲ್ ಬರೀರಿ ಅಂತ, ಬರೆದ್ರಾ? ನಾನು ಬರ್ದಿದ್ದೆ ಅಲ್ಲ, ಏನಾಯ್ತು ಗೊತ್ತಾ, ನನ್ನ ಹೆಂಡತಿ ಜಾಸ್ತಿ ಊಟ ಕೊಡಿ, ಇನ್ನ ಸ್ವಲ್ಪ ಕೊಡು ಅಂತ ತಿನ್ಕೊಂಬಂದೆ. ಸರಿ, ಊಟ ಬೇಗ ಹೋಗ್ತಾ ಇದೆ ಹೊಟ್ಟೆಲಿ, ಇನ್ನು ಕೊಡು, ಇನ್ನು ಕೊಡು. ನೀವು ದಿನನಿತ್ಯ ಜೀವನದಲ್ಲಿ ಆರೋಗ್ಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಕಲರ್ ನ್ಯೂಮರಾಲಜಿನ ಅದ್ಭುತವಾಗಿ ಬಳಕೆ ಮಾಡ್ಬೋದು. ಸ್ವಲ್ಪ ಯೋಚನೆ ಮಾಡ್ಬೇಕು. ಅದೇ ನಂಬರ್ 1 ಡಾರ್ಕ್ ಬ್ಲೂ ಎಲ್ಲಿ ಯೂಸ್ ಮಾಡ್ತೀನಿ ಗೊತ್ತಾ?
ತುಂಬಾ ಜನ ಇರ್ತಾರೆ ಎಸ್ಪೆಷಲಿ ಮನೆಯಲ್ಲಿ. ಎಲ್ಲದಕ್ಕ ಆಯ್ತು ಮಾಡ್ಬಿಡ್ತೀನಿ ಆಯ್ತು ಹ್ಞೂ ಹ್ಞೂ ಅಂತ ಹ್ಞೂ ಹ್ಞೂ ಅಂತಿರ್ತಾರೆ, ಏನು ಮಾಡಲ್ಲ. ಅಂಥವ್ರಿಗೆ ನಂಬರ್ ಒನ್ ಪರ್ಪಲ್ ಬೇಕು. ನಂಬರ್ ಒನ್ ಪರ್ಪಲ್ ಆಗ್ಬಿಟ್ಟೆ ಅನ್ಕ ಅವ್ರು ಮಾಡೋದಿದ್ರೆ ಮಾತ್ರ ಹೂ ಅಂತಾರೆ, ಸುಮ್ನೆ ಹೂ ಅನ್ನಲ್ಲ. ಈ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಇರೋರು, ಆಕಾಶ ತತ್ತಿರೋರು ಏನ್ ಹೇಳಿದ್ರು ಹೂ ಹೂ ಅಂತಾರೆ, ಆಮೇಲೆ ಮಾಡಲ್ಲ. ಅಂತಾರೆ ಯಾರು ನಿಮ್ ಸುತ್ತಮುತ್ತ ಇದ್ರೆ ಅವ್ರಿಗೆ ನಂಬರ್ ಒನ್ ಡಾರ್ಕ್ ಬ್ಲೂ ಹಾಕಿ. ಸೊ ದಟ್ ಅವ್ರ ಲಾಜಿಕಲಿ ಯೋಚನೆ ಮಾಡ್ತಾರೆ ಅವಾಗ, ಇದಾಗತ್ತಾ ಆಗಲ್ವಾ, ಮಾಡೋದ ಬೇಡ, ಎಸ್ ಹೇಳೋದ ಬೇಡ ಅಂತ. ಎಲ್ಲದಕ್ಕೂ ಎಸ್ ಎಸ್ ಅಂದ್ರೂ ಅದೊಂದು ತಲೆನೋವು. ಓಕೆ, ನಿಮ್ಮಲ್ಲಿ ಯಾರಾದ್ರೂ ಎಲ್ಲದಕ್ಕೂ ಹೂ ಅಂತಾರೆ, ಎಲ್ಲದಕ್ಕೂ ಎಸ್ ಅಂತಾರೆ ಅಂದ್ರೆ ಅವ್ರಿಗೆ ನಂಬರ್ ಒನ್ ಡಾರ್ಕ್ ಬ್ಲೂ ಕೊಡಿ, ಅದನ್ನ ಸ್ಟಾಪ್ ಮಾಡ್ತಾರೆ, ಕಡಿಮೆ ಮಾಡ್ತಾರೆ ಅಟ್ಲೀಸ್ಟ್. ಬೇರೆ ಬೇರೆ ರೀಸನ್ಸ್ಗೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾರನ್ನ ಒಪ್ಪಿಸ್ಬೇಕಂದ್ರೆ ನಂಬರ್ ಒನ್ ಪರ್ಪಲ್ ಯೂಸ್ ಮಾಡ್ತೀವಿ, ಅವ್ರು ಒಪ್ಪಗೇಬಾರ್ದು. ಇವರಿಗೆ ಮೂರನೇ ವ್ಯಕ್ತಿ ಬಂದು ಯಾರೋ ಹೇಳ್ತಾರೆ, ಏನೋ ಒಪ್ಸಕ್ ಟ್ರೈ ಮಾಡ್ತಾರೆ, ಬಟ್ ನೀವೇನು ಇವ್ರು ಒಪ್ಕೋಬಾರ್ದು ಅಂತ ಇರ್ತತೆ. ಅವಾಗ ಏನ್ ಮಾಡ್ಬೋದು, ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಟೇಬಲ್ ಮೇಲೆನೋ, ಅವ್ರ ವಾಲ್ ಪೇಪರ್ ಅಲ್ಲೋ ಇಲ್ಲಾಂದ್ರೆ ಗೋಡೆ ಮೇಲೆನೋ ನಂಬರ್ ಒನ್ ಡಾರ್ಕ್ ಬ್ಲೂ ಬರ್ದು ಬಂದ್ಬಿಡಿ. ಅವ್ರು ಒಪ್ಕೊಳಲ್ಲ ಅವರು, ಯಾಕಂದ್ರೆ ಅಕ್ಸೆಪ್ಟೆನ್ಸ್ ಕಡಿಮೆ ಆಗ್ಬಿಡುತ್ತೆ ನಂಬರ್ ಒನ್ ಡಾರ್ಕ್ ಬ್ಲೂಗೆ. ರಿಜೆಕ್ಟ್ ಮಾಡ್ತಾರೆ, ಆಗಲ್ಲ ಅಂತಾರೆ, ನೋಡೋಣ ಹೋಗ ಅಂತಾರೆ, ಸಡನ್ ಹೂ ಅನ್ನಲ್ಲ. ಸೊ ನಂಬರ್ ಒನ್ ಪರ್ಪಲ್ ಇಂದ ಎಷ್ಟು ಅದ್ಭುತಗಳು ಮಾಡ್ಬೋದು, ನಂಬರ್ ಒನ್ ಡಾರ್ಕ್ ಬ್ಲೂ ಇಂದನೂ ಮಾಡ್ಬೋದು. ಟ್ರೈ ಮಾಡಿ, ಗಾಟ್ ಇಟ್. ಸೊ ಇವಾಗ ಯಾರಾದ್ರೂ ಬರ್ಕೊಂಡ್ರ, ಎನಿಬಡಿ ಇಸ್ ಹ್ಯಾವಿಂಗ್ ಎನಿ ಎಕ್ಸ್ಪೀರಿಯನ್ಸ್, ನಂಬರ್ ಒನ್ ಪರ್ಪಲ್ ಹೇಳಿದ್ದೆ ನಾನು, ಎನಿಬಡಿ ಟ್ರೈಡ್? ಯು ಕ್ಯಾನ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸ್ ಸೊ ದಟ್ ಬೇರೆಯವರಿಗೆ ಅದು ಕಲಿಕೆ ಆಗುತ್ತೆ. ಎಸ್ ಶೋಭಾ? ನಮಸ್ತೆ ಸರ್. ನಮಸ್ಕಾರ. ಹೇಳಿ ಬರ್ಕೊಂಡಿದ್ದೀನಿ ಸರ್. ನನಗೆ ಉಸಿರು ತ್ರಾಸ ಆಗ್ತಾ ಇತ್ತು ಸರ್. ಈಗ ನಾರ್ಮಲ್ ಇದೆ ಸರ್, ಕರೆಕ್ಟ್ ಆಗಿ ಉಸಿರಾಟ ಆಗ್ತಾ ಇದೆ ಸರ್. ಉಸಿರಾಟ ಆಗ್ತಾ ಇದೆ ನಂಬರ್ ಒನ್ ಪರ್ಪಲ್ ಇಂದ, ವೆರಿ ಗುಡ್. ಬರ್ಕೊಂಡಿದ್ದೀನಿ. ಇನ್ಮೇಲೆ ಯಾವಾಗ ಉಸಿರಾಟ ಕಷ್ಟ ಆದ್ರೆ ಇನ್ನೆಲ್ಲಾರು ಹುಡುಕ್ಬೇಡಿ, ನಂಬರ್ ಒನ್ ಪರ್ಪಲ್ ಬರ್ಕೊಡಿ. ಓಕೆ ಸರ್, ಓಕೆ ಸರ್. ಫೀಡ್ಬ್ಯಾಕ್ ಅಂತ ಹೇಳಿದ್ರಿ. ಇಲ್ಲಿ ನಮ್ಮ ಮನೆ ಹತ್ರ ಒಬ್ರು ಸೊಂಟ ನೋವು ಇತ್ರಿ ಸರ್, ಅವ್ರಿಗೆ ಹುಬ್ಳಿ ಧಾರವಾಡ ಎಲ್ಲಾ ತೋರ್ಸ್ಕೊಂಡ್ ಬಂದಿದ್ದರಿ, ಮಿರಜ್ಗೂ ಹೋಗಿ ಬಂದಿದ್ದರಿ. ನಾ ಮುದೋಳದವ್ರ ಮಾಲಿಂಗ್ಪುರ್ ಹತ್ರ ಮುದೋಳ್ರಿ ನಮ್ದ. ಅವ್ರ ಸೊಂಟ ನೋವು ಎಲ್ಲೆಲ್ಲಾ ದವಾಖಾನಿ ಅಡ್ಡಾಡ್ ಬಂದ್ರು ಒಟ್ಟ ಕಡಿಮೆ ಆಗಿರ್ಕಿಲ್ರಿ. ನಾನ್ ನಿಮ್ದು ಕಲರ್ ಥೆರಪಿ ಎಲ್ಲಾ ನೋಡ್ರಿ, ಟ್ರೀಟ್ಮೆಂಟ್ ಕೊಟ್ಟನ್ರಿ. ಈಗ ಒಬ್ರೇ ಆರಾಮಾಗಿದ್ದಾರೆ, ಹಾಯ್ ಆಗಿದ್ದಾರೆ, ಎಲ್ಲೆಲ್ಲಾ ಓಡಾಡ್ಕೊಂಡು ಮಾಡ್ಕೊಂಡು ಎಲ್ಲಾ ಹಾಯ್ ಆಗಿದ್ದಾರೆ ಸರ್. ತುಂಬಾ ಖುಷಿ ಅನಿಸ್ತಿದೆ ನಿಮ್ಗೆ ಅವ್ರ ರಿಸಲ್ಟ್ ಖುಷಿ ಕೇಳಿ? ಅನಿಸ್ತಾ ಇದೆ ಸರ್, ಖುಷಿ ಅನಿಸ್ತಾ ಇದ್ದೀರಿ ಸರ್. ಈಗ ಒಬ್ರಿಗೆ ಸರ್ ಅಂಗಾಲ್ ಉರಿತಾ ಇದೆ ಸರ್. ಆಮೇಲೆ ಮೊಣಕಾಲ್ ತಳಗನು ಇದೆ ಸರ್, ಎಡಗಾಲ್ ಮೊಣಕಾಲ್ ಮಡ್ಚಕ್ ಬರ್ತಾ ಇಲ್ಲ ಸರ್, ಅವ್ರಿಗೆ ಮಂಡಿ ಮಡ್ಚಕ್ ಬರ್ತಾ ಇಲ್ಲ. ನಂಬರ್ ಒನ್ ಪರ್ಪಲ್ ಬರೀರಿ ಇಲ್ಲಿ, ಅದ್ನ ಕೊಡ್ರಿ ಸರ್. ಪಕ್ಕ ಮಂಡಿ ಮಡಚಲೇಬೇಕು. ಅಂಗಾಲ್ ಊರಿಗೆ ಏನ್ ಕೊಡುದು ಸರ್? ಅಂಗಾಲ್ ಊರಿಗೆ ಸೆನ್ಸಿಟಿವಿಟಿ ಕಡಿಮೆ. ಶುಗರ್ ಇದೆನಾ? ಶುಗರ್ ಬಿಪಿ ಎರಡು ಇದೆ ಸರ್. ಅದನ್ನ ನಾಳಿನ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಸರ್ ನಂದೊಂದು ಕ್ವಶನ್, ಇಲ್ಲಿ ನನಗೆ ಸ್ವಲ್ಪ ಹಿಂಗ ಇದು ನರಕಲ್ಲಿ ಬಾವು ಬಂದಂಗ ಆಗಿದೆ ಸರ್, ಇಲ್ಲಿಂದ ಕಿವಿ ಸ್ವಲ್ಪ ನೋಯ್ತಾ ಇದೆ ಸರ್. ನನಗೆ ಬಾವು ಬಂದಿದೆ, ಕಿವಿ ನೋವ್ತಾ ಇದೆನಾ? ಸರ್ ಇಲ್ಲಿ ನರಕ, ಇಲ್ಲಿ ಬಾವು ಬಂದಿದೆ ಸರ್. ಇಲ್ಲಿ ಬಾವು ಇಳಿಬೇಕಂದ್ರೆ ನಂಬರ್ ಒನ್ ಡಾರ್ಕ್ ಬ್ಲೂ, ಆ ನೋವು ಕಮ್ಮಿ ಆಗ್ಬೇಕಂದ್ರೆ ನಂಬರ್ ಟು ಸ್ಕೈ ಬ್ಲೂ. ಹಂಗ ಇಲ್ಲಿ ಬರ್ಕೊಂಡ್ರೆ ನಡೀತಿ, ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬುಕ್ ತಗೊಂಡೆ ಮ್ಯಾಜಿಕ್ ಮಾಡ್ತಾ ಇದ್ರ ಜನಗಳಿಗೆ? ಮಾಡ್ತಾ ಇದ್ದೇನೆ ಸರ್. ನಿಮ್ಲಾರ್ಜಿ ಬುಕ್ ಅದನ್ನು ಹಾಕಿದ್ದೇನೆ ಸರ್. ಎಸ್, ನ್ಯೂಮರಾಲಜಿ ಬುಕ್ ಮೋಸ್ಟ್ ಪ್ರಾಬಲಿ ಶನಿವಾರ ಇಲ್ಲ ಸೋಮವಾರದಿಂದ ಡೆಲಿವರಿ ಸ್ಟಾರ್ಟ್ ಆಗುತ್ತೆ, ಸರಿನಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ. ನಾನು ಸುಮಾರು ಟ್ರೈ ಮಾಡಿದೆ ಕ್ಲಾಸ್ ಮುಗಿಯೋದ್ರೊಳಗಡೆನೆ ಕೊಡೋಣ ಅಂತೇಳಿ, ಬಟ್ ಅದು ಕಲರ್ ಥೆರಪಿಕ್ಕಿಂತ ಜಾಸ್ತಿ ವೈಡ್ ಯೂಸೇಜ್ ಇದೆ ಅಲ್ವಾ. ಸೊ ಪ್ರೋಟೋಕಾಲ್ಸ್ ನನ್ನ ಪ್ರಕಾರ ಒಂದು 250 ಮೇಲೆ ಆಗಿದೆ, ಕೇಸ್ ಸ್ಟಡೀಸು ಎಲ್ಲ ಸೇರಿಬಿಟ್ಟು. ಸೊ ಹಾಗಾಗಿ ತುಂಬಾ ಇಂಟ್ರೆಸ್ಟಿಂಗ್ ಇದೆ.
ಎಲ್ಲಾ ಕೇಸ್ ಸ್ಟಡೀಸು ನಮ್ಮ ಕ್ಲಿನಿಕ್ ಅಲ್ಲಿ ಯಾರಿಗೆ ಅವ್ರ ಡೇಟ್ ಆಫ್ ಬರ್ತ್ ನೋಡಿ ನಂಬರ್ ಕೊಟ್ಟು ಯಾರು ಸಕ್ಸಸ್ಫುಲ್ ಆಗಿರ್ತಲ್ಲ ಆ ಕೇಸ್ ಸ್ಟಡೀಸ್ನ ಲೈವ್ ಕೇಸ್ ಸ್ಟಡೀಸ್ನ ನಿಮ್ಗೆ ಕೊಡ್ತಿರೋದು. ಸೊ ಅದೊಂದು 50 ಕೇಸ್ ಸ್ಟಡೀಸ್ ನೀವು ಓದ್ಬಿಟ್ರೆ ನಿಮ್ಗೊಂದು ಐಡಿಯಾ ಬಂದ್ಬಿಡ್ತೈತೆ. ಓ ಸಾರ್ ಇದಕ್ಕೆ ಕೊಟ್ಟಿದ್ದಾರೆ, ಈ ತರ ರಿಸಲ್ಟ್ ಬಂದಿದೆ. ನಾನು ನೀಟಾಗಿ ಬರ್ದಿದ್ದೀನಿ. ಅವ್ರ ಕ್ವಶನ್ ಏನು, ಅವ್ರ ಡೇಟ್ ಆಫ್ ಬರ್ತ್ ಏನು, ಯಾವ್ಯಾವ ಎನರ್ಜಿ ಇದೆ, ಅವ್ರಿಗೆ ಯಾವ ಎನರ್ಜಿ ಬೇಕು, ನಾನು ಏನು ಅನಾಲಿಸಿಸ್ ಮಾಡಿದ್ದೀನಿ, ಎಷ್ಟು ವಾರ ಆದ್ಮೇಲೆ ಏನ್ ಚೇಂಜಸ್ ಆಗಿದೆ, ಈ ತರ 4 ಸ್ಟೆಪ್ಸ್ ಅಲ್ಲಿ ನಾನು ಕೇಸ್ ಸ್ಟಡೀಸ್ ಬರ್ದಿದ್ದೀನಿ. ಸೊ ಅದಕ್ಕಾಗಿ 1 ವಾರ ಲೇಟ್ ಆಯ್ತು. ಸೊ ಸುಮತಿ ಮತ್ತೆ ಸೌಮ್ಯ ಅವರು ಕ್ಲಾಸಲ್ಲಿ ಕ್ಲಿನಿಕಲ್ಲಿ ಎಲ್ಲ ಯಾರ್ಯಾರು ನ್ಯೂಮರಾಲಜಿ ತಗೊಂಡು ಹೋಗಿರ್ತಾರಲ್ಲ ಅದೆಲ್ಲ ಡೇಟಾ ಇತ್ತು ಸುಮತಿ ಮತ್ತೆ ಸೌಮ್ಯ ಹತ್ರ. ಸೊ ಅವ್ರು ಕೂತ್ಕೊಂಡು ನೀಟಾಗಿ ಬರ್ದಿದ್ದಾರೆ. ಸೊ ಐ ಹೋಪ್ ಆ ರಿಸಲ್ಟನ್ನ ನೀವು ಮುಂದಿನ ವಾರ ನೋಡ್ಬೋದು ನಿಮ್ಮ ಕೈಯಲ್ಲಿ ಬುಕ್ ಬಂದಾಗ. ಎಸ್, ಎನಿಬಡಿ? ಪದ್ಮಾವತಿ. ನಮಸ್ಕಾರ ಸರ್. ನಮಸ್ಕಾರ. ಬಹಳ ದಿವಸದಿಂದ ಕಾಯ್ತಿದೆ ಸರ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂತ. ಫಸ್ಟ್ ಡೇ ಕಲರ್ ಥೆರಪಿ ಕ್ಲಾಸ್ ಅಲ್ಲಿ ಸಿಕ್ಕಿತ್ತು ಚಾನ್ಸು, ಬಟ್ ನನಗೆ ಅನ್ಮ್ಯೂಟ್ ಆಗ್ಲಿಲ್ಲ ಅವತ್ತು. ಅವತ್ತಿಂದ ಕಾಯ್ತಾ ಇದ್ದೆ ಸರ್ ನಾನು. ಯಾವ ಊರಿಂದಮ್ಮ? ಸರ್ ಬೆಂಗಳೂರಿಂದ ಉತ್ರಳ್ಳಿ ಸರ್. ನಂದು ಬಹಳ ಹತ್ರ ನಿಮ್ ಕ್ಲಿನಿಕ್ಗೆ ಬಂದಿದ್ದೆ ಒಂದ್ಸರಿ ನಾನು. ನಂದು 2 ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬಂದಿದ್ದೆ. ಒಂದು ಸಾಲ್ವ್ ಆಯ್ತು ಸರ್ ನನ್ ಪ್ರಾಬ್ಲಮ್. ನನಗೆ 20 ವರ್ಷದಿಂದ ಕೋಲ್ಡ್ ಅರ್ಟಿಕೇರಿಯಾ ಆಯ್ತು. ಅದು ಈಗ ಪದೇ ಪದೇ ಬರ್ತಾ ಇತ್ತು. 1-2-3 ವರ್ಷದಲ್ಲಿ ಒಂದ್ಸರಿ ಆತರ ಬಂದ್ರೆ ನಾನು ಹೋಮಿಯೋಪತಿ ತಗೋತಿದ್ದೆ. ಒಂದು 2-3 ತಿಂಗಳಲ್ಲಿ ಹೊಟ್ಟೋಗ್ತಾ ಇತ್ತು. ಈ ಸರಿ 10 months ಆದ್ರೂ ಹೋಗಿರ್ಲಿಲ್ಲ. ಸರಿ, ನನ್ಗೆ ಸೆಪ್ಟೆಂಬರ್ ಅಲ್ಲಿ ನಿಮ್ದು ಫಸ್ಟ್ ವಿಡಿಯೋ ಸಿಕ್ತು ಸರ್. ಅವಾಗಿಂದ ನಾನು ಎಲ್ಲ ನೋಡ್ತಾ ಬಂದೆ ಸರ್. ನಿಮ್ದು ಕಲಿಬೇಕು ಅಂತ ಬಹಳ ಆಸೆ ಆಯ್ತು. ಆಮೇಲೆ ಕ್ಲಿನಿಕ್ ಬಂದಿದ್ದೆ. ಒಂದು ಪಾಯಿಂಟ್ ಕೊಟ್ರು ಸರ್, ಮುಕ್ತ ಅನ್ಸುತ್ತೆ, ಮುಕ್ತ ಅವ್ರ ಹತ್ರ. ಕಿಡ್ನಿ K3 ಪಾಯಿಂಟ್ ಕೊಟ್ರು. K3 ಪಾಯಿಂಟ್ ಕೊಟ್ರು. ಮತ್ತೆ ಕಲರ್ ಥೆರಪಿನೂ ಸ್ವಲ್ಪ ಬರ್ಕೊಟ್ರು ಎಲ್ಲ. ಅದನ್ನ ಹಾಕ್ತಾ ಬಂದೆ. ಕಿಡ್ನಿ ಪಾಯಿಂಟ್ಗೆ ನನ್ಗೆ ಪೆಪ್ಪರ್ ಸೀಡ್ ಕೊಟ್ಟಿದ್ರು. 10 minutes ಇಟ್ಕೊಂಡು ತೆಗೆದ್ಬಿಡಿ ಅಂತ. ಅಷ್ಟೇ 15 days ಅಲ್ಲಿ ನನ್ಗೆ ಹೊಟ್ಟೋಯ್ತು ಸರ್ ಅದು ಕೋಲ್ಡ್ ಅರ್ಟಿಕೇರಿಯಾ. ಬಹಳ ಖುಷಿ ಆಗೋಯ್ತು ನನ್ಗೆ. ಇನ್ನೊಂದು ಪ್ರಾಬ್ಲಮ್ ಇದೆ ಸರ್ ನಂದು. ಅದು ಒಂದು 20-25 ವರ್ಷದಿಂದಾನು ಇದೆ. ನನ್ಗಿವಾಗ 71 ವರ್ಷ. ಇಲ್ಲಿಂದ ತಲೆಯಿಂದಾನು ಶುರು ಆಗುತ್ತೆ ಸರ್. ಇಲ್ಲಿ ಒಳಗಡೆಯಿಂದ ಹೀಗೆ ಒಂದು ನರ್ವ್ ಹೀಗ್ ಬರುತ್ತೆ, ಇಲ್ಲಿವರೆಗೂ ಬರುತ್ತೆ. ಇಲ್ಲಿ ಕಿವಿಯಿಂದ ಓವರ್ ಸೆನ್ಸಿಟಿವಿಟಿ ಸರ್, ಅದು ಹೈಪರ್ ಸೆನ್ಸಿಟಿವ್ ಆಗಿರುತ್ತೆ. ಯಾವಾಗ್ಲೂ ಒಂಥರ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಂಗೆ ಫೀಲ್ ಆಗ್ತಾ ಇರುತ್ತೆ. ಅದನ್ನು ಅವತ್ತು ಹೇಳಿದ್ದೆ, ಬಟ್ ಅದು ನನ್ಗೆ ಸಾಲ್ವ್ ಆಗಿಲ್ಲ ಸರ್. ಇಲ್ಲ, ಇವಾಗ ಒಂದ್ಸತಿ ನೀವು ಬಂದಾಗ ಎಸ್ಪೆಷಲಿ TM ಪಾಯಿಂಟ್ಸ್ ನಾವೇನ್ ಕೊಡ್ತೀವಿ, ಒಂದು ಪಾಯಿಂಟ್ ಕೊಡ್ತೀವಲ್ಲ, ಅದು ಒಂದು ಉದ್ದೇಶಕ್ಕಿರುತ್ತೆ. ಓಕೆ ಸರ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಕೋಲ್ಡ್ ಅರ್ಟಿಕೇರಿಯಾ, ಡಾಕ್ಟರ್ ಪ್ರಕಾರ ಅರ್ಟಿಕೇರಿಯಾ ಬಂದ್ರೆ ಹೋಗಲ್ಲ. ಹೌದು ಸರ್. ಅಯ್ಯೋ, ನಾನು ಟ್ರೈ ಮಾಡದೆ ಇರೋದು ಒಂದು ಬಾಕಿ ಇಲ್ಲ ಸರ್. ಎಲ್ಲಾ ಟ್ರೈ ಮಾಡ್ಬಿಟ್ಟೆ. ನ್ಯಾಚುರೋಪತಿ, ಹೋಮಿಯೋಪತಿ 2-3 ಕಡೆ, ಮತ್ತೆ ಆಯುರ್ವೇದಿಕ್ಕು, ಇವಾಗ ಎಲ್ಲ ಟ್ರೈ ಮಾಡ್ಬಿಟ್ಟೆ ಸರ್. ಯಾವ್ದ್ರಿಂದಾನು ಅದು ವಾಸಿ ಆಗ್ತಿರ್ಲಿಲ್ಲ. ಮತ್ತೆ ಸರ್ ನನಗೆ ತುಂಬಾ ಸಂತೋಷ ಆಗುತ್ತೆ ನೀವು ವಿಪಶ್ಯನಾ ಬಗ್ಗೆ ಮಾತಾಡಿದ್ದು. ಐ ಆಮ್ ಎ ಸೀರಿಯಸ್ ಮೆಡಿಟೇಟರ್ ಸರ್. ನಾನು ಇಯರ್ಲಿ ಒನ್ಸ್ 30 days ಕೋರ್ಸ್ ಹಂಗೆಲ್ಲ ಎವ್ರಿ ಇಯರ್ ತಗೋತೀನಿ. ಈ ವರ್ಷ ನನ್ಗೆ ಬಿಕಾಸ್ ಆಫ್ ಕೋಲ್ಡ್ ಅರ್ಟಿಕೇರಿಯಾ ಹೋಗಕ್ ಆಗ್ಲಿಲ್ಲ. ನಾನು ಮಾರ್ಚ್ ಅಲ್ಲಿ ಸತಿಪಟ್ಟಣ ಹಂಗೆ ತಗೋತಾ ಇದ್ದೀನಿ. ಅವುಗಳಿಂದ ನನ್ಗೆ ಸ್ವಲ್ಪ ತುಂಬಾನೇ ಹೆಲ್ಪ್ ಆಗಿದೆ. ಮೈಗ್ರೇನ್ ಬರ್ತಾ ಇತ್ತು, ಅವೆಲ್ಲ ಹೊಟ್ಟೋಯ್ತು ನನ್ಗೆ. ಇದು 2 ಪ್ರಾಬ್ಲಮ್ ನನ್ಗೆ ಸಾಲ್ವ್ ಆಗಿರ್ಲಿಲ್ಲ. ಇವಾಗ ನಿಮ್ ಹತ್ರ ಬಂದ್ಮೇಲೆ ಕೋಲ್ಡ್ ಅರ್ಟಿಕೇರಿಯಾ ಹೊಟ್ಟೋಯ್ತು, ಮತ್ತೆ ಬರಲ್ಲ ಅಂತ ಅನ್ಕೊಂಡಿದೀನಿ ಸರ್. ಇಲ್ಲ, ಮತ್ತೆ ಬರಲ್ಲ. ಯಾಕೆ ಬರಲ್ಲ ಅಂತಾನು ಹೇಳ್ತೀನಿ. ಕಲರ್ ಥೆರಪಿ, ಕಲರ್ ನ್ಯೂಮರಾಲಜಿನಲ್ಲಿ ನಾವ್ ಏನೆಲ್ಲ ಮಾಡ್ತೀವಿ ಅದ್ರ 100 ಪಟ್ಟು TM ಅಂದ್ರೆ
ಈ ಸರಿ 2000ಕ್ಕಿಂತ ಹೆಚ್ಚಿನ ಜನ ಜಾಯ್ನ್ ಆಗಿದ್ರ. ಒಂದು ರೈಟ್ ಸರ್ ಪಾಯಿಂಟ್. ಸರ್ ಸರ್ ನಾನು TM ಗೆ ಜಾಯಿನ್ ಆಗಿಲ್ಲ ಸರ್. ಇದು ನನ್ಗೆ ನಾನ್ ರಿಟೈರ್ಡ್ ಪರ್ಸನ್, 15 years ಆಗೋಯ್ತು. ನನ್ಗೆ ಫೈನಾನ್ಷಿಯಲಿ ಬಹಳನೇ ಕಷ್ಟ ಇದೆ. ನನ್ಗೆ ತೊಂದ್ರೆ ಇಲ್ಲ ಪೆನ್ಷನ್ ಮೇಡಮ್. ಆತರ ಏನು ಇಲ್ಲ. ಮಗಳು ಕಾಂಟ್ರಿಬ್ಯೂಟ್ ಮಾಡ್ತಾಳೆ, ಅದರಿಂದ ನಾನು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಎಲ್ಲದಕ್ಕೂ ನಾನು ಅವಳ ಮೇಲೆ ಡಿಪೆಂಡ್ ಆಗಕ್ ಆಗಲ್ಲ. ಇದು ಎಲ್ಲಿ ನನಗೆ ಕನ್ಸೆಷನ್ ಸಿಗುತ್ತೋ ಅಲ್ಲೆಲ್ಲ ನಾನು ಫ್ರೀ ಸಿಕ್ಕಿದ ಕ್ಲಾಸು ಎಲ್ಲ ಅಟೆಂಡ್ ಮಾಡ್ತಿದ್ದೀನಿ ಸರ್. ಸರಿ ಬಟ್ ನಿಮ್ಗೆ ನನ್ನ ಕೆಪಾಸಿಟಿ ಮೀರಿ ನಾನು ಕಲಿತಾ ಇದ್ದೀನಿ. 70+ ಏಜ್ ಅಲ್ಲಿ ಕಲಿಯೋದೇ ದೊಡ್ಡದು. ನಿಮ್ ಕಲೆ ಆಸಕ್ತಿ ಇದ್ರೆ ಕ್ಲಿನಿಕ್ ಬಂದು ಅಲ್ಲಿ ಸೌಮ್ಯ ಅವ್ರು ಇರ್ತಾರೆ, ನಮ್ಮ ಹೀಲಿಂಗ್ ಹೆಡ್ ಅವರು. ಅವ್ರ ಹತ್ರ ಮಾತಾಡಿ, ನಿಮ್ಗೆ more than 50% ಡಿಸ್ಕೌಂಟ್ ಕೊಡಕ್ಕೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಆಕ್ಚುಲಿ ನಾನು ಕಲಿಯಕ್ ಶುರು ಮಾಡಿದ್ದೆ, ನನ್ಗೇನು ಅಂದ್ರೆ ನನ್ಗಿಂತ ಬೇರೆಯವ್ರಿಗೆ, ನಮ್ ಫ್ಯಾಮಿಲಿ ಮೆಂಬರ್ಸ್, ನಮ್ ಸಿಸ್ಟರ್ಸ್ ಬ್ರದರ್ಸ್ ಎಲ್ಲ 70, 60s ಅಲ್ಲೇ ಇರೋರು, ಅವರೆಲ್ಲ ಸಿಕ್ಕಾಪಟ್ಟೆ ಸಫರ್ ಆಗ್ತಾ ಇದ್ದಾರೆ. ಅವರಿಗೆಲ್ಲ ನೀವೇ ಫ್ಯಾಮಿಲಿ ಡಾಕ್ಟರ್ ಆಗ್ತೀರಾ? ಹೌದು ಸರ್, ಹಂಗೆ ಮಾಡ್ತಾ ಇದ್ದೀನಿ. ನಾನು ಕೈ ಮೀರಿ ಅವತ್ತಿಂದ ನಾನು ಯಾವತ್ತು ನಿಮ್ ವಿಡಿಯೋ ನೋಡಿದ್ನೋ ಅವತ್ತಿಂದ ಎಲ್ಲಾರ್ಗು ಬಲವಂತವಾಗಿ ಕೊಡ್ತಾ ಇದ್ದೀನಿ. ಬಟ್ ತುಂಬಾ ಆಕ್ಸೆಪ್ಟೆನ್ಸ್ ಕಡಿಮೆ ಇತ್ತು, ಸಿಕ್ಕಾಪಟ್ಟೆ ಕಡಿಮೆ ಇತ್ತು. ಈಗ ನನ್ ನಂಬರ್ 1 ಪರ್ಪಲ್ ನಾನು ವಿಡಿಯೋ ನೋಡಿ ಹಾಕೊಂಡಿದ್ದೆ ಸರ್ ಮೊಬೈಲಲ್ಲಿ. ಅವತ್ತಿಂದಾನು ಸ್ವಲ್ಪ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಫ್ಯಾಮಿಲಿನಲ್ಲಿ. ಇಲ್ಲ, ಈ ಕಲರ್ ಥೆರಪಿ TM ಹಂಗೆ ಎಲ್ರಿಗೂ ತಲೆಯಲ್ಲಿ ಮೆಡಿಸಿನ್ ಕೂತ್ಕೊಂಡಿರುತ್ತಲ್ವಾ, ಒಂದ್ ಪೆಪ್ಪರ್ ಹಾಕಿದ್ರೆ ಏನಾಗುತ್ತೆ, ಒಂದ್ ಮೆಂತೆ ಕಾಳು ಕಟ್ಟಿದ್ರೆ ಏನಾಗುತ್ತೆ ಅಂತ ಎಲ್ರಿಗೂ ಇರುತ್ತೆ. ತುಂಬಾನೇ ಹಂಗೆ ರೆಸಿಸ್ಟ್ ಮಾಡ್ತಾರೆ, ಒಂಥರ ಅಕ್ಸೆಪ್ಟೆನ್ಸೇ ಇಲ್ಲ. ನೀವೇನು ಒಂದು ಕೋಲ್ಡ್ ಅರ್ಟಿಕೇರಿ 10 ತಿಂಗಳಿಂದ ಇರೋದು ಹೋಗಿದ್ದಲ್ದು ನಮ್ದೊಂದು ಪಾಯಿಂಟಿಗೆ ಹೋಯ್ತಂತ ಹೇಳ್ತಿರಲ್ವಾ, ಆ ತರ ನಾವು ಪ್ರತಿನಿತ್ಯ 100 ಜನರ ಬಾಯಲ್ಲಿ ಕೇಳ್ತೀವಿ. ಆ ಕೇಳಿದ್ಮೇಲೆ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಸಿಂಪಲ್ ಟೆಕ್ನಿಕ್, ಈಸಿ ಅನಾಲಿಸಿಸ್, ಯಾರಾದ್ರೂ ಕಲಿಬಹುದು, ಜನಕ್ಕೆ ಕಲ್ಸೋಣ. ಒಬ್ಬ TM ಸ್ಟೂಡೆಂಟ್ ನಾನು ರೆಡಿ ಮಾಡಿದ್ರೆ ಅವ್ನು 1000 ಜನ ರೆಡಿ ಮಾಡ್ತಾನೆ. ಇವತ್ತು ಹಳ್ಳಿನಲ್ಲಿ ಬಸವಾಕ್ಯೂ ಅಕಾಡೆಮಿ ಹೀಲರ್ಸ್ ಇದ್ದಾರೆ, ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ, ರಿಸಲ್ಟ್ ತಗೋತಿದ್ದಾರೆ. ಅಂದ್ರೆ ನಮ್ಮ ಸಂಪೂರ್ಣ ವಿದ್ಯೆನ, ಇವಾಗ ನಮ್ದು ಕೋರ್ ರಿಸರ್ಚ್ ಬಂದ್ಬಿಟ್ಟು TM, ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್. ಅದನ್ನ ವೆರಿ ಲೆಸ್ ಪ್ರೈಸ್ ಅಂಡ್ ಪಕ್ಕಾ ರಿಸಲ್ಟ್. ಇವಾಗ ಕೋಲ್ಡ್ ಅರ್ಟಿಕೇರಿಯಾ ಮೇಡಮ್ ಬಂದ್ರು, ಇಟ್ಸ್ ವೆರಿ ಕ್ಲಿಯರ್. ಏನಾಗಿರುತ್ತೆ, ಅವ್ರಿಗೆ ಲಂಗ್ ಮೆರಿಡಿಯನ್ ಅಲ್ಲಿ ಕೋಲ್ಡ್ನೆಸ್ ಆಗಿರುತ್ತೆ. ಅದನ್ನ ತೆಗಿಯೋದಕ್ಕೆ 2 ಪಾಯಿಂಟ್ ಇರ್ತವೆ, ಓಪನ್ ಆಗಿ ಹೇಳ್ಕೊಡ್ತೀವಿ. ಇವ್ರು ಪದ್ಮಾವತಿ ಅವರಿಗೆಲ್ಲ ಇನ್ನೂ 100 ಜನಕ್ಕೆ ಟ್ರೀಟ್ಮೆಂಟ್ ಕೊಡಿ, ಅರ್ಟಿಕೇರಿಯಾಗೆ ಸೇಮ್ ರಿಸಲ್ಟ್ ಬರುತ್ತೆ. ದಟ್ ಈಸ್ ದ ಅಕ್ಯುರಸಿ ಇನ್ TM. ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ, ಆದಷ್ಟು ಬೇಗ ಜಾಯ್ನ್ ಆಗಿ. ಫಸ್ಟ್ 10 ಕ್ಲಾಸಸ್ ಫ್ರೀ ಇರ್ತವೆ, ಬಟ್ ಆಕ್ಚುಯಲ್ ಲಾಜಿಕ್ ಸ್ಟಾರ್ಟ್ ಆಗೋದು 20ನೇ ಕ್ಲಾಸಿಂದ. ಇನ್ನು ಜಾಯ್ನ್ ಆಗೋದಕ್ಕೆ ಚಾನ್ಸ್ ಇದೆ. ಮೇಡಮ್ ಇನ್ನೊಂದು ಕ್ವಶನ್ ಇದೆ, ಅದಕ್ಕೆ ಆನ್ಸರ್ ಹೇಳ್ತೀನಿ. ಇಲ್ಲಿ ಒಂದು ಓವರ್ ಸೆನ್ಸಿಟಿವ್ ಬರುತ್ತೆ, ಪೇನ್ ಬರುತ್ತೆ, ನರ ಹೊಡೆದಂಗ ಆಗುತ್ತೆ ಅಂತಾರಲ್ಲ, ದಿಸ್ ಈಸ್ ಯುವರ್ ಗಾಲ್ ಬ್ಲಾಡರ್ ಏರಿಯಾ, 2 ಕಡೆ. ಸೊ ಈ ಗಾಲ್ ಬ್ಲಾಡರ್ನ ಕಾಮ್ ಮಾಡ್ಬೇಕು, ಸೆನ್ಸಿಟಿವ್ ಕಡಿಮೆ ಮಾಡ್ಬೇಕು. ಅದಕ್ಕೆ ಒಂದು ಬೆಸ್ಟ್ ಕಲರ್ ಬಂದ್ಬಿಟ್ಟು ಎಡಗೈ ತೋರು ಬೆರಳು ಮೊದಲನೇ ಜಾಯಿಂಟ್ಗೆ. ಓಕೆ, ಫಸ್ಟ್ 3 days ನಂಬರ್ 2 ಸ್ಕೈ ಬ್ಲೂ ಬರೀರಿ. ನಂಬರ್ 2 ಸ್ಕೈ ಬ್ಲೂ. ನೆಕ್ಸ್ಟ್ 3 days ನಂಬರ್ 6 ಆರೆಂಜ್. ಓಕೆ ಸರ್. ಓಕೆ, ಈ 3 days ಅಲ್ಲಿ more than 50% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಾಗಿ ಇನ್ನೊಂದು ಸ್ವಲ್ಪ ಉಳಿದಿದ್ರೆ ನಂಬರ್ 2 ಸ್ಕೈ ಬ್ಲೂ, ಆಮೇಲೆ ನಂಬರ್ 6 ರೆಡ್. ನಂಬರ್ 6 ರೆಡ್, ನಂಬರ್ 2 ಸ್ಕೈ ಬ್ಲೂ, ನೆಕ್ಸ್ಟ್ 2 days, ನೆಕ್ಸ್ಟ್ 3 days ನಂಬರ್ 6 ರೆಡ್. ಇದನ್ನ ಹಾಕಿ ನಿಮ್ಗೆ ಏನಾದ್ರು 50% ಕಡಿಮೆ ಆಯ್ತು ಅಂದ್ರೆ ಒಂದ್ 4-5 ದಿವಸ ಗ್ಯಾಪ್ ಬಿಟ್ಟು ಈ ಸೈಕಲ್ ಇನ್ನೊಂದ್ಸತಿ ರಿವೈಸ್ ಮಾಡಿ. ಓಕೆ ಸರ್, ಇನ್ನೊಂದು ಕ್ವಶನ್ ಇತ್ತು ಸರ್. ಅದು ಕಲರ್ ಥೆರಪಿ ಕೊಟ್ಟಿದ್ರಲ್ಲ ಅವರು, ನಾನು ಆಮೇಲೆ ನನ್ಗೆ ಯಾವಾಗ ಕೋಲ್ಡ್ ಅರ್ಟಿಕೇರಿಯಾ ಕ್ಲಿಯರ್ ಆಯ್ತೋ ಆಮೇಲೆ ಅವಾಗಿಂದ ನಾನು ಇದೇನು ನನ್ಗೆ ಇಂಪ್ರೂವ್ ಆಗ್ಲಿಲ್ಲ. ಅದಕ್ಕೆ ಇಂಪ್ರೂವ್ ಆಗಿಲ್ಲ ಅನ್ಬೇಡಿ, ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ನಾವು. ಅರ್ಥ ಮಾಡ್ಕೊಳ್ಳಿ. ನೀವು 10 ಪ್ರಾಬ್ಲಮ್ ಹೇಳ್ತೀರಾ, 10ರಲ್ಲಿ 3-4ಕ್ಕೆ ನಾವು ಅಡ್ರೆಸ್ ಮಾಡ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ಬೇಕಾದ್ರೆ ಮತ್ತೆ ಬರ್ಬೇಕು ನೀವು. ಓಕೆ ಬರ್ತೀನಿ, ನೆಕ್ಸ್ಟ್ ವೀಕ್ ಅಲ್ಲಿ ಬರ್ತೀನಿ ಸರ್. ತಾವು ಸಿಗ್ತೀರಾ ಸರ್? ನನ್ ಮಾತಾಡ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇದೆ ನಿಮ್ ಜೊತೆಲಿ. ನಿಮ್ಗೆ ಬುಕ್ ಕೊಡ್ಬೇಕಲ್ಲ, ಅದಕ್ಕೆ ಕೆಲಸ ಮಾಡ್ತಿದ್ದೀನಿ. ಸರಿನಾ? ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ತುಂಬಾ ಹಿರಿ ಜೀವಗಳು 70-80 ವರ್ಷದವರು TM ಜಾಯ್ನ್ ಆಗ್ತಿದ್ದಾರೆ.
ಅವ್ರು ಆಗ್ಬೇಕು. ಯಾಕಂದ್ರೆ ಚಿಕ್ಕ ಪುಟ್ಟದಕ್ಕೆ ಡಾಕ್ಟರ್ ತಾಗ ಓಡೋಗ್ತಾರೆ. ಒಂದ್ಸತಿ 60 ದಾಟಿದೆ ಅಂದ್ರೆ ಅವ್ರಿಗೆ ಫ್ರೆಂಡ್ಸ್ ಯಾರಿರಲ್ಲ, ಡಾಕ್ಟ್ರೇ ಫ್ರೆಂಡ್ಸ್. ಅದಾಗಬಾರ್ದು ಅಂದ್ರೆ ನೀವೆಲ್ಲರೂ TM ಕಲಿಬೇಕು. TM ಅನ್ನೋದು ಎಂತ ಅದ್ಭುತ ಅಂದ್ರೆ ಬಸವ ಅಕಾಡೆಮಿನಲ್ಲಿ ಆಗಿರೋದು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು 100 ಜನ ಆಯುರ್ವೇದಿಕ್ ಕೋರ್ಸ್ ಮಾಡಿದ್ರೆ BAMS, ಅದರಲ್ಲಿ 95-96 ಜನ ಇಂಗ್ಲಿಷ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾರೆ. ಓನ್ಲಿ 3-4 ಜನ ಮಾತ್ರ ಆಯುರ್ವೇದ ಪ್ರಾಕ್ಟೀಸ್ ಮಾಡೋದು. ನೆಕ್ಸ್ಟ್ ನ್ಯಾಚುರೋಪತಿ ಒಂದು ಯೋಗಿಕ್ ಸೈನ್ಸ್ ಅಂತ 5 ವರ್ಷ ಓದ್ತಾರಲ್ಲ, ಅಲ್ಲಿನೂ ಅಷ್ಟೇ more than 75% ಇಂಗ್ಲಿಷ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡ್ತಾರೆ. ನೋಡಿ, ಓದೋದು ಆಯುರ್ವೇದ, ನ್ಯಾಚುರೋಪತಿ, ಪ್ರಾಕ್ಟೀಸ್ ಮಾಡೋದು ಇಂಗ್ಲಿಷ್. ಇನ್ಯಾಕೆ ಅದನ್ನು ಓದ್ಬೇಕು 5 ವರ್ಷ? ಬಟ್ ಒಂದು ಬಸವ ಅಕಾಡೆಮಿನಲ್ಲಿ ಮಾತ್ರ ನಮ್ಮ 100ಕ್ಕೆ 100 ಸ್ಟೂಡೆಂಟ್ TM ಪ್ರಾಕ್ಟೀಸ್ ಮಾಡ್ತಾರೆ. ಯಾಕೆ ಮಾಡ್ತಾರ? ರಿಸಲ್ಟ್, ಕರಾರುವಕ್ಕಾದ ರಿಸಲ್ಟ್. ನಿಮಗೆ ಇದೇ ಆಗಿದೆ, ಇದೇ ಪಾಯಿಂಟ್ 3 ದಿನ ಆದ್ಮೇಲೆ ಹಿಂಗೆ ಆಗುತ್ತೆ. ಯಾರಾದ್ರೂ ಹೇಳೋರ ಇದಾರ? ಅದು ಬಸವ ಅಕಾಡೆಮಿನಲ್ಲಿ ಆಗುತ್ತೆ. ಹಾಗಾಗಿ ನಿಮಗೆ ಕ್ಲಾಸ್ ಜಾಯಿನ್ ಆಗಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಈ ಸಂಡೇ ನಾವು ಆ್ಯಪ್ ಲಾಂಚ್ ಮಾಡ್ತಾ ಇದ್ದೀವಿ. BAA ಬಸವ ಅಕ್ಯೂ ಅಕಾಡೆಮಿ ಆ್ಯಪ್ ಲಾಂಚ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಮಂತಿಂದ ನಿಮ್ಗೆಲ್ಲಾ ವಿಡಿಯೋಸು ಆ್ಯಪಲ್ಲೇ ಸಿಗುತ್ತೆ. ಎಲ್ಲಿಗೆ ಯೂಟ್ಯೂಬ್ ಹೋಗೋದು ಬೇಕಾಗಿಲ್ಲ, ಇನ್ನೊಂದು ಕಡೆ ಹೋಗೋದು ಬೇಕಾಗಿಲ್ಲ. ಎಲ್ಲ ಕ್ಲಾಸ್ ವಿಡಿಯೋಸು ನಮ್ಮ ಆ್ಯಪಲ್ಲೇ ಸಿಗುತ್ತೆ. ನೀವು ಯಾವಾಗ ಫ್ರೀ ಇರ್ತೀರ ಅವಾಗೇ ನೋಡ್ಕೋಬಹುದು. ಹಾಗಾಗಿ ಈ ಆ್ಯಪಲ್ಲಿ TM ಆಕ್ಸೆಸ್ 1 ವರ್ಷ ಇರುತ್ತೆ. 1 ವರ್ಷ ಆದ್ಮೇಲೆ ನೀವೇನಾದ್ರು ಎಕ್ಸ್ಟೆನ್ಷನ್ ಮಾಡ್ಕೋಬೇಕು ಅನ್ಕೊಂಡ್ರೆ ಅದರಲ್ಲೇ ಆಪ್ಷನ್ ಇರುತ್ತೆ. ಒಂದು 20% 25% ಫೀಸ್ ಪೇ ಮಾಡ್ಬಿಟ್ಟು ಮತ್ತೆ ಒಂದು 6 ತಿಂಗಳು ಎಕ್ಸ್ಟೆಂಡ್ ಮಾಡ್ಕೋಬಹುದು. ಆ ಎಲ್ಲ ಆಪ್ಷನ್ನು ಯಾಕೆ ನಮ್ದೇ ಆ್ಯಪ್ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಏನ್ ಫೆಸಿಲಿಟಿ ಬೇಕು ಎಲ್ಲ ಕೊಡ್ತೀವಿ ಅಲ್ಲಿ. ಪ್ರತಿ ವಿಡಿಯೋ ಕೆಳಗಡೆ PPT ಕೊಡ್ಬೇಕಾ, PPT ಕೊಡ್ತೀವಿ. ನಿಮ್ಗೆ ಏನಾದ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ಬೇಕಾ, ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ. ಹಾಗೆ ನಮ್ದೇ ಆ್ಯಪ್ ಯಾಕೆ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಏನೆಲ್ಲ ಫೆಸಿಲಿಟೀಸ್ ಬೇಕು, ಏನೆಲ್ಲ ಅನುಕೂಲ ಆಗೋದಕ್ಕೆ, ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ, ನೀವು ವಾಸಿ ಆಗೋದಕ್ಕೆ, ನಿಮಗೆ ಅರ್ಥ ಆಗೋದಕ್ಕೆ ಏನೆಲ್ಲ ಬೇಕೋ ನಾವು ನಮ್ಮ ಆ್ಯಪ್ ತರ ಕೊಡ್ತೀವಿ. ಹಾಗಾಗಿ ದಿಸ್ ಈಸ್ ಆಲ್ಟರ್ನೇಟ್ ಮೆಡಿಸಿನ್ ನಲ್ಲಿ ಒಂದು ರೆವಲ್ಯೂಷನ್ ಆಗ್ತಾ ಇದೆ. ನೋಡಿ, 500 ಕೋಟಿ ಇನ್ವೆಸ್ಟ್ ಮಾಡಿ ಒಂದು ಮೆಡಿಕಲ್ ಕಾಲೇಜ್ ಕಟ್ತಾರೆ. ಎಷ್ಟು ಜನ ಡಾಕ್ಟರ್ ಬರ್ತಾರೆ 5 ವರ್ಷ ಆದ್ಮೇಲೆ? ಬರೀ 120ರಿಂದ 150. ಬಸವ ಅಕ್ಯೂ ಅಕಾಡೆಮಿನಲ್ಲಿ ಕಳೆದ 16 ವರ್ಷದಿಂದ ಯಾವ ಗೌರ್ಮೆಂಟ್ ಏಜೆನ್ಸಿಯಲ್ಲಿ ಯಾವ ಒಂದು ಕಂಪನಿನಿಂದನೂ ₹1 ಫಂಡಿಂಗ್ ತಗೊಂಡಿಲ್ಲ. ಈ ಕೆಲಸ ಬೇರೆ ಯಾರನ್ನ ಮಾಡಿದ್ರಿಗಿನ ₹1 ಕೋಟಿ ಫಂಡ್ ತಗೊಂಡ್ಬಿಡಿರೋರು, ಕೋಟಿಗಟ್ಲೆ. ನಾವು ಯಾರ ಹತ್ರನೂ ₹1 ತಗೊಂಡಿಲ್ಲ. ನಮ್ಮ ಸ್ಟೂಡೆಂಟ್ ಕೊಡೋ ಮಿನಿಮಮ್ ಫೀಸಲ್ಲೇ ಎಂಟೈರ್ ಅಕಾಡೆಮಿನ ರನ್ ಮಾಡ್ತಾ ಇದೀವಿ. ಈ BA ಆ್ಯಪ್ ಕಂಪ್ಲೀಟ್ಲಿ ಮೊಬೈಲ್ ನಂಬರ್ ಲಾಕ್ಡ್ ಇರುತ್ತೆ. ನೀವು ಮಾತ್ರ ನೋಡ್ಬೋದು, ಬೇರೆಯವ್ರಿಗೆ ಟ್ರಾನ್ಸ್ಫರ್ ಮಾಡೋದು ಅದು ಇದೇನಾಗಲ್ಲ. ಇನ್ನೊಂದು ಅಡ್ವಾಂಟೇಜ್ ಏನ್ ಗೊತ್ತಾ? ನೀವು ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ದಟ್ ನಿಮ್ಮ ಮೊಬೈಲಲ್ಲೇ ಇರುತ್ತೆ. ಮತ್ತೆ ಮತ್ತೆ ನಿಮಗೆ ಇಂಟರ್ನೆಟ್ ಖರ್ಚಾಗಲ್ಲ. ಅದೆಲ್ಲ ಫೆಸಿಲಿಟೀಸ್ ಇದರಲ್ಲಿ ಇರುತ್ತೆ. ಸೊ ಐ ಆಮ್ ಆಲ್ಸೋ ವೇಟಿಂಗ್ ಸಂಡೇ ಲಾಂಚಿಗೆ. ನೀವೆಲ್ಲರೂ ಬನ್ನಿ. ಸೊ ಆನ್ಲೈನಲ್ಲೇ ಲಾಂಚ್ ಮಾಡೋಣ. ಓಕೆ, ಎಸ್, ಎನಿಬಡಿ ಎಕ್ಸ್ಪೀರಿಯನ್ಸ್ಡ್? ನಯನ, ತುಂಬಾ ಖುಷಿ ಅನ್ಸುತ್ತೆ ಈ ತರ ತುಂಬಾ ಕಾಯಿಲೆ ಇರೋರು ಬಂದ್ಬಿಟ್ಟು ವಾಸಿ ಆಗಿದೆ ಅಂದ್ರೆ ನನಗೆ ಅದಕ್ಕಿಂತ ಅದ್ಭುತ ಏನಿರುತ್ತಲ್ವ? ನೀವು ಮಾಡಿ, ನಿಮ್ಗೂ ಹೇಳ್ಕೊಡ್ತೀವಿ. ಎಸ್, ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಾ. ಮಾಲಿಗ್ರಾಯ ಸರ್ಗೆ ಥ್ಯಾಂಕ್ ಯು ಫಸ್ಟ್ ಪ್ಯಾನಲಿಸ್ಟಿಗೆ ಆಡ್ ಮಾಡಿದ್ದಕ್ಕೆ, ಮತ್ತೆ ನಿಮ್ಮ ಹತ್ರ ಮಾತಾಡೋದಕ್ಕೆ, ನೀವು ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಯಾಕಂದ್ರೆ ಲಾಸ್ಟ್ ಇಯರ್ ಮೇ ಇಂದ ವೇಟ್ ಮಾಡ್ತಾ ಇದ್ದೀನಿ ಸರ್ ನಿಮ್ ಹತ್ರ ಮಾತಾಡೋದಕ್ಕೆ. 8 ತಿಂಗಳಿಂದ ಕಲರ್ ಥೆರಪಿ ಜಾಯ್ನ್ ಆದ್ನಲ್ಲ ಅವಾಗ್ಲಿಂದ ಆಲ್ಮೋಸ್ಟ್ ಎಲ್ಲಾ ಕೋರ್ಸಸ್ ನಾನು ತಗೊಂಡಿದ್ದೀನಿ ಸರ್. ಮೊದ್ಲೆಲ್ಲ ಎಲ್ಲಾರು ಹೇಳೋ, ಏನಿದು ಕಲರ್ ಹಾಕೊಂಡ್ ಕುತ್ಕೋತೀಯಾ, ಏನ್ ಕಲರ್ ಹಾಕ್ಬಿಟ್ರೆ ಹೋಗ್ಬಿಡತ್ತಾ ಅಂತ ಕೇಳ್ದವ್ರೆಲ್ಲಾರು ಇವಾಗ ಫೋನ್ ಮಾಡಿ, ನಯನ ಇದಕ್ಕೆ ಹಿಂಗಾಗಿದೆ, ನನ್ಗೆ ನಮ್ ಪಕ್ಕದ ಮನೆಯವ್ರಿಗೆ ಹಿಂಗಾಗಿದೆ, ಏನ್ ಕಲರ್ ಹಾಕ್ಬೇಕು ಅಂತ ಕೇಳ್ತಾಗಿದೆ. ಸುಮಾರು ಹಾಸನ, ಮೈಸೂರು, ಆಲ್ಮೋಸ್ಟ್ ಎಲ್ಲಾ ನನ್ನ ಕಸಿನ್ಸ್, ರಿಲೇಟಿವ್ಸ್ ಎಲ್ಲಾರು ಇವಾಗ ಕೇಳ್ತಾರೆ ನನ್ನ. ಸೊ ಅದೊಂದು ನಿಮ್ಗ್ ತುಂಬಾ ಥ್ಯಾಂಕ್ಸ್ ಸರ್. ನನ್ಗೆ ಅದೆಲ್ಲ ಕ್ರೆಡಿಟ್ ನಿಮ್ಗೆ ಕೊಡಕ್ ಇಷ್ಟಪಡ್ತೀನಿ ನಾನು. ನೀವು ಕಲಿತಾ ಮತ್ತ್ ನಮ್ಮ ಇದ್ರಲ್ಲ, ಮನೇಲಂತ ಈಗ ನಿಮ್ಮ ಸಮಯ, ಆಲ್ಮೋಸ್ಟ್ ನಿಮ್ಮ ಶಕ್ತಿ ಖರ್ಚು ಮಾಡಿ ನೀವು ಕಲಿತಾ ಇದ್ದೀರಾ.
ನೀವ್ ಕೊಟ್ಟಿರೋ ಬುದ್ಧಿ ಒಂಚೂರ್ ನಾಲೆಡ್ಜ್ ನಮ್ Definitely. ಕಡೆಯಿಂದ ಯೂಸ್ ಮಾಡ್ತಾ ಇದೀನಿ ನಾನ್ ಅಷ್ಟೇ. ಹೇಳೋದಿಷ್ಟ, ನೀವು ಕಲ್ತ್ಕೊಂಡ್ರೆಲ್ಲ 4 ಜನಕ್ಕೆ ಹಂಚಿ, ಕಳ್ಕೊಳೋದೇನಿಲ್ಲ ಅಲ್ವಾ? ಹೌದು ಸರ್. ಇವಾಗ ನಮ್ಮ ಮನೇಲೂ ಅಷ್ಟೇ ಸರ್, ಆಲ್ಮೋಸ್ಟ್ ಎಲ್ಲರೂ ಮೆಡಿಸಿನ್ಸ್ ತುಂಬಾನೇ ಕಡಿಮೆ ಆಗೋಗಿದೆ. ಇವಾಗ ನಾನು TM ಜಾಯ್ನ್ ಆಗಿದ್ದೀನಿ, ಬಟ್ ಮೆಡಿಸಿನ್ಸ್ ಸ್ವಲ್ಪ ಸ್ವಲ್ಪ ಇದೆ, ಡಯಾಬಿಟಿಸ್ ಅದು ಇದು ಅಂತ, ಬಟ್ ಅದು ಕಡಿಮೆ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಇವಾಗ TM ಜಾಯ್ನ್ ತಲೆನೋವು, ಆದ್ರೆ ಜ್ವರ, ಆಗುತ್ತೆ. ಕೆಮ್ಮು. ನನ್ಗೆ 3 ದಿನದಿಂದ ಕಡಲೆಪುರಿ ತಿನ್ಬಿಟ್ಟು ಶೀತ ಆಗೋಯ್ತು, ಕಫ ಜಾಸ್ತಿ ಕಡ್ಲೆಪುರಿ. ಆಗೋಯ್ತು. ಓಕೆ. ಅದಕ್ಕೆ ನಾನು ಯಾವ ಮೆಡಿಸಿನ್ ತಗೊಳ್ಳಿಲ್ಲ, ಬರೀ ಸ್ಕೈ ಬ್ಲೂ, ಆರೆಂಜ್ ಇದ್ರಲ್ಲೇ ಕ್ಲಿಯರ್ ಮಾಡ್ಕೊಂಡೆ ಸರ್. ಆಮೇಲೆ Super. ಗಂಟ್ಲು ಇನ್ಫೆಕ್ಷನ್ ಆದ್ರೆ ಬ್ಲಾಕ್ ಕಲರ್ ಹಚ್ಕೋತೀನಿ. ಮಕ್ಳಿಗೆ ಏನಾದ್ರು, ನನ್ ಮಗ ಸ್ಕೂಲ್ ಅವ್ರ ಫ್ರೆಂಡ್ಗೆ ಏನಾದ್ರು ಜ್ವರ ಅಂತಂದ್ರೆ ಇಲ್ಲಿ ಬ್ಲಾಕ್ ಹಾಕೊಳ್ಳು ಅಂತ ಹೇಳ್ತಾನೆ. ಆ ತರ ನಮ್ಮ ಮನೇಲೆಲ್ಲ ಯೂಸ್ ಮಾಡ್ತಾ ಇದೀವಿ ಸರ್ ಕಲರ್ಸ್ ಎಲ್ಲ. ಒಳ್ಳೇದಾಗ್ಲಿಮ್ಮ, ಕಂಟಿನ್ಯೂ ಮಾಡಿ, ಕಲೀರಿ. ಈ Thank you ಕಲರ್ so much, ಥೆರಪಿ sir. ಜೊತೆಗೆ ಕಲರ್ ನ್ಯೂಮರಾಲಜಿನ ಯೂಸ್ ಮಾಡಿ. ಇಟ್ ಇದು ಹ್ಯಾಸ್ ಎ 2ನೇ ಡಬಲ್ ಬಾರಿ ಎಫೆಕ್ಟ್. ಸರ್ ಜಾಯ್ನ್ ಆಗಿರೋದು. ಸೂಪರ್. ಕಲರ್ ನ್ಯೂಮರಾಲಜಿ ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕೇಳೋದಕ್ಕಿಂತ ಈ ಸತಿ ವಾಸ್ಟ್ ಆಗಿದೆ ಅನ್ಸ್ತಾ ಇದೆ ಸರ್ ನನ್ಗೆ. ಪ್ರತಿ ಸರಿನೂ ಎಕ್ಸ್ಟ್ರಾ ಕೊಡ್ತಾ ಇರ್ತೀವಿ. ಹೌದು ಹೌದು ಹೌದು, ಓಕೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ತುಂಬಾ It ಥ್ಯಾಂಕ್ dep- ಯು ಸರ್. ಇಟ್ ಡಿಪೆಂಡ್ಸ್ ಆನ್ ಮೈ ವೈಫ್ ಪ್ರಭಾ. ಥ್ಯಾಂಕ್ ಯು ಮೇಡಮ್ಗೂ ಥ್ಯಾಂಕ್ ಯು. ಅವ್ರು ಹೇಳಿದ್ದಾರೆ, ಈ ಸತಿ ಕ್ಲಾಸ್ನ ನೀವು ಮನೆಯಲ್ಲೇ ಕೂತ್ಕೊಂಡು ಕ್ಲಿನಿಕ್ಗೆ ಬರ್ದಂಗೆ ಕ್ಲಾಸು ಕಂಪ್ಲೀಟ್ ಆಗೋ ತನಕ ರಿಲ್ಯಾಕ್ಸ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಡು. ಸೊ ಫ್ರೀ ಬಿಟ್ಟಿದ್ದಾರೆ, ನಿಧಾನಕ್ಕೆ ಮಾಡಿ. 5 ದಿವಸಕ್ಕೆ ಆಗಲ್ಲ, 10 ದಿವಸ ಆಗುತ್ತೆ, ಆದ್ರೂ ಪರವಾಗಿಲ್ಲ, ಇನ್ ಡೆಪ್ತ್ ಆಗಿ ಹೇಳ್ಕೊಡ್ತೀನಿ. ಅವಳು ಏನೇನು ಕಿಟಿ ಮಾಡಿದ್ರೆ ನಮಗೂ ಇರಿಟೇಷನ್ ಆಗುತ್ತೆ, ಬೇಗ ಮುಗಿಸ್ಬಿಡ್ತೀವಿ. ಸೊ ಯು ಹ್ಯಾವ್ ಟು ಸೇ ಥ್ಯಾಂಕ್ಸ್ ಟು ಹರ್. ಥ್ಯಾಂಕ್ ಯು. ಎಸ್, ಇನ್ನು ಯಾರಾದ್ರೂ ಟ್ರೈ ಮಾಡಿದ್ರಾ? ಎಸ್, ಜಗದೀಶ್ ಉರಲ್. ಸರ್ ನಮಸ್ಕಾರ. ನಮಸ್ಕಾರ, ನಾನು ಜಗದೀಶ್ ಅಂತ. ಹೇಳಿ ಸರ್. ಸರ್, ಇದು ನಂಬರ್ 1 ಹಾಕೊಂಡೆ. ಹಾಕೊಂಡ್ಮೇಲೆ ನನಗೆ ಒಂದ್ ಸ್ವಲ್ಪ ಹೊಟ್ಟೆ ಹಶು ಜಾಸ್ತಿ ಆಗೋಕ್ ಶುರು ಆಗ್ಬಿಡ್ತು ಒಂದೇ ಸರಿ. ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಅದೇ ಸ್ಪೇಸ್ ಕ್ರಿಯೇಟ್ ಆಯ್ತು. ಇವಾಗ ಇನ್ನ ತಿನ್ನೋಣ ಅನ್ಸ್ತಾ ಇದೆ ಇವಾಗ. ದಟ್ ಈಸ್ ದ ಪವರ್ ಆಫ್ ನಂಬರ್ 1. ನಂಬರ್ 1 ಏನ್ ಅದೇ, ಮಾಡುತ್ತೆ ಅದೇ. ಅಂದ್ರೆ ಖಾಲಿ ಮಾಡ್ಬಿಡ್ತೈತೆ. ಅದೇ ಅದೊಂದು ನನಗೆ ಒಂಥರ ಖುಷಿ ಅನಿಸ್ತು. ಪರವಾಗಿಲ್ಲಪ್ಪ, ಏನೋ ಒಂದು ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ತಾ ಇದೆ ಅಲ್ಲ ಅಂತ. ನೀವು ನಿಮ್ಗೆ 10 ನಂಬರ್ನ 10 ಕಲರ್ ಅಲ್ಲಿ ಕೊಡ್ತೀನಿ. ಡೆಫಿನೆಟ್ ಆಗಿ ಬೇರೆ ಬೇರೆ. ಇವತ್ತೇನಾಗಿದೆ ಅಲ್ಲ, ಒಂದ್ 3 ತಿಂಗಳಾದ್ಮೇಲೆ ಹಸುವಿಲ್ಲ, ಹೊಟ್ಟೆ ಗುಂಡಿಟ್ಟಂಗ್ ಇಟ್ಟಿದೆ, ಹೊಟ್ಟೆ ಬಾರ ಆಗಿದೆ, ನಂಬರ್ 1 ಬರ್ಕೊಳ್ಳಿ, ಅರ್ಧ ಗಂಟೆಲಿ ಚೇಂಜ್ ಆಗ್ತೀರಾ. ಕರೆಕ್ಟ್. ತಿನ್ನಕ್ ಏನಿದೆ ಅಂತ ಅಲ್ಲ, ಹುಡುಕ್ತೀರಾ. ರೆಮಿಡಿ ಸಿಗುತ್ತಾ ಇದೆ ಅಲ್ಲ, ಅದೇ ದೊಡ್ಡ ಇದು. ಸುಮ್ಮನೆ ನಾವು ಮಾತ್ರೆ ತಗೊಂಡು ಅದು ಇದು ಅಂತ ಒದ್ದಾಡೋಕ್ಕಿಂತ ಇದು ಒಂದು ನಮ್ಗೆ ಒಂದು ಆಲ್ಟರ್ನೇಟ್ ತರ ಆಗಿದೆ ಅಂತ, ವಿತೌಟ್ ಮೆಡಿಸಿನ್. ಥ್ಯಾಂಕ್ ಯು ಫಾರ್ ಶೇರಿಂಗ್. ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ಸೊ ಕಲೀರಿ, ನೀವು ಕಲೀರಿ. ನಾನು ಹೇಳೋದು, ನಿಮ್ಗೆ ಏನ್ ರಿಸಲ್ಟ್ ಬರುತ್ತಲ್ವಾ, ಅದನ್ನ ನೀವೇ ಇಟ್ಕೋಬೇಡಿ, ಪಕ್ಕದವ್ರಿಗೂ ಹೇಳಿ. ಯಾರಾದ್ರೂ ನಾಯಿ ತಿನ್ನಂಗೆ ಇಷ್ಟಿಷ್ಟೇ ತಿಂತಿದ್ರೆ, ಬಲೆ ಇಲ್ಲಿ ಅಂತೇಳಿ ನಂಬರ್ 1 ಪರ್ಪಲ್ ಹಾಕಿ, ಅವಾಗ ಹಂದಿ ತಿನ್ನಂಗೆ ತಿಂತಾನೆ. ನಾವೆಲ್ಲದನ್ನು ಪ್ರಾಣಿಗಳಿಗೆ ಹೋಲಿಕೆ ಮಾಡ್ತೀವಿ. ಸೊ ಹಾಗಾಗಿ ಡೆಫಿನೆಟ್ ಆಗಿ ಯು ಕ್ಯಾನ್ ಚೇಂಜ್. ಏನಿಲ್ಲ, ಹಂದಿನಲ್ಲಿ ಆಕಾಶ ತತ್ವ ಇರ್ತೈತೆ, ನಾಯಿನಲ್ಲಿ ವಾಯು ಇರುತ್ತೆ, ಆಕಾಶ ಕಮ್ಮಿ ಇರುತ್ತೆ. ಆ ಗುಣಗಳು ಅಷ್ಟೇ. ಎಲ್ಲ ಪಶು ಪಕ್ಷಿ ಪ್ರಾಣಿ ಗಿಡ ಮರ ಸಸ್ಯ ಎಲ್ಲವುದು ಪಂಚಭೂತ 5 ಎನರ್ಜಿಯಿಂದಾನೇ ಆಗಿರೋದು. ಅದನ್ನ ವ್ಯತ್ಯಾಸ ಮಾಡಿದಾಗ ನೀವು ವ್ಯತ್ಯಾಸ ನೋಡ್ತೀರಾ 100%. ಥ್ಯಾಂಕ್ ಯು. ಶಿವಕುಮಾರ್ ಹ್ಯಾವ್ ಯು ಟ್ರೈಡ್ ಸಮಥಿಂಗ್? ಅನ್ಮ್ಯೂಟ್ ಮಾಡ್ಕೊಳ್ಳಿ, ವಾಯ್ಸ್ ಕೇಳಿಸ್ತಾ ಇಲ್ಲ. ಇವಾಗ ಹೇಳಿ. ನಮಸ್ತೆ ಸರ್. ನಮಸ್ಕಾರ ಸರ್, ನನಗೆ ಬಲಗಾಲು ಪೇನ್ ಜಾಸ್ತಿ ಇದೆ. ನಿಂತ್ಕೊಳಕ್ ಆಗಲ್ಲ ಜಾಸ್ತಿ ಹೊತ್ತು. ಎಲ್ಲಿದೆ ನೋವು? ಅಂದ್ರೆ ಇಮಿಡಿ ಭಾಗದಲ್ಲಿ ಸರ್. ಇಂಬಿಡಿ ಭಾಗದಲ್ಲಿ. ಇದು ಬಲಗಾಲ. ನಂಬರ್ 2 ಸ್ಕೈ ಬ್ಲೂ ಬರೀರಿ ಇಲ್ಲಿ. ರೈಟ್ ನೋವು ಇವಾಗ ಕಡಿಮೆ ಆಗುತ್ತೆ. ಹಾ ಸರ್. ಆಮೇಲೆ ಸೊಂಟದಲ್ಲಿ ಬ್ಯಾಕ್ ಸೈಡ್ ಹಿಂದೆಗಡೆ ಜಾಸ್ತಿ ಪೇನ್ ಬರುತ್ತೆ ಸರ್ ನಿಂತ್ಕೊಂಡ್ರೆ. ಅದಕ್ಕೆ 0 ಹಾಕ್ಲೇಬೇಕು ನೀವು ಕಿಡ್ನಿಗೆ. ಹಾ ಸರ್, ಮಾಡಿ. ಕಲರ್ ನ್ಯೂಮರಾಲಜಿನ 2-3 ಸತಿ ಎಲ್ಲಾ ವಿಡಿಯೋಸ್ನ ರಿವೈಸ್ ಮಾಡಿ, ನನ್ನ ಬುಕ್ ಅಲ್ಲಿ ಪ್ರತಿಯೊಂದನ್ನು ಕವರ್ ಮಾಡಿದ್ದೀನಿ. ನಿಮ್ಗೆ ಏನ್ ಹೇಳ್ತಾ ಇದೀನಿ ಎಲ್ಲದನ್ನು ಕವರ್ ಮಾಡಿದ್ದೀನಿ.
ಮೇಕ್ sir. ಶೂರ್ ದಟ್ ಅದನ್ನ ನೀವು ಪ್ರಾಕ್ಟಿಕಲಿ ಟ್ರೈ ಮಾಡಬೇಕು. ಕೇಳಿ ಬಿಟ್ರೆ ವರ್ಕ್ ಆಗಲ್ಲ. ಓಕೆ ಸರ್. ಸಾರು ಕಿಡ್ನಿಗೆ ಹೇಳಿದ್ದಾರೆ, ಸ್ಟಮಕ್ಗೆ ಹೇಳಿದ್ದಾರೆ, ಲೆಗ್ಗಿಗೆ ಹೇಳಿದ್ದಾರೆ, ಲಿವರ್ಗೆ ಹೇಳಿದ್ದಾರೆ, ಅದ್ರ ರಿಲೇಟೆಡ್ ಟ್ರೈ ಮಾಡಿ. ಒಂದು ಕಾಲು ನಂಬರ್ನ ಅಂಗಾಲ್ ಜಾಸ್ತಿ ಉರಿ ಬರುತ್ತೆ ಸರ್. ವರ್ಕ್ ಆಗುತ್ತೆ, ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಬಟ್ ಮಿನಿಮಮ್ 3-4 days ಯೂಸ್ ಮಾಡಿ ನಂಬರ್ನ. ದೆನ್ ಓನ್ಲಿ ಯು ಕ್ಯಾನ್ ಅನಲೈಸ್. ಓಕೆ ಸರ್. ಥ್ಯಾಂಕ್ ಯು. ಸೊ ಐ ಹೋಪ್ ಇನ್ಮೇಲೆ ನೀವು ಡಾಕ್ಟರ್ನ ಮೆಡಿಸಿನ್ ನೋಡಲ್ಲ ಅನ್ಕೋತೀನಿ. ದಟ್ ಈಸ್ ವಾಟ್ ಮೈ ವಿಷನ್. ನಾನು ಯಾರ್ಯಾರು ನೋಡ್ತಾನೋ ಅವರೆಲ್ಲ ಆರೋಗ್ಯವಾಗಿರ್ಬೇಕು, ಅಷ್ಟು ಇನ್ನೇನಿಲ್ಲ. ಎಸ್, ಎನಿಬಡಿ? ರತೀಶ್ ಬೇಲೂರ್. ಹಲೋ ಸರ್, ನಮಸ್ತೆ ಸರ್. ನಮಸ್ಕಾರ. ಸರ್, ನಾವು ಈಗ ಇದನ್ನ TEMಗೂ ಜಾಯಿನ್ ಆಗಿದ್ದೀನಿ ಸರ್, ಮತ್ತೆ ಕಲರ್ ನ್ಯೂಮರಾಲಜಿ ಮತ್ತೆ ಕಲರ್ ಥೆರಪಿ ಎಲ್ಲವನ್ನೂ ಮಾಡ್ತಾ ಇದ್ದೀನಿ ಸರ್. ಮಾಡಿ ಸರ್, TM ಅನ್ನು ಬಿಡಬೇಡಿ, ಇಟ್ಕೊಳ್ಳಿ. ಸರ್, ನಾವು ಇದನ್ನ ಶುರು ಮಾಡಿದ್ದು ಸರ್ ಒಂದು ಮೈನ್ ರೀಸನ್ಗೆ ಸರ್. ಅದ್ರ ಬಗ್ಗೆನೇ ನನ್ನದೊಂದು ಪ್ರಶ್ನೆ ಇದೆ. ಹೇಳಿ ಸರ್. ನಮ್ಗೆ ಮದುವೆ ಆಗಿ 9 ವರ್ಷ ಆಗಿದೆ. ಇದು ಮಕ್ಕಳಾಗಿಲ್ಲ. ಅಂದ್ರೆ ನಮ್ಮಲ್ಲಿ ಎಲ್ಲ ಟೆಸ್ಟ್ಗಳೆಲ್ಲ ಮಾಡಿಸಿದ್ವಿ ಡಾಕ್ಟರ್ಗಳ ಹತ್ರ, ಅವ್ರದ್ದು ಎಲ್ಲ. ಒಂದು ನಮ್ಮ ಮನೆಯವ್ರ ಸಮಸ್ಯೆ ಏನಂತಂದ್ರೆ ಪೀರಿಯಡ್ಸ್ ಟೈಮ್ಗೆ ಆಗಲ್ಲ ಸರ್, PCOD ಸಮಸ್ಯೆ ಇದೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ಡಾಕ್ಟರ್ ಹತ್ರ ಹೋದಾಗ ಅವರು ಬರೀ ಮೆಡಿಸಿನ್ ಕೊಟ್ಟಷ್ಟೇನೆ ಇದನ್ನ ಮಾಡ್ತಿದ್ರು, ಪೀರಿಯಡ್ಸ್ ವಾಕಿಂಗ್ ಮಾಡ್ತಿದ್ರು. ಈಗ ಅದೆಲ್ಲ ಆಗಿ ಮತ್ತೆ ಮತ್ತೆ ನಮ್ಗೆ ಏನಾದ್ರು ಅದರಿಂದ ಏನು ಪ್ರಯೋಜನ ಆಗಿಲ್ಲ ಅಂದ್ರೆ ಅದನ್ನ ಬಿಟ್ಬಿಟ್ವಿ. ಈಗ ಮತ್ತೆ ಬಸವ ಅಕಾಡೆಮಿ ಪರಿಚಯ ಆದಾಗ್ಲಿಂದ ಬರೀ ಇದ್ರಲ್ಲಿ ಏನ್ ಬರುತ್ತೋ ಅದನ್ನಷ್ಟೇ ಮಾಡ್ತಾ ಇದೀವಿ. ಮತ್ತೆ ಅವಾಗಿಂದ ಕಲರ್ ಥೆರಪಿ ಎಲ್ಲ ಕೋರ್ಸ್ ಎಲ್ಲ ಮಾಡ್ತಾ ಇದೀವಿ ಸರ್. ಈಗ ನಮ್ಮ ಮುಖ್ಯ ಉದ್ದೇಶ ಒಂದೇ ಸರ್. ಇದ್ರಲ್ಲಿ ನಾನು ಪ್ರಶ್ನೆ ಕೇಳ್ತಿರೋದು ಅದ್ರ ಬಗ್ಗೆ ಒಂದೇ ಪ್ರಶ್ನೆ. ಈಗ ನಮಗೊಂದು ಮಗು ಆಗ್ಬೇಕು ಸರ್, ಅದಕ್ಕೆ ಅವ್ರದ್ದು PCOD ಸಮಸ್ಯೆ ಕ್ಲಿಯರ್ ಆಗ್ಬೇಕು. ಮತ್ತೆ ಡಾಕ್ಟರ್ ಹತ್ರ ಹೋದಾಗ ಎಲ್ಲಾ ಪರೀಕ್ಷೆಗಳು ಎಲ್ಲ ಮಾಡಿ ಅವ್ರು ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಮೇನ್ಲಿ PCOD ಸಮಸ್ಯೆ ಅದು ಸರ್. ರತೀಶ್ ಅವ್ರ ಕ್ವಶನ್ ಆಗಿದ್ರು ಎಲ್ರಿಗೂ ಆನ್ಸರ್ ನಾನೇನ್ ಹೇಳ್ತೀನಿ ಅಂದ್ರೆ ಹಾರ್ಮೋನ್ಸ್. ಸೊ ಹಾರ್ಮೋನ್ಸ್ ಬೇಕು ಅಂತಂದ್ರೆ ನೋಡಿ, ನಿಮ್ ಹಾರ್ಮೋನ್ಸ್ ಎಲ್ಲಿಂದ ಎಲ್ಲಿ ತನಕ ಇರ್ತೈತೆ? 14 ವರ್ಷದಿಂದ 45-50 ವರ್ಷದ ತನಕ. ಅಂದ್ರೆ ನಿಮ್ಮ ದೇಹ ಎಲ್ಲಿವರೆಗೂ ಬಿಸಿ ಇರುತ್ತೋ ಅಲ್ಲಿವರೆಗೂ ಹಾರ್ಮೋನ್ಸ್ ಚೆನ್ನಾಗಿರುತ್ತೆ ಅಲ್ವಾ? ಸೊ ಫಸ್ಟ್ ಯಾರಿಗೆ PCOD ಪ್ರಾಬ್ಲಮ್, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದ್ರೆ ಫಸ್ಟ್ ಬಿಸಿಲು ನೋಡ್ರಿ. ದಟ್ ಈಸ್ ದ ನ್ಯಾಚುರಲ್ ಎನರ್ಜಿ. ಬಿಸಿಲಲ್ಲಿ ಈ ಕಾಮನ ಬಿಲ್ಲಿನ 7 ಬಣ್ಣಗಳಲ್ಲಿ ಇರ್ತವೆ. ಫಸ್ಟ್ ಮೋಸ್ಟ್ ಥಿಂಗ್ ಬಿಸಿಲು ನೋಡ್ರಿ. ಎರಡನೇದು, ನೀವು ತಿನ್ನೋ ಎಲ್ಲಾ ಆಹಾರ ದೇಶಿ ತಳಿ ಆಗಿರ್ಬೇಕು. 2. ಮೂರನೇದು, ಆ ಹಾರ್ಮೋನಲ್ ಎನರ್ಜಿನ ಮತ್ತೆ ಫೈರ್ನ ಕಲರ್ ನ್ಯೂಮರಾಲಜಿಯಲ್ಲಿ ತಗೊಂಡ್ಬರ್ಬೋದು. ಹೇಗೆ ಅಂತಂದ್ರೆ, ಯಾರಿಗೆ ಮೆನ್ಸಸ್ ಡಿಲೇ ಆಗ್ತಿದೆ ಅಂದ್ರೆ ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟ್ಗೆ ನಂಬರ್ 6 ಆರೆಂಜ್ ಹಾಕೊಳ್ಳಿ. ಮೆನ್ಸಸ್ ಆಗುತ್ತೆ, ಆನ್ ಟೈಮ್ ಆಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಸಪೋರ್ಟ್ ಕೊಡ್ಬೇಕಂದ್ರೆ ಎಡಗೈ ತೋರು ಬೆರಳು ಮಧ್ಯದ ಜಾಯಿಂಟ್ಗೆ ನಂಬರ್ 3 ಸ್ಕೈ ಬ್ಲೂ ಬರೀರಿ. ಬರ್ಕೊಂಡ್ರ? ಇನ್ನು ಒಂದು ಎಡಗೈ ಮಧ್ಯದ ಬೆರಳು ರಿಂಗ್ ಫಿಂಗರ್ ಅಂದ್ರೆ ಉಂಗುರ ಬೆರಳು ಮಧ್ಯದ ಜಾಯಿಂಟ್ಗೆ ನಂಬರ್ 6 ಆರೆಂಜ್ ಬರೀರಿ. ಇಲ್ಲಿ ನಂಬರ್ 6 ಆರೆಂಜ್, ಇಲ್ಲಿ ನಂಬರ್ 3 ಸ್ಕೈ ಬ್ಲೂ. ಇದನ್ನ ಮಾಡ್ತಾ ಬನ್ನಿ. ಕೆಲವೇ ದಿನಗಳಲ್ಲಿ PCOD ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ನಾನು ಏನೇ ಎನರ್ಜಿ ಬ್ಯಾಲೆನ್ಸ್ ಮಾಡಿದ್ರು ನೆಕ್ಸ್ಟ್ ಮಂತ್ಗೆ ಅದು ಎನರ್ಜಿ ಮತ್ತೆ ತಪ್ಪಬಾರ್ದು ಅಂದ್ರೆ ನೀವು ತಿನ್ನೋ ಆಹಾರ ದೇಶಿ ತಳಿ ಆಗಿರ್ಲಿ, ಮತ್ತೆ ಸ್ವಲ್ಪ ಬಿಸಿಲು, ಅಟ್ಲೀಸ್ಟ್ 1.5 hour ಬಿಸಿಲಿಗೆ ಹೋಗ್ಬೇಕು. ಅದು ಈವ್ನಿಂಗ್ ಆದ್ರೂ ಪರವಾಗಿಲ್ಲ, ಮಾರ್ನಿಂಗ್ ಆದ್ರೂ ಪರವಾಗಿಲ್ಲ, ಆಫ್ಟರ್ನೂನ್ ಆದ್ರೂ ಪರವಾಗಿಲ್ಲ. ಇಷ್ಟು ಮಾಡಿ ವಾರಕ್ಕೆ 3 ದಿವಸ ಬಲಗೈ ಹೆಬ್ಬೆರಳು ಥರ್ಡ್ ಜಾಯಿಂಟ್. ದಿಸ್ ಇಸ್ ದ ರಿಪ್ರೊಡಕ್ಟಿವ್ ಜಾಯಿಂಟ್ ಅಂತ ಕರಿತೀವಿ ನಾವು. ಮೊನ್ನೆನೆ ಹೇಳಿದ್ದೆ ಜೀರೋನಲ್ಲಿ, ಇಲ್ಲಿ 0 ಬರೀಬೇಕು. ಇದನ್ನ ಮಾಡಿ ಸರ್, ಕೆಲವೇ ತಿಂಗಳುಗಳ ಒಳಗಡೆ ನಿಮ್ಗೆ ಸಿಹಿ ಸುದ್ದಿ ಕೊಡ್ತೀರಾ. ಆಮೇಲೆ ಇದನ್ನೆಲ್ಲ ನೀವು ಮಾಡ್ತಾ ಇದ್ದೀನಿ. ಈಗ ನೋಡಿ, ಇದನ್ನು ಒಂದೊಂದು ಬರ್ಕೊಂಡಿದ್ದೀನಿ ಸರ್. ಅದನ್ನ ಈಗ ತಕ್ಷಣ ಚೆಕ್ ಮಾಡಿದೆ. ಅಂದ್ರೆ ನನಗೆ ಮಂಡಿ ಕಟ್ ಅನ್ನೋ ಸೌಂಡ್ ಬರ್ತಿತ್ತು ಸರ್. ಅದಕ್ಕಾಗತ್ತ ಅಂತ ಹೇಳಿ ಹೇಳಿದ ತಕ್ಷಣ ಮಂಡಿ ಜಾಯಿಂಟ್ ಇಲ್ಲಿ ಬರ್ಕೊಂಡೆ ಸರ್ ಅದು 1 ಅಂತ. ಅದ್ ನಡುದ್ ನೋಡ್ದೆ, ನೀವು ಎಷ್ಟು ಕೊಟ್ರಲ್ಲ ಅವಾಗ, ಅದ್ ನಡುದ್ ನೋಡ್ದೆ, ಅದು ಕಟ್ ಸೌಂಡ್ ಹೋಯ್ತು ತಕ್ಷಣಕ್ಕೆ. ಅಂದ್ರೆ ಅದು ಅಷ್ಟು ಫಾಸ್ಟ್ ಆಗಿ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ.
ಬಹಳ ದಿನದಿಂದ ನಾನು ಲೆಕ್ಚರ್ ಇದ್ದೀನಿ ನಾನು ಸರ್. 15 ವರ್ಷದಿಂದ ಇದನ್ನ ಪ್ರಾಕ್ಟೀಸು ಮಾಡ್ತಾ ಇದೀನಿ, ಪಾಠನೂ ಮಾಡ್ತಾ ಇದೀನಿ. ಹೇಳ್ಬೇಕಾದ್ರೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ನಾನು ಹೇಳ್ತಾ ಇದೀನಿ ಅಂದ್ರೆ ಅದು ವರ್ಕ್ ಆಗಿದೆ ಹಿಂದೆ. ಹಾ ಸರ್. ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ನಿಮ್ಮ ಎಗ್ ಸ್ಪರ್ಮ್ ರಿಲೇಟೆಡ್ ಯಾವುದೇ ಇಶ್ಯೂಸ್ ಇದ್ರೂ ಡೆಫಿನೆಟ್ ಆಗಿ ಈ ಕಲರ್ ಥೆರಪಿ, ಕಲರ್ ನ್ಯೂಮರಾಲಜಿ ಮತ್ತೆ TM ಪಾಯಿಂಟ್ಸ್ ಅಲ್ಲಿ ಅದ್ಭುತವಾಗಿ ಸಾಲ್ವ್ ಮಾಡ್ಕೋಬಹುದು. ಇನ್ನೊಂದು ವಂಡರ್ಫುಲ್ ಪಾಯಿಂಟ್ಸ್, ಯಾರಿಗಾದ್ರೂ ಮೆನ್ಸಸ್ ಡಿಲೇ ಆಗ್ತಿದೆ ಅಂತಂದ್ರೆ ನನಗೆ ಅವರು ಈ ಲಿವರ್ ರಿಫ್ಲೆಕ್ಸ್ ಪಾಯಿಂಟ್ ನ ವಾರಕ್ಕೆ 2 ಸತಿ 20 to 30 ಟೈಮ್ಸ್ ಪ್ರೆಸ್ ಮಾಡಿ. ಯಾಕಂದ್ರೆ ಲಿವರೇ ಹಾರ್ಮೋನ್ಸ್ನೆಲ್ಲ ಸಿಂಥಸೈಸ್ ಮಾಡೋದು. ಸೊ ದಟ್ ನಿಮ್ಗೆ ಬೆಟರ್ ರಿಸಲ್ಟ್ ಇರುತ್ತೆ. ಥ್ಯಾಂಕ್ ಯು. ಎಸ್, ನವೀನ್ PV, ಡು ಯು ಹ್ಯಾವ್ ಎನಿ ಕ್ವಶನ್? ಸರ್ ನಮಸ್ಕಾರ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ 2 ಕ್ವಶನ್ಸ್ ಇತ್ತು ಸರ್. ಒಂದು, ನಮ್ಮ ತಾಯಿಯವ್ರಿಗೆ ಗಮ್ಸ್ ತುಂಬಾ ಸೌದು ಹೋಗ್ತಿದೆ ಸರ್. ಗಮ್, ಓಕೆ. ಹೌದು ಸರ್, ಇನ್ಫೆಕ್ಷನ್ ಆಗಿತ್ತು ಸರ್. ಮುಂಚೆ ಸರ್ಜರಿನೂ ಆಗಿದೆ. ಗಮ್ ಲಾಸ್ ಇದೆ ಸರ್. ಹಂಗಾಗಿ ಹಲ್ಲೆಲ್ಲ ಸ್ಟ್ರೆಂಥನಿಂಗ್ ಕಳ್ಕೊಂತಿದೆ ಸರ್, ಸಪೋರ್ಟ್ ಕಳ್ಕೊಂತಿದೆ. ನೀವೊಂದು ಕೆಲಸ ಮಾಡಿ, ದಿಸ್ ಇಸ್ ದ ಮೌತ್ ರಿಫ್ಲೆಕ್ಸ್. ಇಲ್ಲಿ ಅವ್ರಿಗೆ ನಂಬರ್ 5 ಅಂತ ಆರೆಂಜ್ ಅಲ್ಲಿ ಬರೀರಿ, 1-2 ವಾರ. ನಂಬರ್ 5 ಆರೆಂಜ್. ಓಕೆ ಸರ್. ಸರಿ, ನಂಬರ್ 5 ಯೆಲ್ಲೋ. ನಂಬರ್ 5 ಯೆಲ್ಲೋ ಬರೀರಿ. ಅವ್ರಿಗೆ ಗಮ್ ಬ್ಲೀಡಿಂಗ್ ಕಡಿಮೆ ಆಗ್ಬಿಟ್ಟು ಗಮ್ ಸ್ಟ್ರಾಂಗ್ ಆಗ್ತವೆ. ಅದ್ರ ಜೊತೆಗೆ 2 ಉಂಗುರ ಬೆರಳು ಮಧ್ಯದ ಜಾಯಿಂಟ್ಗೆ ಒಂದು 3 days ಇನಿಷಿಯಲಿ 0 ಬರೀರಿ. ಬ್ಲಾಕ್ ಬರೆದಾಗ ಬೋನ್ ರಿಜುನೇಟ್ ಆಗುತ್ತೆ, ಬೋನ್ ಡೆನ್ಸಿಟಿ ಇಂಪ್ರೂವ್ ಆಗೋದಕ್ಕೆ ಫಸ್ಟ್ 0 ಬರುತ್ತೆ. ಆಮೇಲೆ ನಂಬರ್ 5 ಎಲ್ಲೋ ಬರೆದ್ರಾಗಿ ಅಲ್ಲಿರ್ಬೋದು, ಬೋನ್ ಇರ್ಬೋದು, ಎಲ್ಲವೂ ಸ್ಟ್ರೆಂಥನ್ ಆಗ್ತಾ ಬರುತ್ತೆ. ಓಕೆ ಸರ್. ಸರ್ ಮತ್ತೊಂದು ಸರ್, ಅವ್ರಿಗೆ ಸ್ವಲ್ಪ ನರ ವೀಕ್ನೆಸ್ ಇತ್ತು, ತಲೆ ಅಲ್ಲಾಡುತ್ತೆ ಸರ್. ಸ್ವಲ್ಪ ತುಂಬಾ ಏಜ್ ಆಗಿರೋರ್ಗೆ ಹೆಂಗ್ ಅಲ್ಲಾಡುತ್ತೋ ಆ ತರ. ಅಲ್ಲಾಡ್ತಿದೆ ಅಂದ್ರೆ ಅರ್ಥ ಏನು? ಪೃಥ್ವಿ ತತ್ವ ಕಡಿಮೆ ಇದೆ ಅಂತ. ಕಲ್ಲು ಅಲ್ಲಾಡುತ್ತೆ, ಅಲ್ಲಾಡಲ್ಲ. ಸೊ ಪೃಥ್ವಿ ತತ್ವ ಕಡಿಮೆ ಇದ್ರೇನೆ ಅಲ್ಲಾಡೋದು. ನಂಬರ್ 5 ಎಲ್ಲೋ ಇಸ್ ಪೃಥ್ವಿ. ಏನ್ ನಾನು ಕೊಟ್ಟಿದ್ದೀನಿ ಅದು 2ಕ್ಕೂ ವರ್ಕ್ ಆಗ್ಲೇಬೇಕು. ಓಕೆ ಸರ್. ಸರ್ ಮತ್ತೊಂದು ಕ್ವಶನ್ ನಂದು ಸರ್. ಹೇರ್ ಫಾಲ್ ಇದೆ ಸರ್ ನನ್ಗೆ, ಲೈಕ್ ಫಾರ್ ಲಾಸ್ಟ್ 10 years ಇಂದನೂ ನಮ್ಗೆ ಹೇರ್ ಫಾಲ್ ಇದೆ ಸರ್. ನನ್ನ ಕನ್ಸರ್ನ್ ಏನಂದ್ರೆ ಹೇರ್ ಫಾಲ್ ಕಂಟ್ರೋಲ್ ಆಗಿ ಹೇರ್ ರಿಜನ್ವೇನೇಟ್ ಆಗ್ಬೇಕು ಸರ್, ಲೈಕ್ ರೀಗ್ರೋತ್ ಆಗ್ಲಿಕ್ಕೆ ಅಂತ. ರೀಗ್ರೋತ್ ಆಗ್ಲಿಕ್ಕೆ ನೀವು 0 ಬರಿಬೇಕು. ಮತ್ತೆ ಹೇರ್ ಫಾಲ್ ಕಡಿಮೆ ಆಗೋದಕ್ಕೆ 2 ತೋರುಗಳು ಉಗುರು ಕೆಳಗಡೆ ನಂಬರ್ 4 ಗ್ರೀನ್ ಬರಿಬೇಕು. ಬಟ್ ಡೈಲಿ ಬರಿಬಾರ್ದು, ವೀಕ್ಲಿ ಒನ್ಸ್. 2 ವೀಕ್ಲಿ ಒನ್ಸ್ ಅಷ್ಟೇ ಸರ್ ಮಾಡೋದು? ಸಾಕು. ಯಾಕಂದ್ರೆ ನಂಬರ್ 4 ಗ್ರೀನ್ ಏನ್ ಮಾಡುತ್ತೆ ಅಂದ್ರೆ ದೇಹನ ತಂಪು ಮಾಡ್ಬಿಡುತ್ತೆ. ತುಂಬಾ ತಂಪಾದ್ರೆ ನೆಗಡಿ ಆಗೋದು, ಇನ್ನೊಂದು ಆಗುತ್ತೆ. ನಾನು ಒಂದ್ಸತಿ ಹೇಳಿದ್ದೀನಿ, ಟ್ರೈ ಮಾಡು. ನಿಮ್ ತುಂಬಾ ಪಿತ್ತ ಜಾಸ್ತಿ ಇತ್ತು ಅನ್ಕೋ, 2 ಸತಿ ಬಡಿದ್ರು ನಿನ್ಗೇನು ಕೋಲ್ಡ್ ರಿಲೇಟೆಡ್ ಸಿಂಪ್ಟಮ್ ಬಂದಿಲ್ಲ ಅಂದ್ರೆ ಓಕೆ, ನೋ ಇಶ್ಯೂಸ್. ಓಕೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಎಷ್ಟು ಸತಿ ಆಗ್ಬೇಕು ಅನ್ನೋದು ನೀವೇ ಡಿಸೈಡ್ ಮಾಡಿ. 1 ದಿನ 2 ದಿನ ಹಾಕಿ, ಬೆಟರ್ ಆಯ್ತಾ 1 ದಿನ ಗ್ಯಾಪ್ ಬಿಟ್ಟು ಹಾಕಿ. ಓಕೆ, ಇಲ್ಲ ಹಾಕಿದ್ಮೇಲೆ ಇನ್ನೊಂದು ಏನಾದ್ರು ಸಿಂಪ್ಟಮ್ ಜಾಸ್ತಿ ಆಯ್ತಾ ಅದು ಹಾಕ್ಬೇಡಿ. ನೀವು ಅದನ್ನ ಯೋಚನೆ ಮಾಡಬೇಕು, ರೀಥಿಂಕ್ ಮಾಡಬೇಕು. ಓಕೆ, ಸೊ ಒಳ್ಳೇದಾಗ್ಲಿ. ಸೊ ದಿಸ್ ಈಸ್ ಅಬೌಟ್ ಆಕಾಶ ತತ್ವ. ನಾವು ಎಲ್ಲಾ ಆಂಗಲ್ ಅಲ್ಲಿ ಇವತ್ತು ಆಕಾಶ ತತ್ವನ ಡಿಸ್ಕಸ್ ಮಾಡ್ತೀವಿ. ನಾಳೆ ವಿಲ್ ಡಿಸ್ಕಸ್ ಅಬೌಟ್ ವಾಯು ಅಂಡ್ ಅಗ್ನಿ. ಥ್ಯಾಂಕ್ ಯು. ಗುಡ್ ನೈಟ್.